ಪ್ರಾಮುಖ್ಯವಾದ ಸಮಯ ಮಾಡಿದ್ರೆ ನಾವು ಬೇಗನೆ ಈ ಒಂದು ಕೂಟವನ್ನು ನಾವು ಪ್ರಾರಂಭ ಮಾಡಿದ್ವಿ. ನೀವು ಚಿತೆ ಹೋದವರು ಬರೆದಿದ್ರೆ, ಯಾಕಂದರೆ ಹೆಸರಿಗೆ ಕ್ರೈಸ್ತರಾಗಿರುವಂಥವ್ರು ಬೇಡ, ದೇವರ ವಾಕ್ಯದ ಪ್ರಕಾರ ಜೀವಿಸುವಂಥವ್ರು ಬೇಕಾಗ್ತದೆ. ದಯಮಾಡಿ ನಾವೆಲ್ಲರೂ ಸಹ ಪ್ರಾಮುಖ್ಯವಾದ ಸಮಯಕ್ಕೆ ಹೋಗೋಣ. ನಾವು ದೇವರ ವಾಕ್ಯಗಳನ್ನು ಕೇಳಲಿಕ್ಕೆ ನಾವು ಹೋಗೋಣ. ದೇವರ ವಾಕ್ಯ ಆಲ್ರೆಡಿ ಸಮಯ ಮುಗಿದ ಬರ್ತಾರೆ, 11 ಗಂಟೆ ಆಗಿದೆ. ಆದರೂ ಸಹ ಇನ್ನೂ ಅನೇಕ ಜನರು ಸಿದ್ಧವಾಗ್ತಿದ್ದಾರೆ ಪರಲೋಕಕ್ಕೆಲ್ಲ ಈ ಚರ್ಚೆ ಬರಲಿ. ಅದರಿಂದ ದಯಮಾಡಿ ನಾವು ದೇವರ ವಾಕ್ಯವನ್ನು ಉಚಿತವಾಗಿ ನಾವು ಕಣ್ಣುಗಳು ಮುಚ್ಚೋಣ. ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನ ತಂದೆಯಾದ ದೇವರೇ, ಈ ಒಂದು ಸಮಯಕ್ಕಾಗಿ ನಿಮಗೆ ವಂದನೆ ಸ್ವಾಮಿ. ತಂದೆ, ಇದುವರೆಗೂ ನಿಮ್ಮ ಮಕ್ಕಳಾದ ನಾವೆಲ್ಲರೂ ನಿಮ್ಮನ್ನು ಕೆಲವು ಹಾಡುಗಳ ಮೂಲಕವಾಗಿ ನಿಮ್ಮ ನಾಮವನ್ನು ಘನಪಡಿಸಿದ್ದೇವಪ್ಪ. ತಂದೆ, ಈ ಒಂದು ಕ್ರಿಸ್ಮಸ್ ಸಂದರ್ಭದಲ್ಲಿ ದೇವರೇ, ನಾವು ನಿಮ್ಮ ವಾಕ್ಯಗಳನ್ನು ಕೇಳಲಿಕ್ಕೆ ನಾವು ಬಂದಿದ್ದೀವಿ. ತಂದೆ, ನಮ್ಮ ಪವಿತ್ರಾತ್ಮ ಸಹಾಯವನ್ನು ಮಾಡು. ತಂದೆ, ಇನ್ನೂ ಈ ಒಂದು ಕೂಟಕ್ಕೆ ಯಾರೆಲ್ಲ ಬರಬೇಕಂತ ನೀವು ತಂದೆ ನಿಮ್ಮ ಚಿತ್ತ ಇದೆಯೋ ಆ ವ್ಯಕ್ತಿಗಳು ಸಮಯಕ್ಕೆ ತಕ್ಕಾಗಿ ಬಂದು ದೇವರ ವಾಕ್ಯವನ್ನು ಕೇಳಲು ಸಹಾಯ ಮಾಡು. ಅದೇ ಪ್ರಕಾರ ಬಂದಿರುವಂಥ ಎಲ್ಲರಿಗಾಗಿ ಪ್ರಾರ್ಥಿಸ್ತೀನಿ. ಗಮನವಿಟ್ಟು ತಂದೆ ದೇವರ ವಾಕ್ಯಗಳನ್ನು ಅವರು ಸ್ವಾಮಿ ಕಿವಿಗೊಟ್ಟು ಈ ಒಂದು ಕ್ರಿಸ್ಮಸ್ ಅಂದರೆ ಏನು ಅನ್ನೋ ಒಂದು ವಿಷಯವನ್ನು ಗಮನವಿಟ್ಟು ಕೇಳುವಂಥ ಒಂದು ಕೃಪೆಯನ್ನು ನೆರವೇರಿಸು. ತಂದೆಗೆ ಮಾತನಾಡಿ ನೀವು ಬಲ ಪಡೆದರೆ ಏಸು ನಮ್ಮ ತಂದೆ ಆಮೇಲೆ ಪ್ರೈಸಲು. ಓಕೆ, ದೇವರ ಪರಿಶುದ್ಧವಾದ ನಾಮವಾಗಲಿ. ದಯಮಾಡಿ ಮಕ್ಕಳನ್ನ ಗಲಾಟೆ ಮಾಡಬೇಡ್ರಿ. ನಿಮ್ಮ ತಂದೆ ತಾಯಿಗಳು ನಿಮ್ಮ ಮಕ್ಕಳ ಜವಾಬ್ದಾರಿ ನಿಮ್ಮದು. ದೇವರ ಪರಿಶುದ್ಧವಾದ ನಾಮವಾಗಲಿ. ಕೂಡಿ ಬಂದ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಹೆಸರಲ್ಲಿ ನನ್ನ ಹೃದಯಪೂರ್ವಕವನ್ನು ಸಲ್ಲಿಸುತ್ತೇನೆ. ದೇವರ ಮಕ್ಕಳೇ, ಸಮಯದಲ್ಲಿ ನಾನು ಪ್ರಾಮುಖ್ಯವಾದ ವಿಷಯಗಳನ್ನು ಮಾತಾಡ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ಗಮನ ಕೇಳಬೇಕಾಗಿ ತಮ್ಮಲ್ಲಿ ಪ್ರೀತಿ ಕೇಳ್ಕೊಳ್ತೀನಿ. ಇವತ್ತು ನಾನು ಮಾತಾಡುವಂಥ ವಿಷಯ, ದೇವರ ಮಕ್ಕಳೇ, ಕ್ರಿಸ್ಮಸ್ ಸಂಭ್ರಮದ ಮೂಲಕ ಯಾರಿಗೆ ಸಂತೋಷ? ದೇವರಿಗ ನಮಗ? ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ಈ ಕ್ರಿಸ್ಮಸ್ ಸಂಭ್ರಮದ ಮೂಲಕ ಯಾರಿಗೆ ಸಂತೋಷ? ದೇವಿಗ ಅಥವಾ ನಮಗ? ದೇವರುಗಳೇ, ಈ ಕ್ರಿಸ್ಮಸ್ ಹಬ್ಬ ಮೂಲಕ ತಂದೆಯಾದ ದೇವರು, ನಮ್ಮನ್ನು ಸೃಷ್ಟಿ ಮಾಡೋ ದೇವರು ಸಂತೋಷ ಪಡ್ತಾ ಇದ್ದಾನ? ಈ ಕ್ರೈಸ್ತ ಸಮಾಜದಲ್ಲಿ ದೇವರು ಸಂತೋಷ ಪಡ್ತಾರ ಅಥವಾ ದೇವ್ರ ಮಕ್ಕಳೇ ಅಥವಾ ಆಚರಣೆ ಒಂದು ವೇಳೆ ನಾವು ಸಂತೋಷ ಪಡ್ತಾ ಇದ್ದೀವ? ಈ ಹಬ್ಬದ ನಿಮಿತ್ತವಾಗಿ ಮಾನವರಾದ ನಾವು ಸಂತೋಷ ಪಡ್ತಾ ಇದ್ದೀವ ಅಥವಾ ನಮ್ಮನ್ನು ಸೃಷ್ಟಿ ಮಾಡಿದಂಥ ದೇವರು ಸಂತೋಷ ಪಡ್ತಾ ಇದ್ದಾನ ಎಂದು ಯಾರು ಗೊತ್ತಿಲ್ಲ. ದೇವರು ಸಂತೋಷ ಪಡ್ತಾ ಇದ್ದಾನ ಅಂತ ಅನ್ನೋದು ಯಾರು ಗೊತ್ತಿಲ್ಲ. ನಿಜವಾದ ಕ್ರೈಸ್ತರಿಗೆ ಮಾತ್ರ, ನಿಜವಾದಂಥ ಕ್ರೈಸ್ತರಿಗೆ, ಆ ಯೇಸುವನ್ನು ಪ್ರೀತಿಸುವಂಥವರಿಗೆ ಮತ್ತು ಯೇಸುವಿನ ವಾಕ್ಯದ ಪ್ರಕಾರ ಜೀವಿಸುವವರಿಗೆ ಮಾತ್ರ ಗೊತ್ತು ನಿಜವಾದ ಕ್ರಿಸ್ಮಸ್ ಅಂದರೆ ಏನೋ, ನಿಜವಾದ ದೇವ ವಾಕ್ಯದ ಪ್ರಕಾರ ಗೊತ್ತಿರ್ತಾರೆ. ಅದರಿಂದ ನೋಡುವಂಥ ಸಂದರ್ಭದಲ್ಲಿ ಈ ಕ್ರೈಸ್ತರಲ್ಲಿ ಏನೂ ನಡೀತದೆ ಗೊತ್ತಾ? ಈ ಕ್ರೈಸ್ತರಲ್ಲಿ ಎಲ್ಲ ಸಭೆಗಳಲ್ಲಿ ಪ್ರಪಂಚದಲ್ಲಿರುವಂಥ ಎಲ್ಲ ಕ್ರೈಸ್ತರಲ್ಲಿ ಸುಮಾರು 400 ಕೋಟಿ ಕ್ರೈಸ್ತರಿದ್ದಾರೆ. ಸುಮಾರು 750 ಕೋಟಿ ಜನರಲ್ಲಿ 400 ಕೋಟಿ ಏನಾಗಿದೆ ಕ್ರೈಸ್ತರಿದ್ದಾರೆ ಇಡೀ ಪ್ರಪಂಚದಲ್ಲಿ. ನೋಡುವಾಗಪ್ರೆ ಇವರ ಒಂದು ಮಧ್ಯದಲ್ಲಿ ಏನು ನಡೀತಾರೆ ಅಂದರೆ, ಸಭೆಗಳಾಗಿರ್ಬೋದು, ಒಂದು ವೇಳೆ ಜನರ ಜೀವಿತದಲ್ಲಿ ಏನು ನಡೀತಾ ಇದೆ ಇವರನ್ನು ನೋಡುವಾಗಪ್ರೆ, ಈ ಒಂದು ನಾವು ಹಬ್ಬ ಬಂದಾಗ ಮೊದಲನಾಗಿ ಏನು ಮಾಡಬೇಕಂತಪ್ರೆ, ಮೊದಲನಾಗಿ ಈ ಹಬ್ಬದ ನಿಮಿತ್ತವಾಗಿ ಚರ್ಚ್ಗಳನ್ನು ಶೃಂಗಾರ ಮಾಡ್ತಾರೆ. ಏನು ಮಾಡ್ತಾರೆ? ಚರ್ಚ್ಗಳನ್ನು, ಈ ಲೋಕದ ಭೌತಿಕ ಚರ್ಚನ್ನು ಏನು ಮಾಡಿದರೆ ಶೃಂಗಾರ ಮಾಡ್ತಾರೆ, ಅಲಂಕಾರ ಮಾಡ್ತಾರೆ. ಇದನ್ನು ನೋಡಬೇಕು. ಮತ್ತೆ ಎರಡನಾಗಿ ನೋಡುವಾಗಂದ್ರೆ, ಮೊದಲನಾಗಿ ಚರ್ಚ್ನ ಹಣ ಮಾಡ್ತಾರೆ. ಮತ್ತೆ ವರ್ಷ ಪೂರ್ತಿ ಬಂದಂಥ ಹಣನ, ವರ್ಷ ಪೂರ್ತಿ ಸಭೆಯಲ್ಲಿ ಬಂದಂಥ ಹಣವನ್ನು ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ಏನು ಮಾಡ್ತಾರೆ? ಖರ್ಚು ಮಾಡ್ತಾರೆ. ಎಲ್ಲ ಸಭೆಗಳಲ್ಲೂ ಅದು ಚಿಕ್ಕ ಸಭೆ ಆಗಿರ್ಬೋದು, ದೊಡ್ಡ ಸಭೆ ಆಗಿರ್ಬೋದು, ಏನು ಮಾಡಿದ್ರೆ ವರ್ಷ ಪೂರ್ತಿ ಬಂದಂಥ ಹಣವನ್ನು ಏನು ಮಾಡಿದ್ರೆ ಈ ಕ್ರಿಸ್ಮಸ್ ಹಬ್ಬಕ್ಕೆ ಮಾಡಿದ್ರೆ ಖರ್ಚು ಮಾಡ್ತಾ ಇದ್ದಾರೆ. ಮತ್ತೆ ಅಲಂಕಾರ ಜನ ನೋಡ್ಬೇಕಂತಾಗಿ ಮತ್ತೆ ನಾವು ನೋಡ್ತೀವಿ ವಿಧ ವಿಧವಾದಂಥ ಲೈಟ್ಗಳು, ವಿಧ ವಿಧವಾದ ಬಣ್ಣ ನೋಡಿ ಎಲ್ಲ ಸಭೆಗಳಿರುವಾಗ ನೋಡಿದ್ರೆ ವಿಧ ವಿಧವಾದ ಬಣ್ಣಗಳ ಮೂಲಕ ಅಲಂಕಾರ, ಮತ್ತೆ ವಿದ್ಯುತ್ ಶಕ್ತಿ ಲೈಟ್ಗಳ ಮೂಲಕ ಅಲಂಕಾರ. ದೇವ್ರ ಮಕ್ಕಳೇ ನೋಡುವಾಗ ಚಿಕ್ಕದಾಗಲಿ ದೊಡ್ಡದಾಗಲಿ ಒಂದು ಸಾರಿ
ಆಲೋಚನೆ ಮಾಡುವಾಗ ಎಷ್ಟು ಅದ್ಭುತವಾಗಿ ಅಲಂಕಾರ ಮಾಡ್ತಾ ಇದ್ದಾರೆ. ಈ ಪ್ರಪಂಚದಲ್ಲಿ ಸಭೆಗಳನ್ನಾಗಿರ್ಬೋದು, ಈ ಒಂದು ಭೌತಿಕವಾದ ಚರ್ಚನ ಎಷ್ಟೋ ರೀತಿಯಲ್ಲಿ ಮಾಡ್ತಾರೆ. ಇದು ದೇವರ ಆಲಯವನ್ನಾಗಿ ಅಲಂಕಾರ ಮಾಡ್ತಾರೆ. ಯಾವಂದ್ರೆ ಈ ಒಂದು ಕ್ರಿಸ್ಮಸ್ ಸಮಯದಲ್ಲಿ. ಮತ್ತೆ ಇವತ್ತು ಕೇಕ್ಗಳನ್ನ ಕಟ್ ಮಾಡ್ತಾರೆ. ಹಳೆ ಮಾಡುವಂಥ ಕೇಕ್ಗಳನ್ನ ತಂದು ಕಟ್ ಮಾಡ್ಕೊಂಡು ತಿಂದ್ಕೊಂಡು ಸಂತೋಷ ಪಡ್ತಾ ಇದ್ದಾರೆ. ಮತ್ತೆ ತರತರದ ಬಟ್ಟೆಗಳನ್ನ ಮಾಡ್ತಾರೆ. ತರತರದ ಬಟ್ಟೆಗಳ ಭಯಂಕರವಾದ ಖರ್ಚು ಮಾಡಿ ಭಯಂಕರವಾದ ಬಟ್ಟೆಗಳನ್ನ ಇದ್ದಾರೆ ಹಾಕೊಳ್ತಾರೆ. ಏನಂದ್ರೆ ಯಾಕಂದ್ರೆ ಇವತ್ತು ಯೇಸು ಹುಟ್ಟಿದ್ದಾರೆ, ಇವತ್ತು ಯೇಸು ಹುಟ್ಟಿದ ದಿನ ಎಂದು ಎಲ್ಲರೂ ಏನಿದ್ದಾರೆ ಸಂತೋಷ. ಇಡೀ ಪ್ರಪಂಚದಲ್ಲಿ ಎಲ್ಲರೂ ಸಹ ಯೇಸು ಹುಟ್ಟಿದ್ದಾರೆ ಇವತ್ತು ಎಲ್ಲರೂ ಏನು ಮಾಡಿದ್ರೆ ಕ್ರಿಸ್ಮಸ್ ಸಂದರ್ಭದಲ್ಲಿ ಸಂತೋಷ ಪಡ್ತಾ ಇದ್ದಾರೆ. ನೋಡಿ ದಯಮಾಡಿ ಎಲ್ಲರೂ ಗಮನಿಸಬೇಕು, ಈ ಒಂದು ವಾಕ್ಯವನ್ನು ಗಮನಿಸಬೇಕು ದೇವ್ರ ಮಕ್ಕಳೇ. ಅದು ಇಬ್ಬರಾಗಲಿ ಈ ವಾಕ್ಯವನ್ನು ಗಮನಿಸಬೇಕು. ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ಅಂದರೆ ಯಾರಿಗೆ ಸಂತೋಷ, ದೇವರು ಸಂತೋಷ ಪಡ್ತಾನೆ ಅಥವಾ ಇದು ನಮಗೆ ಸಂತೋಷವನ್ನಾಗಿ ನಾನು ಮಾತಾಡ್ತಾ ಇದ್ದಾರೆ. ಇಲ್ಲಿ ತಂದೆ ಸಂತೋಷ ಪಟ್ಟಿದ್ದಾರ ಅಥವಾ ನಾವು ಸಂತೋಷ ಪಡ್ತಾ ಇದ್ದೇವ? ನಮ್ಮನ್ನು ಸೃಷ್ಟಿ ಮಾಡಿದ ದೇವರು ಸಂತೋಷ ಪಡ್ತಾ ಇದ್ದಾನ ಅಥವಾ ನಾವು ಸಂತೋಷ ಪಡ್ತಾ ಇದ್ದೀವ? ದೇವ್ರ ಮಕ್ಕಳಿಗೆ ಒಂದು ಸಾರಿ ಅರ್ಥ ಆಲೋಚನೆ ಮಾಡಬೇಕು. ದಯಮಾಡಿ ಮೊಬೈಲ್ನ ಸ್ವಿಚ್ ಆಫ್ ಮಾಡಿಬಿಡ್ರಿ, ಸೈಲೆಂಟ್ ಮಾಡಿಬಿಡ್ರಿ. ಯಾಕಂದರೆ ಒಂದು 1 ಅವರ್ ನಾವು ಸೈಲೆಂಟ್ ಆಗಿರೋಣ. ನೀವು ಬರುವಾಗಲೇ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡೋದು, ಇಲ್ಲ ಸೈಲೆಂಟ್ ಇಟ್ಕೊಂಡ್ಬಿಡಿ. ನೋಡಿ ದೇವ್ರ ಮಕ್ಕಳೇ, ಇಲ್ಲಿ ಆಲೋಚನೆ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ದೇವರು ಹೇಳೋದು ಒಂದು, ನಾವು ಮಾಡ್ತಾ ಇರೋದು ದೇವರು ನಮ್ಮಿಂದ ಬಯಸುವುದು, ಈ ಪ್ರಪಂಚದಲ್ಲಿ ಕ್ರೈಸ್ತರು ಮಾಡ್ತಿರೋದು ಇನ್ನೊಂದು. ಇಲ್ಲಿ ನಾವು ಮಾಡುವುದು ಒಂದು ದೇವರ ಮಾರ್ಗದಲ್ಲಿ ಭಕ್ತಿಯಲ್ಲಿ 1ನೇ ಶತಮಾನದಲ್ಲಿ ಇರುವಂತಹ ಅಪೊಸ್ತಲರು ಯಾವ ರೀತಿ ದೇವರನ್ನು ಮೆಚ್ಚಿಸಿದ್ದಾರೆ. ಮತ್ತು ಕ್ರಿಸ್ತ ಪೂರ್ವದಲ್ಲಿರುವಂತಹ ಅಬ್ರಾಹ್ಮನಾಗಿರ್ಬೋದು, ದಯಮಾಡಿ ಗಮನಿಸಿ ಪ್ಲೀಸ್. ದಯಮಾಡಿ ಯಾರನ್ನು ಬಂದಾಗ ನೋಡಬೇಡಿ, ಅವ್ರು ಬಂದು ಕೂತ್ಕೊಳ್ಳಿ. ಯಾಕಂದ್ರೆ ನೀವು ಕ್ರಿಸ್ಮಸ್ ಅಂದರೆ ಏನಂತ ತಿಳ್ಕೊಂಡೋಗಿರ್ಬೇಡಿ. ಅದರಿಂದ ಯಾರು ಬಂದಾಗ ನೀವು ಗಮನಿಸಬೇಡಿ. ಈ ವಾಕ್ಯಗಳನ್ನು ನೀವು ಗಮನಿಸಬೇಕಂತ ಕೇಳೋದಿದ್ರೆ ಕ್ರಿಸ್ಮಸ್ ದಿನ ವರ್ಷ ಬರ್ತಾ ಇರ್ತಾರೆ. ಇಂಥ ವಾಕ್ಯಗಳು ಡೈಲಿ ಸಿಗಲ್ಲ. ಅದರಿಂದ ನೋಡಿ ಅನೇಕ ಸಮಯದಲ್ಲಿ ಕ್ರಿಸ್ತ ಪೂರ್ವದಲ್ಲಾಗಿರ್ಬೋದು ಮತ್ತು ಕ್ರಿಸ್ತ ಶತಕದಲ್ಲಾಗಿರ್ಬೋದು 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತನು ಬಂದು ಹೋದ ಮೇಲೆ ಪೌಲನು ನೋಡಿ ಹೇಗೆ ದೇವರನ್ನು ಮೆಚ್ಚಿಸಿದ್ದಾನೆ, ಸ್ಟೇಫನನ್ನು ನೋಡಿ ಹೇಗೆ ಅವರ ಶಿಷ್ಯಂದಿರು ಯಾವ ರೀತಿ ತಂದೆಯನ್ನು ಮೆಚ್ಚಿಸಿದ್ದಾರೆ, ಇವತ್ತು ನಾವು ಯಾವ ರೀತಿ ಮೆಚ್ಚಿಸ್ತಾರೆ ನೋಡಿರ್ತಾರೆ. ತರತರದ ಬಟ್ಟೆಗಳು, ತರತರದ ಅಲಂಕಾರಗಳು. ಈ ಕ್ರಿಸ್ಮಸ್ ಅಲ್ಲಿ ಇವತ್ತು ಯೇಸು ಸ್ವಾಮಿ ಹುಟ್ಟಿದ್ದಾರೆ. ಇವತ್ತು ನೋಡುವಾದ್ರೆ ದೇವರು ನಮ್ಮಿಂದ ಬಯಸುವುದು, ಆದರೆ ನಾವು ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಇವತ್ತು ಯೇಸು ಸ್ವಾಮಿ ಹುಟ್ಟಿದ್ದಾರೆ. ಹೀಗಾಗಿ ಎಲ್ಲರೂ ಲಿಖಿತವಾಗಿದೆ ಬೈಬಲ್ ಯೇಸು ಹುಟ್ಟಿದ್ದಾರೆ ಅಂತ ಇಲ್ಲ. ಒಂದು ವೇಳೆ ನಾವು ಆಲೋಚನೆ ಮಾಡಬೇಕು. ನೋಡಿ ಸಭೆಗಳಿಗೆ ತರತರದ ಲೈಟ್ ಬರುತ್ತೆ, ಲಕ್ಷಾಂತರ ದುಡ್ಡುಗಳು ಖರ್ಚು ಮಾಡಿ ತರತರದ ಲೈಟು. ದೇವರು ನೀವು ಲೋಕದ ಬೆಳಕಾಗಿ ಅಂದರೆ, ನೀವು ನಿಮ್ಮ ಲೋಕಕ್ಕೆ ಬೆಳಕಾಗಿ ಅಂದರೆ ಮಾಡಿದ್ರೆ ಚರ್ಚ್ ಮೇಲೆ ಲೈಟ್ಗಳು ಎಷ್ಟು ಹಣವನ್ನು ಖರ್ಚು ಮಾಡ್ತಾರೆ. ಮತ್ತೆ ಇದ್ರ ಮೂಲಕ ಏನ್ ಮಾಡಿದ್ರೆ ಈ ಚರ್ಚ್ ಅಲಂಕಾರ ಮಾಡಿ ಎಷ್ಟು ಅದ್ಭುತವಾಗಿದೆ ಎಂದು ಲೈಟ್ ನೋಡಿ ಸಂತೋಷ ಪಡ್ತಾರೆ. ಲೈಟ್ ನೋಡಿ ಸಂತೋಷ ಪಡ್ತಾರೆ. ಓ ಎಷ್ಟು ಚೆನ್ನಾಗಿದೆ, ಇದನ್ನು ನೋಡಿ ಸಂತೋಷ ಪಡ್ತಾರೆ ಜನಗಳು. ದೇವ್ರ ಮಕ್ಕಳೇ, ಇಂಥ ಚರ್ಚು ನಮ್ಮದು, ಇದು ನಮ್ಮ ಚರ್ಚು, ನಮ್ಮ ದೊಡ್ಡ ಚರ್ಚು. ನಮ್ಮ ಚರ್ಚಲ್ಲಿ ಲಕ್ಷಾಂತರ ಜನ ಬರ್ತಾರೆ. ಇವತ್ತು ನಮ್ಮ ಚರ್ಚಲ್ಲಿ ಬಿರಿಯಾನಿ ಮಾಡ್ತಾರೆ. ಈ ರೀತಿ ಹೇಳಿಕೊಂಡು ಅನೇಕರು ಏನು ಮಾಡ್ತಾರೆ, ಮತ್ತೆ ಕೆಲವು ಮತ್ತೆ ಮನೆಗಳನ್ನ ಶುದ್ಧ ಮಾಡ್ತಾ ಇದ್ದಾರೆ. ಮನೆಗಳನ್ನ ಒಂದು ತಿಂಗಳಿದ್ದಾಗ ಮನೆ ಶುದ್ಧ ಮಾಡ್ತಾ ಇದ್ದಾರೆ. ನಾನು ಮನೆಯನ್ನು ಶುದ್ಧ ಮಾಡ್ಕೊಂಡ್ಬಿಡಿ ಅಂತ ಹೇಳ್ತಾರ. ಮನೆಯನ್ನು ಶುದ್ಧ ಮಾಡ್ಕೊಂಡ್ರೆ ಖಂಡಿತವಾಗಿ ಕ್ಲೀನ್ ಆಗಿರ್ತದೆ, ರೋಗಗಳು ಬರ್ತಿಲ್ಲ. ಆದರೆ ಅವ್ರ ಮನೆಗಳನ್ನ ಶುದ್ಧ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಅವ್ರ ಮನಸ್ಸುಗಳನ್ನು ಶುದ್ಧ ಮಾಡ್ಕೊಳ್ತಾರೆ, ಹೃದಯನ ಶುದ್ಧ ಮಾಡ್ಕೊಳ್ತಲ್ಲ. ಇವತ್ತಿನ ಕ್ರೈಸ್ತರು ನೋಡುವಂಥ ಸಮಯದಲ್ಲಿ ಮನೆಯನ್ನ ಅಂದಾಗಿ ಅಲಂಕಾರ ಮಾಡ್ಕೊಳ್ತಿದ್ದಾರೆ. ಯಾರು ಸಂತೋಷಕೋಸ್ಕರನ? ದೇವ್ರ ಸಂತೋಷಕೋಸ್ಕರನ? ಓ ಬೇರೆ ನಮ್ಮ ಮನೆ ನೋಡಬೇಕು, ನಮ್ಮಲ್ಲಿ ಯಾವ ರೀತಿ ಇದೆ ಶೋಕೇಸು, ನಮ್ಮಲ್ಲಿ ಯಾವ ಥರ ಟಿವಿಗಳಿದೆ, ನಮ್ಮ ಹತ್ರ ಯಾವುದಿದೆ ಎಂದು ಏನು ಮಾಡಿ ಎಲ್ಲ ನೋಡ್ಬೇಕು. ಅವ್ರು ಬಂದು ನೋಡಿ ಸಂತೋಷ ಪಡಬೇಕು. ಈ ರೀತಿ ಮಾಡಿಕೊಂಡು ದೇವ್ರ ಮಕ್ಕಳೇ ಏನಾಗ್ತದೆ, ಈ ರೀತಿ ಮಾಡಿಕೊಂಡು ನಿಮ್ಮನ್ನ ಸಂತೋಷ ಪಡ್ತಾರೆ. ಹೀಗೆ ಒಂದು ವೇಳೆ ಒಂದು ಸಾರಿ ಪರಿಶೋಧನೆ ಮಾಡಿಕೊಂಡ್ರೆ, ಒಂದು ಸಾರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿ ಈ ಪ್ರಪಂಚದಲ್ಲಿರುವ ಕ್ರೈಸ್ತರನ್ನ ಪರಿಶೋಧನೆ ಮಾಡಿಕೊಂಡ್ರಿ. ಯಾಕಂದ್ರೆ ನಾವು ಸಂತೋಷ ಪಡುವುದಕ್ಕೆ ಇದೆಲ್ಲ ಪ್ರಪಂಚದಲ್ಲಿ ಕೋಟ್ಯಾನು ಕೋಟಿ ಹಣವನ್ನ ಖರ್ಚು ಮಾಡ್ತಾರೆ.
ಈ ಕ್ರೈಸ್ತರು ಹಣವನ್ನು ವೆಚ್ಚ ಮಾಡ್ತಿದ್ದಾರೆ. ಆದರೆ ಈ ಅಲಂಕಾರದ ಮೂಲಕ ತಂದೆ ಸಂತೋಷ ಪಡ್ತಾನ ಅಥವಾ ನಮ್ಮ ಸಂತೋಷ ಪಡಿಸೋಣ? ದೇವರು ಸಂತೋಷ ಪಡ್ತಾನೆ ಅಥವಾ ನಾವು ಸಂತೋಷ ಪಡಬೇಕಾಗಿ ದಯವಿಟ್ಟು ನೀವು ಗಮನಿಸಿ ಕೇಳಿದ್ರೆ, ಸಮಾಜದಲ್ಲಿ ಅನೇಕರು ದಾನ ಧರ್ಮಗಳನ್ನು ಮಾಡೋದ್ರ ಮೂಲಕ ಸಂತೋಷ ಪಡ್ತಾ ಇದ್ದಾರೆ. ದಾನ ಧರ್ಮಗಳನ್ನ ಕೊಟ್ಟು ಎಲ್ಲ ಜನಾಂಗದಲ್ಲಿ ದಾನ ಧರ್ಮವನ್ನು ಮಾಡಿ ಅವ್ರು ಮಾಡ್ತಾರೆ ಈ ಒಂದು ಕಾರ್ಯಕ್ರಮಗಳನ್ನ ಮಾಡಿ ಇದರಿಂದ ಯಾರು ಸಂತೋಷ ಪಡ್ತಾರೆ? ಗಮನಿಸಿ, ಮನುಷ್ಯನು. ಇದರ ಹಿಂದೆ ಮನುಷ್ಯನು ಸಂತೋಷ ಪಡ್ತಾರೆ. ಅಕಸ್ಮಾತ್ ಅನೇಕ ಸರಿ ಕೇಕ್ ಕಟ್ ಮಾಡೋದು, ಈ ಕೇಕನ್ನು ಕಟ್ ಮಾಡಿ ಏನು ಮಾಡೋದು, ಅನೇಕ ಸಂತೋಷ ಪಡ್ತಾರೆ. ನ್ಯೂ ಇಯರ್ ಆಗಿರ್ಬೋದು, ಈ ಕ್ರಿಸ್ಮಸ್ ಆಗಿರ್ಬೋದು, ಕೇಕನ್ನು ಕಟ್ ಮಾಡಿ ಏನು ಮಾಡ್ತಾರೆ, ಭಯಂಕರವಾದ ಕಾಫಿ ಕೇಕ್ಗಳನ್ನ ಕಟ್ ಮಾಡಿ ಸಂತೋಷ ಪಡ್ತಾರೆ. ನಂತರ ಊಟ, ಬಿರಿಯಾನಿ ಏನು ಮಾಡಿದ್ರೆ ಎಲ್ಲ ಸಭೆಗಳಲ್ಲಿ ಊಟ ಆಗುತ್ತೆ, ಬಿರಿಯಾನಿ ಮಾಡಿಕೊಂಡು ತಿಂತಾ ಇರ್ತಾರೆ. ಅದು ನಮಗೆ ಇಷ್ಟ. ಆದರೆ ಇಲ್ಲಿ ನೋಡುವಾಗ ಇದು ಕ್ರೈಸ್ತರಲ್ಲಿ ನಡೆಯುತ್ತೆ, ಇದು ಕ್ರೈಸ್ತರಲ್ಲಿ ನಡೆಯುವಂಥ ಪದ್ಧತಿ ಆಗಿರ್ತಾರೆ. ಆದರೆ ಈಗ ನೋಡುವಂಥ ಸಂದರ್ಭದಲ್ಲಿ ದೇವ ಮಕ್ಕಳೇ, ಇದರ ಮೂಲಕ ದೇವರು ಸಂತೋಷ ಪಡ್ತಾ ಇದ್ದಾನ? ಇದರ ಮೂಲಕ ದೇವರು ಸಂತೋಷ ಪಡ್ತಾರೆ ಅಥವಾ ನಾವು ಸಂತೋಷ ಪಡೋಣ? ನಿಜವಾಗ್ಲೂ ದೇವರು ಸಂತೋಷ ಪಡಬೇಕಾದ್ರೆ, ನಿಜವಾಗ್ಲೂ ದೇವರು ಸಂತೋಷ ಪಡ್ತಾರೆ, ದೇವರು ಸಂತೋಷ ಪಡ್ತಾರಪ್ರೆ. ಇದರ ಮೂಲಕ ದೇವರು ಸಂತೋಷ ಪಡ್ತಾರ, ದೇವರು ನೊಂದುಕೊಳ್ತಾರೆ. ಪರಲೋಕದಲ್ಲಿರುವ ದೇವರು ಇದನ್ನು ನೋಡಿ ನೊಂದುಕೊಳ್ತಾರೆ. ನಾನು ಹೇಳ್ತಾ ಇದ್ದೀನಿ, ಇವತ್ತು ಮಾಡ್ತಾರೆ. ದೇವ್ರ ಮಕ್ಕಳ ಆಲೋಚನೆ ಮಾಡ್ರಿ. ಅದರಿಂದ ನಮ್ಮ ಮೂಲಕ ದೇವರು ಸಂತೋಷ ಪಡಬೇಕು. ಈ ಭೂಮಿಯಲ್ಲಿ ದೇವರು ನಮ್ಮ ಮೂಲಕ ಸಂತೋಷ ಪಡಬೇಕು. ನಾವು ಮನೆಯನ್ನು ಕ್ಲೀನ್ ಮಾಡಿಕೊಂಡು, ಚರ್ಚನ್ನು ಕ್ಲೀನ್ ಮಾಡಿಕೊಂಡು, ಬಣ್ಣದ ಅಲಂಕಾರವನ್ನು ಮಾಡಿಕೊಂಡು ಈ ರೀತಿಯಾಗಿ ಒಂದು ಮನುಷ್ಯನು ನೋಡಿ ಮನುಷ್ಯನು ಸಂತೋಷ ಪಡಲಿ ಅಂತ. ಆದರೆ ದೇವರು ನೋಡಿ ನೊಂದುಕೊಳ್ತಾರೆ. ಯಾಕೆ ಕ್ರಿಸ್ತ ಪೂರ್ವದಲ್ಲಿ ಏನ್ ಮಾಡಿದ್ರೆ ತನ್ನ ಭಕ್ತರನ್ನು ನೋಡ್ತಾನೆ. ಕ್ರಿಸ್ತ ಪೂರ್ವದಲ್ಲಿ ತನ್ನ ಭಕ್ತರು ಅಬ್ರಹಾಮ ನೋಡಿ, ಈಸಾಕ ನೋಡಿ, ಯಾಕೋಬ ನೋಡಿ, ಅವ್ರು ಯಾವ ರೀತಿ ಜೀವಿಸಿದ್ದಾರೆ. ಆದರೆ ಇವತ್ತಿನ ಕ್ರೈಸ್ತರುಗಳನ್ನು ನೋಡ್ರಿ ಯಾವ ರೀತಿ ಜೀವಿಸ್ತಾರೆ. ದೇವರ ಬಗ್ಗೆ ಆಲೋಚನೆ ಮಾಡದೆ, ದೇವರು ಒಂದು ವೇಳೆ ಯೇಸು ಕ್ರಿಸ್ತನು ಬರ್ತಾ ಇದ್ದಾನೆ, ಈ ಕೊನೆಯ ಕಾಲದಲ್ಲಿ ಯೇಸು ಕ್ರಿಸ್ತನು ಬರ್ತಾನೆ ಮರೆತೋಗಿ ಎಲ್ಲರೂ ಹಬ್ಬಗಳನ್ನು ಮಾಡಿಕೊಂಡು ಮನಸ್ಸನ್ನು ಜೀವಿಸ್ತಾ ಇದ್ದಾರೆ. ಇವತ್ತಿನ ದಿನಗಳಲ್ಲಿ ಅನೇಕ ಹುಡುಕುತನಗಳು, ವಿಚಾರಗಳು, ಅನೇಕ ರೀತಿಯ ಅಸಹಾಯವಾದ ಕಾರ್ಯಗಳನ್ನ ಕ್ರೈಸ್ತರು ಮಾಡ್ತಾ ಇದ್ದಾರೆ. ಇದ್ರ ಮೂಲಕ ದೇವರು ಸಂತೋಷ ಪಡ್ತಾರೆ, ದೇವರು ವೇದನೆ ಪಡ್ತಾನೆ, ದೇವರು ದುಃಖ ಪಡ್ತಾನೆ. ನಾನೊಂದು ರೀತಿ ಇವ್ರನ್ನ ಸೃಷ್ಟಿ ಮಾಡಿ ಭೂಮಿ ಕಳಿಸಿದ್ದೀನಿ, ಆದ್ರೆ ಇವರೇನ್ ಮಾಡ್ತಾರೆ, ಎಲ್ಲರೂ ಸಹ ತದ್ವಿರುದ್ಧವಾಗಿ ಮಾಡ್ತಾರೆ ಎಂಬುದಾಗಿ ದೇವರು ಹೊಂದಿಕೊಳ್ತಾರೆ. ಯಾಕೆ ನೋಡುವಾಗ ಇಲ್ಲಿ ಭಕ್ತಿಯನ್ನು ತೋರಿಸಲು ಎಲ್ಲೋ ಒಬ್ಬೊಬ್ಬರು ಪ್ರಪಂಚದಲ್ಲಿ ಲಕ್ಷಕ್ಕೆ ಒಬ್ಬರು ಮಾತ್ರ ಎಲ್ಲೋ ಒಬ್ಬೊಬ್ಬ ಭಕ್ತರಿದ್ದಾನೆ. ಇನ್ನೆಲ್ಲರೂ ಸೈತಾನಿಗೆ ಮಾರೋಗಿ ಜೀವಿಸ್ತಾ ಇದ್ದಾರೆ. ಎಲ್ಲರೂ ಸಹ ಮನಸ್ಸು ಬಂದಾಗೆ ಜೀವಿಸ್ತಾ ಇದ್ದಾರೆ. ಇಲ್ಲಿ ನೋಡುವ ಇಸ್ರಾಯೇಲರ ಕಾಲದಲ್ಲಿ, ಕ್ರಿಸ್ತ ಪೂರ್ವದಲ್ಲಿ ಇಸ್ರಾಯೇಲರಿಗೆ ಹಬ್ಬ ಮಾಡಿ ಅಂತ ಹೇಳಿದ್ರೆ, ಪಕ್ಕಸ ಹಬ್ಬವನ್ನು ಮಾಡಿ ಆ ಸುಮಾರು ಹಬ್ಬಗಳನ್ನು ಮಾಡಿ ಅಂತ ಹೇಳಿದ್ರೆ ದೇವರು ಹೇಳ್ತಾರೆ ಹಬ್ಬವನ್ನು ನಿಲ್ಲಿಸಿದಾನೆ. ಅವ್ರಿಗೆ ಹಬ್ಬವನ್ನು ಮಾಡಿ ಅಂತ ಹೇಳಿದ್ರೆ ದೇವರು ಹಬ್ಬದ ಮೂಲಕವಾಗಿ ವಿಚಾರವನ್ನು ಮಾಡ್ತಾ ಇದ್ರು, ವಿಗ್ರಹವನ್ನು ಪೂಜಿಸ್ತಾ ಇದ್ರು. ದೇವರಿಗೆ ಇಷ್ಟವಿಲ್ಲದ ಕಾರ್ಯವನ್ನು ಮಾಡದೆ, ದೇವರಿಗೆ ಇಷ್ಟವಿಲ್ಲದ ಕಾರ್ಯವನ್ನು ಮಾಡಿ 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 ಭಯಂಕರ ಪಾಪಗಳಾಗಿದ್ದಾರೆ. ಪಾಪಿಗಳಾದ ದೇವರು ಆ ಹಬ್ಬವನ್ನು ನಿಲ್ಲಿಸಿದಾನೆ. ಹಬ್ಬವನ್ನ ನಿಲ್ಲಿಸಿದಾನೆ. ಯಾಕೆ? ಅವರ ಹೃದಯ ಶುದ್ಧವಾಗಿರುತ್ತೆ. ಯಾಕೆ? ಈ ಹಬ್ಬದ ನಿಮಿತ್ತವಾಗಿ ಮನುಷ್ಯನ ಹೃದಯಗಳು ಶುದ್ಧವಾಗಿರಲ್ಲ. ಎಲ್ಲರೂ ಕೆಟ್ಟು ಹೋಗ್ತಾರೆ. ಆಲೋಚನೆ ಮಾಡಿ, ಹಬ್ಬ ಸಂದರ್ಭಗಳಲ್ಲಿ ಎಲ್ಲರೂ ಯಾರೋ ನೋಡಿ ಎಂಬುದಾಗುತ್ತೆ. ನಾನು ದೇವರು ಮೆಚ್ಚಬೇಕು, ನಾನು ದೇವರಿಗಾಗಿ ಜೀವಿಸಬೇಕು ಅನ್ನೋದು ಯಾರ ಮನಸ್ಸಲ್ಲಿ ಬರಲ್ಲ. ಇಲ್ಲಿ ಇಸ್ರಾಯೇಲರು ಹಬ್ಬವನ್ನು ಮಾಡಿಕೊಂಡು ಕ್ರಿಸ್ತ ಪೂರ್ವದಲ್ಲಿ ಇವರು ಹಬ್ಬವನ್ನು ಮಾಡಿಕೊಂಡು ಕೆಟ್ಟು ಹೋಗಿದ್ದಾರೆ. ಅದಕ್ಕೆ ದೇವರು ಹೃದಯ ಪಾಪದಿಂದ ತುಂಬಿದೆ, ಹೃದಯ ಪಾಪದಿಂದ ತುಂಬಿದೆ. ಇದನ್ನು ನೋಡಿ ದೇವರ ಹಬ್ಬವನ್ನೇ ನೆನೆಸಿದ್ದಾನೆ. ನಿಮಗೆ ಗೊತ್ತಾ, ಅನೇಕ ಅಂದರೆ ಪಾಪದಿಂದ ತುಂಬಿಕೊಳ್ಳುತ್ತಾರೆ. ಅನೇಕರು ಪಾಪದಿಂದ ಈ ಹಬ್ಬದ ಸಂದರ್ಭದಲ್ಲಿ ಪಾಪಗಳು ತುಂಬಿಕೊಳ್ಳುತ್ತವೆ, ವಿಚಾರದ ಮನಸ್ಸು ತುಂಬಿಕೊಳ್ಳುತ್ತವೆ. ಅದರಿಂದ ಇಲ್ಲಿ ನೋಡುವ ಸಮಯದಲ್ಲಿ ದೇವರನ್ನೇ ಇದನ್ನು ನಿಲ್ಲಿಸಿದ್ದಾನೆ. ಇದನ್ನು ನಿಲ್ಲಿಸಿದ್ದಾನೆ. ದೇವರಲ್ಲಿ ಈ ಹಬ್ಬದ ಸಂದರ್ಭದಲ್ಲಿ ದೇವರಂತ ಮಾತು ಅಮೋಸ ಅಮೋಸ ಪುಸ್ತಕ 5ನೇ ಅಧ್ಯಾಯ 21-24 ಓದಿಕೊಳ್ಳೋಣ. ಅಮೋಸ ಪುಸ್ತಕ ದಯಮಾಡಿ ತೆಗಿರಿ. ಯಾರು ಆ ಕಡೆ ಓಡಾಡಬೇಡಿ.
ದಯಮಾಡಿ ಒಂದಿನದಲ್ಲಿ ಲೇಟು ನೀವು ಆ ಕಡೆ ಈ ಕಡೆ ಹೋಗಿ ನನಗೆ ಬೇಜಾರಾಗ್ತದೆ, ಮತ್ತು ದೇವರು ನೋಡ್ತದೆ. ಅಮಾವಾಸ್ಯ 5ರಿಂದ 21ರಿಂದ 24 ನಿಮ್ಮ ಜಾತ್ರೆಗಳನ್ನು ಅಗೈ ಮಾಡುತ್ತೀನಿ, ಶುಚೀಕರಿಸುತ್ತೀನಿ. ನಿಮ್ಮ ಉತ್ಸವಗಳ ವಾಸನೆ ನನಗೆ ಬೇಡ. ನೀವು ನನಗೆ ಸರ್ವಾಂಗ ಹೋಮಗಳನ್ನು ಧಾನ್ಯ ನೈವೇದ್ಯಗಳನ್ನು ಅರ್ಪಿಸಿದರು ಸ್ವೀಕರಿಸೆನು. ಸಮಾಧಾನದ ಯಜ್ಞವಾಗಿ ನೀನು ಒಪ್ಪಿಸುವ ಪಶುಗಳನ್ನು ನೋಡೇನು. ನಿಮ್ಮ ಗೀತ ಧ್ವನಿಯನ್ನು ತೊಲಗಿಸಿರಿ. ನಿಮ್ಮ ವೀಣಾನಾದಕ್ಕೆ ಕಿವಿಗಳನ್ನು ನ್ಯಾಯವು ಒಳೆಯ ಆಗಿರಲಿ. ಧರ್ಮವು ಮಹಾನದಿಯಂತೆ ಪ್ರವೇಶಿಸಿರಿ. ಇಸ್ರಾಯೇಲ್ ವಂಶವೇ, ನೀವು ಅರಣ್ಯದಲ್ಲಿ 40 ವರ್ಷ ನನಗೆ ಯಜ್ಞವನ್ನು ಜ್ಞಾನ ನೈವೇದ್ಯವನ್ನು ಅರ್ಪಿಸಿದರು. ಇಲ್ಲಿ ದೇವರು ಏನಂದ್ರೆ, ಇಸ್ರಾಯೇಲ್ ಜನರಿಗೆ ಏನಂದ್ರೆ ಜಾತ್ರೆ, ನಿಮ್ಮ ಜಾತ್ರೆಗಳನ್ನ ಆಗ ಮಾಡ್ತೀನಿ. ಇವತ್ತು ನೋಡು ಕ್ರೈಸ್ತರ ಮಧ್ಯದಲ್ಲಿ ಜಾತ್ರೆಗಳು ನಡೀತಾ ಇದೆ. ಯೇಸುವಿನ ಹೆಸರಲ್ಲಿ ಜಾತ್ರೆ ನಡೀತಾ ಇದೆ, ಮರಿಯಮ್ಮನ ಹೆಸರಲ್ಲಿ ಜಾತ್ರೆ ನಡೀತಾ ಇದೆ, ಯೆಹೋವನ ಹೆಸರಲ್ಲಿ ಜಾತ್ರೆ ನಡೀತಾ ಇದೆ. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ಮಕ್ಕಳೇ, ನಾನು ಈ ಒಂದು ಜಾತ್ರೆಯನ್ನು ಹೇಳಿದ್ರೆ ಕ್ರೈಸ್ತರ ಮಧ್ಯದಲ್ಲಿ ನಡೀತಾ ಇದೆ. ಕ್ರಿಸ್ತ ಪೂರ್ವದಲ್ಲಿ ಇಸ್ರಾಯೇಲ್ಗೆ ಏನಂತ ದೇವರು ಹೇಳ್ತಾ ಇದ್ದಾರೆ, ನಾನು ಜಾತ್ರೆಗಳನ್ನ ನಿಮ್ಮ ಉತ್ಸವ ದಿನಗಳನ್ನ ಮಾಡಿದ್ರೆ ಅದು ಮಾಡ್ತಿದ್ದೇನೆ. ಇವರು ದೇವರಿಗೋಸ್ಕರ ಮಾತ್ರ ಅಲ್ಲ, ಎಲ್ಲರೂ ಹೇಳುವ ಮಾತನ್ನ ಕೇಳಬೇಕು. ದೇವರು ಹೇಳ್ತಾನೆ ಏನಂತ ಜಾತ್ರೆ ಯೇಸುವಿನ ಹೆಸರು ಜಾತ್ರೆ ಇದ್ದಾರೆ, ಮರಿಯಮ್ಮನ ಹೆಸರು ಜಾತ್ರೆ ಇದಲ್ವಾ. ದೇವರ ಹೆಸರನ್ನು ಹೇಳಿಕೊಂಡು ಜಾತ್ರೆಗಳನ್ನು ಮಾಡ್ತಾರೆ. ದೇವರು ಹೇಳ್ತಾರೆ, ನಿಮ್ಮ ಜಾತ್ರೆಗಳನ್ನ ಹಾಗೆ ಮಾಡ್ತೀನಿ, ಶುಚೀಕರಿಸ್ತೀನಿ. ನಿಮ್ಮ ಉತ್ಸವಗಳ ವಾಸನೆ ನನಗೆ ಬೇಡ. ನೀವು ನನಗೆ ಸರ್ವಾಂಗ ಹೋಮಗಳನ್ನು ಜ್ಞಾನ ನೈವೇದ್ಯಗಳನ್ನು ಅರ್ಪಿಸಿದರು ಸ್ವೀಕರಿಸನು. ದೇವರು ಹೇಳುವಂತ ಮಾತಲ್ಲ, ನಾನು ಹೇಳುವಂತ ಮಾತಲ್ಲ. ನೀವೆಷ್ಟೇ ಮಾಡಿದ್ರು ಸಹ ನಾನು ಅದನ್ನು ಸ್ವೀಕಾರ, ನನಗೆ ಸಂತೋಷ ಇಲ್ಲ. ಈ ಸಮಾಜ ನೋಡ್ರಿ, ಈ ಸಮಾಜ ಒಂದು ಸಲ ನೋಡುವಾಗ ಏನು ನಡೀತದೆ ಉತ್ಸಾಹ. ಅದನ್ನೇ ನೀವು ನನಗೆ ಸರ್ವಾಂಗ ಹೋಮಗಳನ್ನು ದಾನ ನೈವೇದ್ಯಗಳನ್ನು ಮಾಡಿಸಿದ್ರು ನೋಡಿ. ಸ್ತೋತ್ರ ಸ್ತೋತ್ರ ಸ್ತೋತ್ರ, ಬರೀ ಬಾಯಲ್ಲಿ ಮಾತ್ರ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್ ಪ್ರೈಸ್ ದಿ ಲಾರ್ಡ್ ಪ್ರೈಸ್ ದಿ ಲಾರ್ಡ್. ದೇವರು ಹೇಳ್ತಾರೆ ಅದನ್ನು ಹಾಗೆ ಮಾಡ್ತೀನಿ. ದೇವರು ಹೇಳೋದು ಮಾತು ನಿಮ್ಮ ನಿಮ್ಮ ಗೀತ ಧ್ವನಿಯು ನನ್ನ ತೊಲಗಿಸು, ನಿಮ್ಮ ವೀಣಾನಾದಕ್ಕೆ ಪ್ರೀತಿ ಉಡನು. ಕೆಲವು ಸಭೆಗಳು ನೋಡಿ ದೊಡ್ಡ 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 ಕೀಬೋರ್ಡ್ಗಳು, ದೊಡ್ಡ ದೊಡ್ಡ ಪ್ರೇಯರ್ಗಳು ಏನು ಮಾಡ್ತಾರೆ ಅಂದ್ರೆ ಭಯಂಕರವಾದ ರೀತಿಯಲ್ಲಿ ಕಿರಿಚ್ಕೊಂಡು ಹಾಡು ಹೇಳ್ತಾರೆ. ಆದರೆ ದೇವರು ಹೇಳಿದ್ರೆ ನನಗೆ ತುಂಬಿಕೊಂಡು ಅದಕ್ಕೆ ನಿಮ್ಮ ಹೃದಯದ ವಿಷಯವನ್ನು ತುಂಬಿಕೊಂಡು ನಿಮ್ಮ ಹೃದಯವು ಶುದ್ಧವಾಗಿರದೆ ನೀವು ಹಾಡನ್ನು ಹಾಡ್ತಾ ಇದ್ರಲ್ಲ, ಅದರಲ್ಲೂ ಸಹ ಮನಸ್ಸನ್ನು ಹಾಡು ಹೇಳ್ತಿದ್ರಲ್ಲ. ಇವನು ನೋಡಿದ್ರೆ ಅನೇಕ ದೊಡ್ಡ ದೊಡ್ಡ ಸಭೆಗಳಲ್ಲಿ ನೋಡಿದ್ರೆ ಲಕ್ಷಾಂತರ ಜನ ಇರೋದ್ರಲ್ಲಿ, 5-6 ಸಾವಿರ ಜನ ಇರೋದ್ರಲ್ಲಿ, ಚಿಕ್ಕ ಚಿಕ್ಕ ಸಭೆಗಳು ನೋಡಿದ್ರೆ ದೊಡ್ಡ ದೊಡ್ಡ ಕಾಮರ್ ಇಟ್ಕೊಂಡ್ರೆ ಒಂದು ಕಾಮರ್ ಇದೆ, ಅನೇಕ ರೀತಿ ಮ್ಯೂಸಿಕ್ಕು. ಈ ಮ್ಯೂಸಿಕ್ನ ಹಾಡಿ 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 ನಾವು ದೇವರು ಮಾಡ್ತಾ ಇದ್ರೆ ಇದೆಲ್ಲವೂ ಮನಸ್ಸನ್ನು ಮನಸ್ಸನ್ನು ನೋಡಿ ಅಂತ ಇದನ್ನು ನೋಡಿ ಅಟ್ರಾಕ್ಷನ್ ಮಾಡಿ ಜನ ಸಭೆ ತುಂಬಿರ್ತಾರೆ. ಆದರೆ ದೇವರು ಹೇಳ್ತಿದ್ರೆ, ನಾನು ನಿಮ್ಮ ಗೀತೆ ಧ್ವನಿಗೆ ನನ್ನನ್ನು ಕಲಿಸು, ನಿಮ್ಮ ವೀಣಾನಾದಕ್ಕೆ ಕಿವಿಗಳನ್ನು, ನಿಮ್ಮ ವೀಣಾನಾದಕ್ಕೆ ನಾನು ದೇವರು ಹೇಳೋದು ಮಾಡುತ್ತೆ. ಅದೇ ನೋಡ್ರಿ 6ನೇ 5 ವರ್ಷ ನೋಡ್ರಿ. ನೋಡಿ, ವೀಣೆ ಮೇಲೆ ಮನಸ್ಸು ಬಂದಂತೆ ಆಡುತ್ತಾರೆ. ಮನಸ್ಸು ಬಂದಂತೆ ಆಡುತ್ತಾರೆ. ಕೆಲವು ಸಭೆಗಳಲ್ಲಿ ನೋಡಿದ್ರೆ ಕ್ರೈಸ್ತ ಸಭೆಯಲ್ಲಿ ಮನಸ್ಸು ಬಂದಾಗ ಆಡೋದ್ರೆ, ಮನಸ್ಸು ಬಂದಾಗ ಆಗ್ತಾ ಇಲ್ಲ. ಅದಕ್ಕೆ ಒಂದು ಯಾವುದೇ ರೀತಿ ಸರಿಯಾದ ವ್ಯಾಕರಣ ಸುಮ್ಮನೆ ಕೂಗೋದು, ಕೂಗಿ ಕೈತಲ್ಲಿ ಆಡುವಂಥದ್ದು. ಇಲ್ಲಿ ದೇವರೇ ವೀಣೆಯ ಮೇಲೆ ಮನಸ್ಸು ಬಂದಂತೆ ಮನಸ್ಸು ಬಂದಂತೆ ನಾನು ಹಾಡು ಬರ್ತಾ ಇದ್ದೀನಿ. ನಾನು ಹಾಡಿಗೆ ಮನಸ್ಸು ಬಂದ ಹಾಡಿದ್ರೆ ಮನಸ್ಸು ಬಂದ ಹಾಡಪ್ರೆ. ಮತ್ತೆ ದಾವಿದನಾಗೆ ಕಲ್ಪಿಸ್ಕೊಂಡು ದಾವಿದನಂತ ಭಕ್ತಿ ನೀಡಿದ್ಯಾ? ದಾವಿದನ ಹಾಡ್ತಾ ಇದ್ದೀನಿ, ನಾನು ಹಾಡ್ತಾ ಇದ್ದೀನಿ ನೋಡು, ಅವನ ರೀತಿ ನಾನು ಹಾಡ್ತೀವಿ. ಮನಸ್ಸು ಬಂದಾಗ ಹಾಡುತ್ತೆ. ಅದನ್ನು ದೇವರು ಹೇಳ್ತಿದ್ದೆ ಮಕ್ಕಳೇ, ತುಂಬ ಜನ ಮನಸ್ಸು ಬಂದಂತೆ ಆಡ್ತಾ ಇರುತ್ತೆ. ಸಂಗೀತ ಆಡ್ತೀವಿ, ಹಾಡು ಮಾಡ್ತಕ್ಕ ಮನಸ್ಸು ಬಂದ ಥರದ ಹಾಡು ಮಾಡ್ತಾ ಇರುತ್ತೆ. ಥರದ ಹಾಡುಗಳು. ಕ್ರಿಸ್ಮಸ್ ಸಂದರ್ಭ
ಸಂದರ್ಭದಲ್ಲಿ ನೋಡುವಾಗ ಅಯ್ಯೋ ಯೇಸು ಕ್ರಿಸ್ತನು ಹುಟ್ಟಿದನು ಓದಿ ಹುಟ್ಟಿದನು. ದೇವರ ಮಕ್ಕಳ ಅಷ್ಟು ಬುದ್ಧಿ ಬೇಡವಾ? ಯೇಸು ಕ್ರಿಸ್ತನು ಹುಟ್ಟಬೇಕು ಇನ್ನು ಮಗುವಾಗಿದ್ದಾರೆ, ಮಗುವಾಗಿದ್ದಾರೆ. ಯಾರ ಜೀವಿತದಲ್ಲಿ ಯೇಸು ಕ್ರಿಸ್ತನು ಹುಟ್ಟಬೇಕಂತಂದ್ರೆ ಅನ್ಯರ ಹೃದಯ, ಅನ್ಯರ ಹೃದಯ ಯೇಸು ಹುಟ್ಟದಾಗದ ಹಬ್ಬ ಪ್ರೇರೆ ನಮಗನೇ ಮೇಲೆ ಹಬ್ಬ. ನೋಡಿದ್ರೆ ಏನು ನಡೀತದೆ ಸಮಾಜದಲ್ಲಿ ಪ್ರೆ ಯೇಸು ಹುಟ್ಟಿದ್ದಾನೆ 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 ಅಂತ ಹೇಳಿ 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 ಭಯಂಕರವಾದ ಪಾಪ ಪ್ರೆ. ಈ ಮೂರ್ಖರಿಗೆ ಯೇಸು ಕ್ರಿಸ್ತನು ಬರ್ತಾರೆ ನನಗೆ ಗೊತ್ತಿಲ್ಲ ಪ್ರೆ. ಸಮಾಜವನ್ನು ನೋಡಿದ್ರೆ ಎಲ್ಲ ಕಡೆ ಹದಗೆಟ್ಟು ಹೋಗಿದೆ. ಮಕ್ಕಳನ್ನು ನೋಡಿ, ರಾಜಕೀಯದಲ್ಲಿ ನೋಡಿ, ಎಲ್ಲ ಕಡೆ ಎಲ್ಲರೂ ಕೆಟ್ಟು ಹೋಗಿದ್ದಾರೆ. ಯೇಸು ಕ್ರಿಸ್ತನು ಎರಡನೇ ಸಾರಿ ಬರ್ತದೆ ನನ್ನ ಮರ್ತೋಗದೆ ಮರ್ತೋಗಿ ಮಾಡಬಾರದ ಕಾರ್ಯಗಳನ್ನು ಮಾಡಿದಾರೆ. ದೇವ್ರ ಮಕ್ಕಳ ಹಾಡುಗಳನ್ನು ಆಡ್ತಾರೆ ಪ್ರೇ. ಮತ್ತೆ ಅವ್ರಿಗೆ ಮೆಚ್ಚುವ ರೀತಿಯಲ್ಲಿ, ದೇವ್ರ ಮೆಚ್ಚುವ ರೀತಿಯಲ್ಲಿ ಅಪ್ರೆ, ಅವ್ರಿಗೆ ಮೆಚ್ಚುವ ರೀತಿಯಲ್ಲಿ ಹಾಡು, ಅವರು ಮೆಚ್ಚುವ ರೀತಿಯಲ್ಲಿ ಡ್ಯಾನ್ಸು ಹಾಡನ್ನು ಆಡ್ತಿದ್ರೆ ಅದೇ ರೀತಿ ಅವ್ರಿಗೆ ಮೆಚ್ಚುವ ರೀತಿಯಲ್ಲಿ ದೇವ್ರು ಮೆಚ್ಚಿದ, ದೇವ್ರ ಮೆಚ್ಚನ ಬಿಡಿದ್ರೆ ಗೊತ್ತಿಲ್ಲ, ದೇವ್ರು ಮೆಚ್ಚಿತನ ಮೆಚ್ಚಲು ಗೊತ್ತಿಲ್ಲ. ಒಂದು ನಮ್ಮ ಜನ ಮೆಚ್ಚಬೇಕಷ್ಟೇ. ದೇವರು ಮೆಚ್ಚಿತನ ಮೆಚ್ಚಲು ಗೊತ್ತಿಲ್ಲ. ನನ್ನ ಒಟ್ಟಿನಲ್ಲಿ ನನ್ನ ಹೆಂಡತಿ ಮೆಚ್ಚಬೇಕು, ನನ್ನ ಪಾಸ್ ಮೆಚ್ಚಬೇಕು, ನನ್ನ ಜನರು ನನ್ನ ಮೆಚ್ಚಬೇಕಷ್ಟೇ. ದೇವರು ಮೆಚ್ಚಿದರೆ ಎಂಬ ಒಂದು ಇದರಲ್ಲಿ ಇದ್ದಾರೆ ಪ್ರೇ. ಆದರೆ ಇನ್ನೂರು ಚಿಂತೆ ಇಲ್ವೋ ದೇವರಿಗೆ ಎಂದರೆ ಚಿಂತೆ, ಯಾರಿಗಾದ್ರೂ ದೇವ್ರ ಬಗ್ಗೆ ಚಿಂತೆ ಇದೆ ಪ್ರೇ. ದೇವರು ನನ್ನನ್ನು ನೋಡಿ ಸಂತೋಷ ಪಡ್ತಾರಂತ ಯಾರಿಗೂ ಅಭಿಪ್ರಾಯ ಚಿಂತೆನೇ ಇಲ್ಲ. ಇವ್ರ ಪಾಡಿಗಳು ಆಡ್ತಾರೆ, ಇವ್ರ ಪಾಡಿಗೆ ಕುಣಿತಾರೆ, ಇವ್ರ ಪಾಡಿಗಳು ಏನು ಮಾಡ್ತಾರೆ. ಇಲ್ಲಿ ನೋಡುವಾಗ ತುಂಬ ಇಲ್ಲಿ ಬೈಬಲ್ನಲ್ಲಿ ಏನಾಗತ್ತೆ, ಎಷ್ಟು ಜನ ನೀವು ನಿಜವಾಗತ್ತೆ ಬೈಬಲ್ನ ತಗೊಂಡು ಹೇಳ್ರಿ, ಖಂಡಿತವಾಗಿ ನನ್ನನ್ನು ನೋಡಿ ದೇವ್ರು ಮೆಚ್ಚುತ್ತಾರೆ ಅಂತ. ದೇವ್ರ ವಾಕ್ಯವನ್ನು ಇಟ್ಕೊಂಡು ನೀವು ಹೇಳ್ರಿ, ಹೌದು ನನ್ನ ಮೂಲಕ ದೇವರು ಸಂತೋಷ ಪಡ್ತಾ ಇದ್ದಾರೆ ಎಂಬುದಾಗಿ ನಾ ಹೇಳಿದ್ರು. ಒಬ್ಬರಾಗ ಹೇಳಿದ್ರು ನನ್ನಪ್ರೆ ಎಲ್ಲರೂ ಮನಸ್ಸು ಬನ್ನಕ್ಕಿಸ್ತಾರೆ. ದೇವರು ಹೇಳುವುದು ಇವರು ಮಾಡ್ತಾ ಇರೋದು ನೋಡಿ. ಇವತ್ತು ಏನು ನಡೀತದೆ ಪ್ರೇ, ಕ್ರೈಸ್ತ ಸಮಾಜದಲ್ಲಿ ಎಲ್ಲ ಸಭೆಗಳಲ್ಲಿ ತುಂಬ ಜನ ಆಡುವಾಗ ಹಾಡಾಡಿದ್ರೆ ಕೇಳ್ತಾರೆ ಬರ ಚೆನ್ನಾಗಿ ಆಡೋಣ ಹೇಳಿ ನೋಡಿದ್ರ ಸಿಸ್ಟರ್, ನಾನು ಚೆನ್ನಾಗಿ ಹಾಡಿದ್ದ, ನನ್ನ ಸ್ವರ ಚೆನ್ನಾಗಿದ್ದ. ನಿನ್ನ ಸ್ವರ ಚೆನ್ನಾಗಿದ್ರೇನೋ ಚೆನ್ನಾಗೇನೋ, ನೀನು ದೇವ್ರಿಗೆ ಕೇಳು, ಇನ್ನೊಬ್ಬರನ್ನ ಯಾಕೆ ನಟಿಸ್ತಿ? ಆಮೇಲೆ ನನ್ನ ಫಸ್ಟ್ ಚೆನ್ನಾಗಿ ಪ್ರಸಂಗ ಮಾಡ್ದ ಬ್ರದರ್, ನನ್ನ ಪ್ರಸಂಗ ಚೆನ್ನಾಗಿದ್ದ. ಹಂಗಾರೆ ನಿಮಗೆ ಗೊತ್ತಿಲ್ಲ ನಿಮ್ಮ ಪ್ರಸಂಗ ಚೆನ್ನಾಗಿದೆ ನಿಮಗೆ ಗೊತ್ತಿಲ್ವಾ? ಇನ್ನೊಬ್ಬರನ್ನ ಕೇಳಿದ್ರೆ ನಾನು ಚೆನ್ನಾಗಿ ಆಡಿದ್ನ, ಮತ್ತು ನಾನು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ನ. ಅವ್ರು ಮೆಚ್ಚಿದೇನು ಮೆಚ್ಚದೇ ಇರ್ತಾರೆ ಅಂತಾರೆ. ಯಾರು ಮೆಚ್ಚುಗಡೆ? ದೇವರು ಮೆಚ್ಚುವರಿಗೆ. ದೇವರು ಮೆಚ್ಚುವುದಂತ ನೋಡಿ ಅನೇಕ ಸಂದರ್ಭದಲ್ಲಿ ನೋಡಿ ಇಷ್ಟೋ ಸಾರಿ ಜನರನ್ನ ಮೆಚ್ಚಿಸಿ 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 ಎಲ್ಲರೂ ಪಾಪದಲ್ಲಿ ಜೀವಿಸ್ತಾ ಇರ್ತಾರೆ. ಪಾಪದಲ್ಲಿ ಜೀವಿಸ್ತಾ ಇರ್ತಾರೆ. ಇದು ಯಾಕಂದ್ರೆ ಚೆನ್ನಾಗಿ ಆಡಿ ಬಂದಾದ್ರೆ, ಚೆನ್ನಾಗಿ ಪ್ರಸಂಗ ಮಾಡೋದಕ್ಕಾದ್ರೆ ನಾವು ಯಾವತ್ತೂ ನಾವು ಇವಾಗ ದೇವರು ನಮ್ಮನ್ನ ಮೆಚ್ಚಿದ್ದಾರೆ ನಾವು ನಮ್ಮ ಮೂಲಕ ದೇವರು ಮೆಚ್ಚುತ್ತಾ ಇದನ್ನ, ದೇವರು ನಮ್ಮನ್ನು ನೋಡಿ ಸಂತೋಷ ಪಡ್ತಾರೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಅದನ್ನ ನೋಡಿ ಗಮನಿಸಿ ನಿಮ್ಮ ಸಂತೋಷಕ್ಕೋಸ್ಕರ ಹಬ್ಬ ನಮ್ಮ ಸಂತೋಷಕ್ಕೋಸ್ಕರ ಹಬ್ಬಗಳನ್ನು ಮಾಡ್ತಾರೆ. ಆದರೆ ನಿಜವಾಗ್ಲೂ ದೇವರು ಸಂತೋಷ ಪಡ್ಬೇಕಾ? ದೇವರು ಸಂತೋಷ ಪಡ್ಬೇಕಾದ್ರೆ ನಮ್ಮ ಸಂತೋಷಕ್ಕೋಸ್ಕರ ಈ ಸಡಗರಗಳು ಏನನ್ನ ಮಾಡ್ತಿದ್ದೀವಿ. ಆದರೆ ದೇವರು ಸಂತೋಷ ಪಡ್ಬೇಕಾ? ದೇವರು ಸಂತೋಷ ಪಡ್ತಾರೆ. ದೇವರು ಹೇಳುವಂಥ ಮಾತನ್ನ ಕೇಳ್ತಾರೆ. ದೇವರು ಹೇಳುವಂಥ ಮಾತನ್ನ ಕೇಳಿ, ಯಾಕಂದ್ರೆ ಇಲ್ಲಿ ದೇವರು ಹೇಳ್ತಾರೆ ಲೂಕನ ಬರೋ ಸುವಾರ್ತೆ 15:7 ನೋಡ್ರಿ. ಲೂಕನ ಬರೋ ಸುವಾರ್ತೆ 15:7 ಓದಿಕೊಳ್ಳೋಣ. ಗಮನಿಸ್ತಾ ಇದ್ದೀರಾ? ನೋಡಿ ಪ್ರಿಯ, ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳದೆ ಅವಶ್ಯಕದ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಪಾಪಿಸುವಾಗಿ ಪರಲೋಕದಲ್ಲಿ ಸಂತೋಷ ಅಂತ. ಎಷ್ಟು ಲಕ್ಷಾಂತರ ಜನರು ಹೋಗಿ ಹಬ್ಬಗಳನ್ನು ಆರಾಧನೆ ಮಾಡೋ ಸಂತೋಷ ಇರುತ್ತೆ. ಒಬ್ಬ ಪಾಪಿ ದೇವರ ಕಡೆ ತಿರುಗುತ್ತೆ. ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿಕೊಳ್ಳುವಾಗ ತನ್ನ ಮನಸ್ಸಲ್ಲಿ ವ್ಯಭಿಚಾರವನ್ನ, ಕಳ್ಳತನವನ್ನ, ಮೋಸವನ್ನ ಕೇಳ್ತಾ ಇದ್ದೀರಾ? ದಯಮಾಡಿ ಇವಾಗ ಕೇಳಿ. ಇಷ್ಟೆಲ್ಲ ಸ್ವಲ್ಪ ಆರಾಮೊಂಡಿಗೆ
ನೋಡಿ, ಒಂದು ಸೀರಿಯಸ್ ಆಗಿ ನಾವು ತಗೊಂಡು ವಾಕ್ಯಗಳನ್ನ ಯಾವುದೋ ಒಂದು ಲೇಖಕ್ಕೆ ತಗೋಬಾರ್ದು. ಇಲ್ಲಿ ನೋಡಿ, ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿರುವಾಗ ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿರುವಾಗ ಎಲ್ಲಿ ಸಂತೋಷ ಅಂತೆ? ಪರಲೋಕದಲ್ಲಿ ದೇವರು, ಯೇಸು ಕ್ರಿಸ್ತನು, ಪವಿತ್ರಾತ್ಮನು ಕೋಟ್ಯಾನ್ ಕೋಟಿ ಸಂತೋಷ ಮಾತಾಡ್ತಾರೆ. ಯಾಕೆ ನೋಡ್ಬಿಟ್ರೆ ದೇವರಿಗೆ ಇದು 99 ಕುರಿಗಿಂತ ಒಂದು ಕುರಿ ಅವಶ್ಯಕತೆ. ಇವತ್ತು ನೋಡಿ, ಸಭೆಗಳು ತುಂಬಿರ್ತವೆ, ಎಲ್ಲ ಸಭೆಗಳು ಏನಾಗುತ್ತೆ ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ತುಂಬಿರ್ತವೆ. ಅದೇ ಪ್ರಕಾರ ನಾಳೆ ನೋಡಿ, ನಾಳೆ ಯಾರಿರಲ್ಲ, ನಾಳೆ ಇವತ್ತು ನಾಳೆ ತಗೋಬೇಕು ಅನ್ನೋ ಒಂದು ಪ್ಲಾನ್ ಇದ್ದಾರಪ್ಪ. ಇದು ದೇವರಿಗೆ ಮಿಕ್ಸಿಗೆ ಬರಲ್ಲಪ್ಪ, ದೇವರಿಗೆ ಮಿಕ್ಸಿಗೆ ಬರಲ್ಲಪ್ಪ. ಇಲ್ಲಿ ನೋಡುವಾಗ ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ಕೂಟವನ್ನು ಏರ್ಪಡಿಸಿ ನಾವು ಸಂತೋಷ ಪಡೋದಕ್ಕೋಸ್ಕರ ಆಡಬೇಕು. ಕೂಟಗಳನ್ನು ಏರ್ಪಡಿಸಿದಾಗ ಸಂತೋಷಗಳು ಕುಣಿದಾಡ್ತಾರೆ, ಮತ್ತೆ ಆಟಗಳು ಆಡ್ತಾರೆ. ಯಾರಿಗೋಸ್ಕರ? ಮನುಷ್ಯ ಸಂತೋಷ. ಅನೇಕ ಕೂಟಗಳು ಎಲ್ಲವೂ ನಡೀತಿದ್ರೆ ಯಾಕೆಂದ್ರೆ ನಾವು ಸಂತೋಷ ಪಡುವ, ಅದಕ್ಕೆ ಅಲಂಕಾರ, ಅದಕ್ಕೆ ಈ ಒಂದು ಆಡಂಬರ. ಇವತ್ತು ನೋಡಿದ್ರೆ ಸಭೆಗಳಲ್ಲಿ ಡ್ಯಾನ್ಸ್ಗಳು ಮಾಡ್ತಾರೆ, ಡ್ಯಾನ್ಸ್ಗಳು. ಅದು ಯಾರಂದ್ರೆ ಯೌವನ ಹುಡುಗಿರು ಆದರೆ ಟೈಟ್ ಪ್ಯಾಂಟ್ ಹಾಕಿ, ಟೈಟ್ ಟೀ ಶರ್ಟ್ ಹಾಕಿ ಅವ್ರನ್ನ ಡ್ಯಾನ್ಸ್ ಮಾಡ್ತಾರೆ. ಇದನ್ನು ನೋಡೋಕೆ ಹುಡುಗರು ಎಲ್ಲರೂ ಏನು ಮಾಡ್ತಾರೆ, ಅದನ್ನು ನೋಡ್ತಾ ಇರ್ತಾರೆ. ಒಂದೇ ಥರ ಡ್ರೆಸ್ ಎಲ್ಲರಿಗೂ ಅದು ಕಚ್ಕೊಂಡಿರ್ಬೇಕು. ಹೆಣ್ಮಕ್ಳು ಖರ್ಚು ಅದು ಕಚ್ಕೊಂಡಿರ್ಬೇಕು. ಯೌವನ ಮಕ್ಕಳು, ಚಿಕ್ಕ ಮಕ್ಕಳು ಯೌವನ ಮಕ್ಕಳು, ಆ ಯೌವನ ಮಕ್ಕಳ ಮೂಲವಾಗಿ ಡ್ಯಾನ್ಸ್ಗಳು ಅವರ ಶರೀರವನ್ನು ದರ್ಶನ ಮಾಡಿಕೊಂಡು ಇದನ್ನು ನೋಡೋಕ್ಕೆ ಏನು ಮಾಡ್ತಾರೆ, ಅನೇಕ ಜನರು ಹುಡುಗರು ಎಲ್ಲರೂ ಬಾಯಿಗಳು ನೋಡ್ತಾರೆ. ಇದರ ಮೂಲಕ ಸಂತೋಷ ನೋಡಿಟ್ರೆ ಅನೇಕ ಫಾರಿನ್ಗಳಾಗಿರ್ಬೋದು, ಅನೇಕ ಸಭೆಗಳು ನೋಡಿಟ್ರೆ ಇವತ್ತು ದೇವರು ಎಷ್ಟು ನೊಂದುಕೊಂಡಿರ್ತಾರೆ. ಇದರ ಮೂಲಕ ಮನುಷ್ಯ ಪಾಪ ಮಾಡ್ತಾನೆ ಹೊರತು ಅವನು ದೇವರನ್ನು ಮೆಚ್ಚಿಸುತ್ತದೆ. ಎಷ್ಟೋ ತಿರುಗಳಿಂದ ತಯಾರು ಮಾಡಿಕೊಂಡು ಬಟ್ಟೆಗಳನ್ನ ಜನ ಮೆಚ್ಚಬೇಕು, ನನ್ನ ಹಾಡನ್ನ ಜನಗಳು ಮೆಚ್ಚಬೇಕು, ನನ್ನ ಡ್ರೆಸ್ನ ಜನಗಳು ಮೆಚ್ಚಬೇಕು, ನಮ್ಮ ಸಭೆ ಜನಗಳು ಮೆಚ್ಚಬೇಕು. ದೇವ್ರ ಮೆಚ್ಚಲು ಮತ್ತೆ ಆ ಬೋಧಕನು ಆಗೇಪ್ರೆ ಅಲ್ಲಿಂದ ಬೋಧಕನು ಅದೇ ಅವನು ಖುಷಿ ಪಡ್ತಾನೆ. ಎಷ್ಟು ಚೆನ್ನಾಗಿ ಕುಣಿತಿದ್ದಾರೆ, ಎಷ್ಟು ಚೆನ್ನಾಗಿ ಆಡ್ತಾರೆ. ನನ್ನ ಸಭೆ ರೀತಿ ಯಾವ ಸಭೆ ಇಲ್ಲ. ದೇವ ಮಗುವೆ, ಒಂದು ವೇಳೆ ಈ ಲೋಕದಲ್ಲಿ ನಿನ್ನ ಸಭೆ ದೊಡ್ಡದಾಗಬಹುದು, ಈ ಲೋಕದ ಜನಗಳನ್ನು ಆಕರ್ಷಣೆ ಮಾಡಬಹುದು, ಆದರೆ ದೇವರು ಅದನ್ನು ನೋಡಿ ಸಂತೋಷ ಪಡುವುದನ್ನಪ್ರೆ, ದೇವರು ದುಃಖ ಪಡುವುದನ್ನಾಗಿದ್ದಾನೆ. ಯಾಕಂದ್ರೆ ವಾಕ್ಯದ ಮೂಲಕ ನಮ್ಮನ್ನು ನಾವು ಸುಖಪಡಿಸ್ಕೊಳ್ತಾರೆ. ಮತ್ತೆ ಅದೇ ರೀತಿ ಪ್ರಸಂಗ ಅದೇ ರೀತಿ ಇರ್ತದೆ. ಪ್ರಸಂಗ 15 ನಿಮಿಷ, ಎಷ್ಟು ಸ್ವಲ್ಪ ಉಂಡಿದ್ರು ನಾವೆಲ್ಲ ಸಂತೋಷ ಪಡೋಣ, ಕುಡಿದಾಡೋಣ, ತಿನ್ನೋಣ, ಉಣ್ಣೋಣ, ನಡೀರಿ ಮನೆಗೆ ಮಾಡ್ದಲ್ಲ ಮಾಡಿ. ಯೇಸು ಸ್ವಾಮಿ ಒಂದು ವೇಳೆ ಅನ್ನಕ್ಕೆ ಮೊದಲು ಯೇಸು ಸ್ವಾಮಿ ಉಂಟು 2021 ವರ್ಷ ಆಗಿದೆ ಅಂದರೆ ಮೊದಲು ಅನ್ನಕ್ಕೆ ಕೇಳ್ತಾರೆ, ನಿಮ್ಮ ದೇವರು ಬರೀ 2021 ವರ್ಷ ಆಗಿದೆಯಾ? ನಮ್ಮ ದೇವರುಗಳು ಕ್ರಿಸ್ತ ಪೂರ್ವದಲ್ಲಿ ಹೋಗಿದ್ದಾರೆ. ಬುದ್ಧನಾಗಿರ್ಬೋದು, ಮಹಾವೀರನಾಗಿರ್ಬೋದು, ಇವರು ಕ್ರಿಸ್ತ ಪೂರ್ವ 6 ವರ್ಷಗಳಲ್ಲಿ ಹೋಗಿದ್ದಾರೆ ಅಂತ ಹೇಳಿದಾಗ ನೀವು ಏನು ಅಂತ ಹೇಳ್ತೀರಾ? ಯೇಸು ಕ್ರಿಸ್ತನಂದ್ರೆ ಇಲ್ಲಿ ಹುಟ್ಟಿದನಕ್ಕಿಂತ ಜಗಿ ಬಂಧನದ ಬೆಳೆದರೆ ಪರಲೋಕಕ್ಕೆ ಬಂದನು, ಪರಲೋಕದಿಂದ ಭೂಲೋಕಕ್ಕೆ ಬಂದರೆ ಯೇಸು ಕ್ರಿಸ್ತರು. ಅಂದ್ರೆ ಇಡೀ ಲೋಕವು ಸೃಷ್ಟಿಯಾದ ಮುಂಚಿತವಾಗಿ ಮೊದಲನಾಗಿ ಯೇಸು ಕ್ರಿಸ್ತನ ಸೃಷ್ಟಿಯಾಗಿದ್ದಾರೆ. ತಂದೆಯಾದ ದೇವರು ಪರಮಾತ್ಮನು ಯೇಸು ಕ್ರಿಸ್ತನ ಸೃಷ್ಟಿ ಮಾಡಿದ್ದಾರೆ. ನಮ್ಮ ಪಾಪದ ಪರಿಹಾರಕ್ಕೋಸ್ಕರ ಈ ಲೋಕದ ಮಾನವರೆಲ್ಲರೂ ಸತ್ತು ನರಕಕ್ಕೆ ಹೋಗಲು ಅದರ ನಿಮಿತ್ತವಾಗಿ ತಂದೆಯಾದ ದೇವರು ಯೇಸು ಕ್ರಿಸ್ತನಲ್ಲಿ ಹೋಗಿ ಕಳಿಸಿದ್ದಾರೆ. ಎಷ್ಟೋ ಮಂದಿ ಊಟ ಆಹಾರ ಇಲ್ಲದೆ ನರಳತಾರೆ ಪರಿವರ್ತನೆ. ಎಷ್ಟೋ ಮಂದಿ ಈ ಲೋಕದಲ್ಲಿ ಊಟವಿಲ್ಲದೆ, ಬಟ್ಟೆ ಇಲ್ಲದೆ, ಆಹಾರವಿಲ್ಲದೆ, ಮನೆಗಳಿಲ್ಲದೆ ನರಳ್ತಾ ಇದ್ದಾರೆ. ಅವ್ರನ್ನ ಅವ್ರು ಸಾಯ್ತಿದ್ರೆ ಅಂಥವ್ರಿಗೆ ಅನ್ನದಾನ ಮಾಡ್ತಾನೆ, ಅಂಥವ್ರಿಗೆ ಬಟ್ಟೆ ದಾನಗಳು ಮಾಡಿದೆ, ಅಂಥವ್ರಿಗೆ ವಸ್ತ್ರಗಳನ್ನು ಕೊಡದೆ ನಾವೇನು ಮಾಡ್ತೀವಿ? ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ಅವರು ಕುಣಿದಾಟ, ತಿನ್ನಾಟ, ಉನ್ನಾಟ. ಯಾರಿಗಾದ್ರೂ ಒಂದು ಆಲೋಚನೆ ಇದೆಯಾ? ಭೂಮಿ ಮೇಲೆ ಎಷ್ಟು ಜನರಿದ್ದಾರೆ ಅನ್ನವಿಲ್ಲದೆ, ವಸ್ತ್ರವಿಲ್ಲದೆ, ಕಣ್ಣಿಲ್ಲದೆ, ಕೈಯಿಲ್ಲದೆ ಅವರೆಷ್ಟು ದುಃಖ ಪಡ್ತಿದ್ದಾರೆ. ಇವತ್ತು ನಾವೇನು ಮಾಡ್ತಾ ಇದ್ದೇವೆ? ದೇವರು ಆಗ ಮೆಚ್ಚುತ್ತಾನೆ, ದೇವರು ಅಂಥವ್ರನ್ನ ಮಾಡುವ ಮೆಚ್ಚುತ್ತಾನೆ. ದೇವರು ಒಪ್ಪುತ್ತಾನೆ. ನಿನ್ನ ಮೂಲಕ ದೇವರ ಕಡೆಗೆ ತಿರುಗುವಾಗ ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಬೇಕು. ಕ್ರಿಸ್ಮಸ್ ಅನ್ನುವಾಗ
ಒಬ್ಬ ವ್ಯಕ್ತಿ ದೇವರ ಕಡೆ ತಿರುಗಬೇಕು, ದೇವರ ಕಡೆ ತಿರುಗ, ಆಗ ಖಂಡಿತವಾಗಿ ಪರಲೋಕದ ದೊಡ್ಡದಿದೆ ಪ್ರೇ. ಆದರೆ ಕ್ರೈಸ್ತ ಸಭೆಯಲ್ಲಿ ಏನು ನಡೀತದೆ ಪ್ರೇ? ಕ್ರೈಸ್ತ ಸಭೆಯಲ್ಲಿ ಏನು ನಡೀತದೆ? ಸಮಾಜಕ್ಕೆ ಏನು ಕೊಡ್ತಾರೆ ಅವೆಲ್ಲ? ಕ್ರೈಸ್ತ ಸಭೆಯಲ್ಲಿ ಏನು ನಡೀತದೆ? ನನ್ನ ಮದುವೆ ಯೌವನ ಸ್ತ್ರೀಯರ ಮೂಲಕ ಕೊಡ್ತಾ ಹೆಣ್ಣು ಮಕ್ಕಳ ಮೂಲಕ ಡ್ಯಾನ್ಸ್ ಮಾಡ್ತಾರೆ ಪ್ರೇ. ಈಗ ಚಿಕ್ಕ ಮಕ್ಕಳ ಮೂಲಕ ಮಾಡಿಸಬೇಡ ಅಂತಾರೆ, ಅವ್ರ ಮೂಲಕ ಮಾಡಿಸಿ ಸುವಾರ್ತೆ ಸಾಕು. ಆದರೆ ಯೌವನಸ್ಥ ಹೆಣ್ಣು ಮಕ್ಕಳ ಮೂಲಕ ನೀವು ಡ್ಯಾನ್ಸ್ ಮಾಡ್ತಾರೆ ಪ್ರೇ. ಅದು ಡಿಸ್ಕೋ ಡ್ಯಾನ್ಸು, ಮ್ಯೂಸಿಕ್ಗಳು ನೋಡಿ ಪ್ರೇ ಸಭೆಗಳಲ್ಲಿ. ಸಿನಿಮಾದವರು ಇದೇ ರೀತಿ ಮಾಡ್ತಾರಲ್ಲ, ಸಿನಿಮಾದವರು ಮೈಗಳು ತೋರ್ಕೊಂಡು ಸಿನಿಮಾದವರು ಇದೇ ಥರ ಮಾಡ್ತಾರೆ ಪ್ರೇ, ಇದೇ ಥರ ಮಾಡಿ ಹಣವನ್ನು ಗಳಿಸ್ತಾರೆ ಪ್ರೇ. ಅವ್ರಿಗೂ ನಮ್ಗೆ ಏನು ವ್ಯತ್ಯಾಸ ಇದೆ ಪ್ರೇ? ಮಕ್ಕಳೇ, ಅವ್ರಿಗೂ ನಮ್ಗೆ ಏನು ವ್ಯತ್ಯಾಸ ಇದೆ? ಅದನ್ನು ನೋಡಕ್ಕೆ ಅನೇಕ ಜನ ಪ್ರೇ ಸಭೆಗಳಲ್ಲಿ ಜಾಗ ಇರಲ್ಲ ಪ್ರೇ. ಕ್ರಿಸ್ಮಸ್ ಟೈಮಲ್ಲಿ ನೋಡಿ ಪ್ರೇ, ಕ್ರಿಸ್ಮಸ್ ಟೈಮಲ್ಲಿ ಸಭೆಗಳಲ್ಲಿ ಕೂತ್ಕೊಳ್ಳೋಕೆ ಜಾಗ ಇರೋದಿಲ್ಲ ಪ್ರೇ. ಎಲ್ಲ ಪ್ರೋಗ್ರಾಮ್ ಆಟಗಳು. ಆದರೆ ದೇವರು ಇಷ್ಟಪಡುವಂಥ ಯಾವ ಕಾರ್ಯ ಮಾಡಿದ್ರೆ ಹೋಗಿ ಪ್ರಸಂಗನಾರು ಬದುಕ್ತಾರ, ಅದರಿಂದ ಯಾರು ಬದಲಾಯಿಸ್ತಾರ? ಅದುವಿಲ್ಲ. ಪ್ರಸಂಗ 5 ನಿಮಿಷ ಬರಲೆ. ದೇವ್ರ ಮಕ್ಕಳೇ, ನನಗೆ ಈ ಒಂದು ಸಭೆ ಒಂದು ಕೂಟಕ್ಕೆ ಹೋಗಿದೆ. ಕೂಟಿಗೆ ಹೋಗುವಾಗ ಎಲ್ಲ ಪಾಸ್ಟರ್ಸ್ಗಳು ಅವ್ರ ಮಕ್ಕಳು ತುಂಬ ಜನ ಸರಿ. ಅಲ್ಲಿಗೆ ನಾನು ಇನ್ವೈಟ್ ಮಾಡಿದರೆ ನಾನು ಹೋಗಿದ್ದೀನಿ ಪ್ರೇ. ಅಲ್ಲಿ ಹೋಗುವಾಗ ಥರದ ಆಟಗಳು, ಥರದ ಊಟಗಳು, ಥರದ ಬಣ್ಣದ ಬಟ್ಟೆಗಳು, ಥರದ ಡೆಕೋರೇಷನ್ಗಳು ಎಲ್ಲವನ್ನು ಮಾಡ್ತಾರೆ ಪ್ರೇ. ಮತ್ತೆ ಆತನೊಬ್ಬ ಕುಣಿತಾ ಇದ್ದಾನೆ ಪ್ರೇ. ಒಬ್ಬ ಪಾಸ್ಟರ್ ಕುಣಿತಾ ಇದ್ದಾನೆ, ನನಗೆ ಯಾವ ಏಸು ಕುಣಿತಾನೆ ಅಂತ ಕುಣಿತಾ ಇದ್ದಾನೆ ಪ್ರೇ. ಎಲ್ಲರೂ ಕುಣಿಸ್ತಾ ಇದ್ದಾನೆ ಪ್ರೇ. ಹಾಡಿಗೆ ಅರ್ಥ ಇಲ್ಲ, ಏನು ಇವನು ಮನಸ್ಸನ್ನು ಇವರೆಲ್ಲರೂ ಕುಣಿತಾ ಇದ್ದಾರೆ ಪ್ರೇ. ಮತ್ತೆ ಅದನ್ನು ಏರ್ಪಡಿಸುವಂಥ ವ್ಯಕ್ತಿಗೂ ಸಹ ಅವ್ರು ಏನು ಮಾಡ್ತಾರೆ? ಅವರು ಸಹ ಪ್ರಸಂಗನೆ ಒಂದು ವಾಕ್ಯನಿಲ್ಲ ಪ್ರೇ. ಆಗ ನೋಡುವಾಗ ತುಂಬ ವೇದನೆ ಆಗಿದೆ ನನಗೆ ಪ್ರೇ. ನೋಡಿ, ಇಷ್ಟೆಷ್ಟು ಜ್ಞಾನಿಗಳು, ಎಷ್ಟೆಷ್ಟು ಸ್ಟಡಿಗಳು ಮಾಡಿದ್ದಾರೆ ಪ್ರೇ. ಎಷ್ಟೆಷ್ಟು ಜನಗಳಲ್ಲಿ ಸಭೆ ಬರ್ತಾರೆ. ಆದರೆ ದೇವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ ಈ ರೀತಿ ಮನಸ್ಸಿಗೆ ಬಂದು ಹೋಗಿದ್ದಾರಲ್ಲ, ಆಟಗಳನ್ನು ಆಡಿಕೊಂಡು ಒಳ್ಳೊಳ್ಳೆ ಬಿರಿಯಾನಿ ತಿಂದುಕೊಂಡು ಈ ರೀತಿ ಮಾಡ್ತಾರಲ್ಲ, ದೇವರು ಎಷ್ಟು ನಂಬಿಕೊಳ್ತಾರೆ. ದೇವರು ಅದಕ್ಕಾಗಿ ನಮ್ಮನ್ನು ಆರಿಸಲ್ಪಟ್ಟ, ದೇವರು ಅದಕ್ಕಾಗಿ ನಾವು ಸೇವೆ ಕರೆಯಲ್ಪಟ್ಟ ಪ್ರೇರೆ. ದೇವ ಮಕ್ಕಳೇ, ಅರ್ಥ ಮಾಡಿಕೊಡುತ್ತಾರೆ. ಇಲ್ಲಿ ನೋಡುತ್ತಿರುವ ಅನೇಕ ಜನರು ಬರ್ತಿದ್ದಾರೆ ಪ್ರೇ. ಪ್ರಸಂಗವಿಲ್ಲ, ಏನಿಲ್ಲ ಪ್ರೇ. ಜನ ಏನು ಬೇಕಾಗಿಲ್ಲ, ಪ್ರಸಂಗ ಅಂದ್ರೆ ಆಗಲ್ಲ. ದೇವ್ರ ಮಕ್ಕಳು ಯೇಸು ಕ್ರಿಸ್ತರು ಯಾಕೆ ಹುಟ್ಟಿದರೆ ಎಂಬುದಾಗಿ ಪ್ರೇ ನಿಮ್ಗೆ ಅರ್ಥ ಆಗಬೇಕು. ಯೇಸು ಕ್ರಿಸ್ತನು ಬರೀ ಒಬ್ಬರಿಗೆ ಹಾಕಿದ್ರೆ ಇಡೀ ಪ್ರಪಂಚದ ಎಲ್ಲ ಮಾನವರಿಗೋಸ್ಕರ ತಂದೆ ತನ್ನ ಮನವನ್ನು ಕಳಿಸ್ಕೊಡ್ತಾರೆ. ರಕ್ತ ದಾರಿಯಲ್ಲಿ ಪಾಪ ಪರಿಹಾರ ಇಲ್ಲ. ಯೇಸು ಕ್ರಿಸ್ತನ ಮೂಲಕ ಮಾತ್ರ ಪ್ರೇ ನಾವು ಸ್ವರ್ಗರಾಜ್ಯಕ್ಕೆ ಹೋಗಿ ಯಾರಿಗೂ ಹೋಗಲಿಕ್ಕೆ ಸಾಧ್ಯವಿಲ್ಲ ಪ್ರೇ. ಯೇಸು ಕ್ರಿಸ್ತನ ಕ್ರೈಸ್ತರ ದೇವರಲ್ಲ. ಯಾರು ಯೇಸು ಕ್ರಿಸ್ತನ ಹಿಂಬಾಲಿಸ್ತಾರೋ ಅವರು ಕ್ರೈಸ್ತರು ಪ್ರೇ. ಯೇಸು ಕ್ರಿಸ್ತನ ವಾಕ್ಯವನ್ನು ಯಾರು ಹಿಂಬಾಲಿಸ್ತಾರೆ ಅವರು ಕ್ರೈಸ್ತರು. ಅಲ್ಲೆಲ್ಲ ಇದರ ಹೆಸರಿಗೆ ಸ್ಟ್ಯಾನ್ಲಿ, ಪಿಂಟೋ, ಅವರೆಲ್ಲ ಕ್ರೈಸ್ತರು ಇರ್ತಾರೆ. ಹೆಸರು ಕ್ರೈಸ್ತರ ಹೆಸರು ಅಷ್ಟೇ. ಆದರೆ ಅವರು ಯಾರು ಕ್ರೈಸ್ತರಲ್ಲ, ಯಾರು ದೇವರ ವಾಕ್ಯದ ಪ್ರಕಾರ ಜೀವಿಸ್ತಾರೋ ಅವನೇ ಕ್ರೈಸ್ತ ನಿಜವಾದ ಭಕ್ತರಿರ್ತಾರೆ. ಈ ಸಮಾಜಕ್ಕೆ ಏನು ಕಲಿಸ್ತಾ ಇರ್ತಾರೆ? ನಮ್ಮ ಕ್ರೈಸ್ತರು ಸಮಾಜಕ್ಕೆ ಏನು ಕಲಿಸ್ತಾ ಇರ್ತಾರೆ? ಏನು ಸಂದೇಶಗಳನ್ನು ಕೊಡ್ತಾರೆ? ಎಲ್ಲರೂ ಪಾಪವಾದ ಕಾರ್ಯವನ್ನು ಮಾಡ್ತಾರೆ. ದೇವರನ್ನು ಏನು ಅರ್ಥ ಮಾಡ್ಕೊಂಡಿದ್ದಾರೆ? ದೇವರನ್ನು ಏನು ಅರ್ಥ ಮಾಡ್ಕೊಂಡಿರ್ತಾರೆ? ದೇವರ ಪ್ರೀತಿ ಎಷ್ಟು ಅರ್ಥವಾಗಿದೆ ಅವ್ರಿಗೆ. ಯೇಸು ಈ ಲೋಕಕ್ಕೆ ಬಂದಾಗ ಎಷ್ಟು ಕಷ್ಟಪಟ್ಟು ಸೇವೆ ಮಾಡಿದ್ದಾರೆ. ತಂದೆ ಪ್ರೀತಿಯನ್ನು ಹಳ್ಳಿ ಹೋಗಿ ಸಾರಿದ್ದಾರೆ. ನನ್ನ ನಂಬ್ರಿ, ನನ್ನ ಮಾತನ್ನು ನಂಬ್ರಿ, ಯಾರು ನಾಟಕ್ಕೆ ಹೋಗ್ಬೇಡ್ರಿ, ನನ್ನ ಮೂಲಕ ನನ್ನ ತಂದೆಯನ್ನು ನಂಬ್ರಿ ಅಂತ ಹೇಳಿ ಯಾರು ಹೇಳಿದ್ರೆ. ಅದೇ ರೀತಿ ಅಪೋಸ್ತಲರು ಹೋಗಿ ಎಲ್ಲ ಕಡೆ ಸಾರಿದ್ದಾರೆ ಯೇಸುವಿನ ಶಿಷ್ಯರು. ಇದನ್ನು ನೋಡಿ ಒಂದು ವೇಳೆ ಇದನ್ನು ನೋಡಿ ದೇವರು ಮೆಚ್ಚಿಕೊಂಡಿರ್ತಾರೆ. ಅವರೆಲ್ಲ ದೇವರು ನೋಡಿ ಮೆಚ್ಚಿಕೊಂಡಿರ್ತಾರೆ. ದೇವರು ಸಂತೋಷ ಪಡಬೇಕಾದ್ರೆ ನಮ್ಮ ಹೃದಯ ಶುದ್ಧವಾಗಿರ್ಬೇಕ್ರೆ. ಮೊದಲಾಗಿ ದೇವರು ನಮ್ಮನ್ನು ನೋಡಿ ಸಂತೋಷ ಪಡಬೇಕಾದ್ರೆ ಏನಿರಬೇಕು? ಹಾರ್ಟ್ ಕ್ಲೀನ್. ನಮ್ಮ ಹೃದಯ ಶುದ್ಧವಾಗಿರ್ಬೇಕು. ಆಗ ದೇವರಿಗೆ ಸಂತೋಷ ಪಡೆ. ದೇವರು ಸಂತೋಷ ಪಡ್ತಾರೆ. ಅದೇ ರೀತಿ ಯೇಸು ಒಳ್ಳೆಯ ಮಾರ್ಗವನ್ನು ತೋರಿಸ್ತಾರೆ ಎಲ್ಲ ಜನರಿಗೆ. ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಅಂತ. ಇವತ್ತು ಹಾಗೇನು ಮಾಡ್ತಿರ್ತಾರೆ? ಅನ್ಯ ಜನರಿಗೆ ಒಳ್ಳೆ ಮಾರ್ಗದಲ್ಲಿ ತೋರಿಸ್ತಿದ್ದೀವ?
ಬೇಡ ಕ್ರೈಸ್ತರಾದ್ರು ತಮ್ಮ ಮಕ್ಕಳಿಗೆ ಒಳ್ಳೆ ಮಾರ್ಗ ತೋರಿಸ್ತಾ ಇದ್ದಾರಾ? ಎಲ್ಲ ಈ ಲೋಕದ ಜ್ಞಾನ, ಈ ಲೋಕದ ಜ್ಞಾನ, ಈ ಲೋಕದ ವಿದ್ಯೆ, ಕೋಟಿ ವಿದ್ಯೆ ಯಾಕೆ? ಹೊಟ್ಟೆ ಪಾಠೋಸ್ಕರ. ದೇವರ ಮಾತನ್ನು ಯಾರು ಮಕ್ಕಳಿಗೆ ಬೋಧಿಸ್ತಾರಪ್ಪ? ಇವತ್ತಿನ ಮಕ್ಕಳಿಗೆ ಎಲ್ಲರೂ ಮನಸ್ಸು ಬಂದಿದ್ದಾರೆ. ದುಷ್ಟ ಮಾತನ್ನು ನಡೆಸಿದ್ರೆ, ದುಷ್ಟರ ಮಾತನ್ನು ನಡೆಸ್ತಾರೆ, ಎಲ್ಲರನ್ನ ಪಾಪದ ಮಾತನ್ನು ನಡೆಸಿದ್ರೆ. ಈ ರೀತಿ ಮಾಡಿದ್ರೆ ಸಮಾಜ ಯಾರು ಕಾಪಾಡ್ತಾರಪ್ಪ? ಸಮಾಜವನ್ನು ಯಾರು ಕಾಪಾಡ್ತಾರೆ? ಇಲ್ಲಿ ನೋಡಿದ್ರೆ ದುಷ್ಟ ಕಾರ್ಯಗಳು, ರಾಜಕೀಯಗಳಿಗೆ ಅಲ್ಲೂ ದುಷ್ಟ ಕಾರ್ಯಗಳು, ಫಿಲ್ಮ್ ಇಂಡಸ್ಟ್ರಿ ಅಲ್ಲೂ ದುಷ್ಟ ಕಾರ್ಯಗಳು, ಲಾಸ್ಟ್ ಬೇಡಪ್ಪ ಸಭೆ ಬಂದು ಅಲ್ಲೂ ದುಷ್ಟ ಕಾರ್ಯಗಳು. ದೇವರು ಇಷ್ಟೊಂದು ಪ್ರಸನ್ನ ಇಲ್ಲ, ದೇವರು ಇಷ್ಟಪಡುವಂಥ ವಾಕ್ಯಗಳಿಲ್ಲ. ಎಲ್ಲ ಕುಂದಾಟ, ಬಡದಾಟ, ಹೊಡೆದಾಟ. ದೇವ್ರ ಮಕ್ಕಳೇ, ಇಲ್ಲಿ ನೋಡೋದಿದ್ರೆ ಯಾರು ಕಾಪಾಡಿದ್ರೆ? ಕ್ರೈಸ್ತರ ಪದ್ಧತಿ ಬದಲಾಗಬೇಕ್ರೆ, ನನ್ನ ಪದ್ಧತಿ ಬದಲಾಗಬೇಕು. ಇಲ್ಲದೆ ಹೋದರೆ ಭಯಂಕರವಾದ ಶಿಕ್ಷೆಗಳಾಗ್ತಿದ್ರೆ, ಸಾಧಾರಣವಾದ ಶಿಕ್ಷೆ ಇಲ್ಲ, ಭಯಂಕರವಾದ ಶಿಕ್ಷೆಗೆ ಒಳಗಾಗ್ತಾರೆ. ಯಾಕೆ ನೋಡುವಾಗ ನೋಡಿ, ಏನಂದ್ರೆ ದೇವರು ಮೆಚ್ಚಬೇಕಾದ್ರೆ, ದೇವರು ಮೆಚ್ಚಿದ್ರೆ ಏನು ಮಾಡ್ಬೇಕು ಗೊತ್ತಾ? ನೋಡಿ, ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 27 ವಚನ ನೋಡಿಕೊಳ್ಳೋಣ. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 27ನೇ ವಚನ. ಹಾ, ಓದಿ. 1:27. 27ನೇ ವಚನ ನೋಡಿ. ಒಂದು ನಿಮಿಷ, 26 ಸದ್ಭಕ್ಷಣೆಗಳು. ನೋಡ್ರಿ, ಸದ್ಭಕ್ತನೆನಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆ ಕಡಿವಾಣ ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸಿದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ. ನೋಡಿ, ನಾಲಿಗೆಗೆ, ನಮ್ಮ ನಾಲಿಗೆ ಶುದ್ಧವಾಗಿರ್ಬೇಕು. ನಮ್ಮ ಬಾಯಿ, ನಿನ್ನ ಬಾಯಿ ಶುದ್ಧವಾಗದೆ ನೀನು ಎಷ್ಟೇ ಪ್ರಾರ್ಥನೆ ಮಾಡಿದ್ರು, ನೀವು ಏನೇ ಮಾಡಿದ್ರು ಸಹ ಅದು ನಿಷ್ಪ್ರಯೋಜನ. ಅದು ಬೆಲೆನೇ ಇರುವುದು. ಅದಕ್ಕೆ ಅದರ ದೇವವಾಕ್ಯ, ಅದಕ್ಕೆ ಸಂಕಟದಲ್ಲಿ ಬಿದ್ದ ದಿಕ್ಕಿದವರನ್ನು ಇವಿದಿನನ್ನು ಪರಾಮರಿಸಿ ತನಗೆ ಪ್ರಪಂಚ ದೋಷವು ಹತ್ತದಂತೆ ನೋಡಿಕೊಳ್ಳಿರಿ. ಹೃದಯ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವು ನಿರ್ಮಲವು. ಪ್ರಪಂಚದ ದೋಷ ಹಚ್ಕೋಬಾರ್ದ್ರೆ ಅಂದ್ರೆ ಪಾಪ, ಪ್ರಪಂಚದಲ್ಲಿ ನಡೆಯುವಂಥ ಕಾರ್ಯಗಳನ್ನು ನೀನು ಮಾಡಬೇಡ ಅಂತಿದ್ರೆ ಅರ್ಥ. ನೋಡಿ, ಅದೇ ಹೇಳ್ತಾರೆ, ದಿಕ್ಕಿಲ್ಲದವರನ್ನು ವಿಧಿವರನ್ನು ಪರಾಮರಿಸಿ. ದಿಕ್ಕಿಲ್ಲದವರಂದ್ರೆ ಅಲ್ಲಲ್ಲಿ ಬಿದ್ದವರಲ್ಲ, ಅವರಲ್ಲ. ನೀವು ಅಂತ್ಯದ ಬೆಳಿತಾರೆ, ದಿಕ್ಕಿಲ್ಲದವರಲ್ಲ, ಅಲ್ಲಲ್ಲಿ ಬಿದ್ದವರಲ್ಲ. ದಿಕ್ಕಿಲ್ಲದವರಂದ್ರೆ ದೇವರ ವಾಕ್ಯ ಗೊತ್ತಿಲ್ಲದೆ ಜೀವಿಸ್ತಾರೆ, ಅವರೇ ದಿಕ್ಕಿಲ್ಲದವರು. ದೇವ್ರ ಮಕ್ಕಳೇ, ಅರ್ಥ ಮಾಡ್ಕೊಳ್ಳಿ. ದಿಕ್ಕಿಲ್ಲದವರಂದ್ರೆ ಸರಿಯಾದ ವಾಕ್ಯವನ್ನು ಗೊತ್ತಿಲ್ಲದೆ ಅವರೇ ದಿಕ್ಕಿಲ್ಲದವರು. ದೇವರ ವಾಕ್ಯ ಗೊತ್ತಿಲ್ಲದೆ ದಿಕ್ಕಿಲ್ಲದೆ ನಡೀತಾರೆ. ಓ, ದೇವರು ಹಿಂಗೆ ಮಾಡೋ ಸಂತೋಷ ಪಡ್ತಾ ಇದ್ದಾನೆ, ದೇವರು ಈ ಥರ ಮಾಡೋ ಸಂತೋಷ ಪಡ್ತಾ ಇದ್ದಾನೆ, ಮನಸ್ಸು ಬಂದಾಗ ಜೀವಿಸ್ತಾ ಇದ್ದಾರೆ ದೇವ್ರ ಮಕ್ಕಳೇ. ಇಲ್ಲಿ ದಿಕ್ಕಿಲ್ಲದವರು ಎಂಬುದಾಗಿ ನೋಡುವಾಗ ದೇವರ ವಾಕ್ಯ ಗೊತ್ತಿಲ್ಲದವರು ಈ ಲೋಕದಲ್ಲಿ ನೋಡಿ, ದೇವರ ವಾಕ್ಯ ಗೊತ್ತಿಲ್ಲದೆ ಮನಸ್ಸು ಬಂದಾಗ ಜೀವಿಸ್ತಾರೆ ದೇವ್ರ ಮಕ್ಕಳೇ. ಕ್ರೈಸ್ತರಾಗಿರ್ಬೋದು, ಒಂದಿನಾಗಿರ್ಬೋದು, ಎಲ್ಲರೂ ಏನು ಮಾಡ್ತಾರೆ? ಮನಸ್ಸಿಗೆ ಬಂದಾಗ ಜೀವಿಸ್ತಾರೆ. ಒಂದು ಸಾರಿ ಸಮಾಜವನ್ನು ನೋಡಿ, ಈಗ ಹೇಳ್ತಾರೆ ಯಾಕೋಬರ ಪತ್ರಿಕೆ 1:27 ವಚನದಲ್ಲಿ ಈ ಪ್ರಪಂಚದ ದೋಷಗಳನ್ನು ನೋಡಿಕೊಳ್ಬೇಕಂತ. ಈ ಪ್ರಪಂಚದ ದೋಷ ಅಂಟ್ಕೊಳ್ಬಾರಂದ್ರೆ ನೋಡಿಬಿಡಿ, ಆಟಗಳಾಗ್ಬೋದು, ಹಾಡುಗಳಾಗ್ಬೋದು, ಎಲ್ಲವೂ ನಾವು ಸಂತೋಷ ಪಡೋದಕ್ಕೆ ಮಾತಾಡ್ತಾರೆ ಅಲ್ವಾ? ನಾವು ಸಂತೋಷ ಪಡೋದಕ್ಕೆ ಮಾತ್ರ ಈ ಹಾಡುಗಳು, ಆರಾಧನೆಗಳು, ಆಟಗಳು, ಪಾಠಗಳು ಇವೆಲ್ಲವೂ ಸಹ ನಮಗೋಸ್ಕರ ನಾವು ಮಾಡ್ಕೊಳ್ಬೇಕು, ನಾವು ಸಂತೋಷ ಪಡಬೇಕಂತ. ನಿಜವಾದ ಭಕ್ತರಿದ್ರೆ, ನಿಜವಾದ ಭಕ್ತರು ದಿಕ್ಕದವರನ್ನ ಪರಾಮರಿಸ್ತಾರೆ. ಅಂದ್ರೆ ಯಾರಿಗೆ ವಾಕ್ಯಗಳು ಇನ್ನೂ ಗೊತ್ತಿಲ್ವೋ ಅವರ ಬಳಿಗೆ ಹೋಗಿ ಸತ್ಯವಾದ ವಾಕ್ಯಗಳನ್ನ ಮಾತಾಡ್ತಾರೆ. ಮತ್ತೆ ಈ ವಿಧಿಯವರನ್ನು ನೋಡ್ಕೊಳ್ಬೇಕು, ಅಂದ್ರೆ ಒಳ್ಳೆದನ್ನು ಮಾಡಬೇಕು, ಒಳ್ಳೆದನ್ನ ಮಾಡ್ತಾರೆ. ದಿಕ್ಕದವರನ್ನ ನೋಡ್ಬೇಕು, ಮತ್ತೆ ವಿಧಿವರನ್ನ ಗಮನಿಸ್ಬೇಕು. ಯಾರು ಮಾಡ್ತಾರೆ ಇರ್ತಾರೆ? ಎಷ್ಟು ವಿಧಿವರಿದ್ರೆ ಇವತ್ತು ನೋಡುವಾಗ ಸುಮಾರು 400 ಕೋಟಿ ಅಂತ ಕ್ರೈಸ್ತರಾದ್ರೆ 300 ಕೋಟಿ 350 ಕೋಟಿ ಇದ್ದಾರೆ. 350 ಕೋಟಿಲಿ 100 ಕೋಟಿ ಜನ ಕ್ರಿಸ್ಮಸ್ ಮಾಡ್ತಾರೆ. ಇನ್ನು 250 ಕೋಟಿ ಕ್ರೈಸ್ತರು ಕ್ರಿಸ್ಮಸ್ ಆಚರಣೆ ಮಾಡ್ತಾರೆ. ಅದರಲ್ಲಿ ಒಂದು ಮನೆಗೆ 100 ರೂಪಾಯಿ ಎಷ್ಟು ಕೋಟಿ ಹೆಚ್ಚುತ್ತಾರೆ? ಬರೀ 100 ರೂಪಾಯಿ ಖರ್ಚು ಮಾಡ್ತಾರೆ.
ಅಯ್ಯೋ, 1,05,000, 1,10,000, 1,50,000, 1,01,00,000 ಎಷ್ಟು ಖರ್ಚು ಮಾಡ್ತಾರೆ. ಈ ಹಣ ಎಲ್ಲವನ್ನ ವೇಸ್ಟ್ ಮಾಡ್ತಾರೆ. ದೇವರ ಮಕ್ಕಳು ನಮ್ಮ ದೇಶಕ್ಕೆ ಬಂದಂತ ಮದರ ತೆರೆದವರು ಈ ರೀತಿ ಮಾಡಿರ್ತಾರೆ. ನಮ್ಮ ದೇಶಕ್ಕೆ ಬಂದಂತ ಇದೇ ಕೇರಿಗಳು ಈ ರೀತಿಯಾಗಿ ವೆಚ್ಚ ಮಾಡಿದ್ರ. ಈ ಒಂದು ಬೈಬಲ್ನ ಪ್ರಿಂಟ್ ಮಾಡಿದಂತ ಈ ಬೈಬಲ್ನ ಪ್ರಿಂಟ್ ಮಾಡಿದಂತ ಆ ವ್ಯಕ್ತಿ ಇದು ಮಾಡಿದ್ರೆ ಜಾನ್ ಗುಟನ್ ಬರ್ಗನ್ಗಾಗಿ ಈ ಒಂದು ಬುಕ್ ಅನ್ನ ಬರೀಬೇಕಾದ್ರೆ 25 ವರ್ಷಗಳ ಕಾಲ ಮಾಡಿದ್ರೆ ಮುದ್ರಾಯಣವನ್ನ. ದೇವರ ನಾವು ಏನ್ ಮಾಡ್ತಿದ್ವಿ? ಹೌದು, ಆ ವೇಸ್ಟ್ ಮಾಡ್ತಾ ಇದ್ವಿ, ಹಣವನ್ನು ವೇಸ್ಟ್ ಮಾಡ್ತಾ ಇದೀವಿ, ಸಮಯನ ವೇಸ್ಟ್ ಮಾಡ್ತಾ ಇದೀವಿ. ಇವತ್ತು ನೋಡಿದ್ರೆ ಅನೇಕ ಜನರು ಇಲ್ಲಿ ನಮ್ಮ ಸಭೆಯಲ್ಲಿ ಇಲ್ಲಿ ಬಂದ್ರೆ ಎಲ್ಲಲ್ಲಿ ಇನ್ನು ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಕುಣಿತಾರೆ, ನಿಲ್ಲಿತಾರೆ, ಅಲ್ಲಿ ಹೋಗಿದ್ದಾರೆ. ಬೇಡಪ್ರೆ, ಯಾಕಂದ್ರೆ ಇಲ್ಲಿ ದೇವರ ವಾಕ್ಯ ಅಂತ ಅವರು ದೇವರ ಶಿಕ್ಷೆಯನ್ನು ಕೊಡ್ತಾರೆ. ದೇವರ ವಿರುದ್ಧವಾಗಿ ನಡೆಯುವ ಶಿಕ್ಷಣ ಕೊಡ್ತಾರೆ. ಅದರಿಂದ ಇಲ್ಲಿ ಒಳ್ಳೆಯದನ್ನು ಮಾಡಬೇಕು. ಆದರೆ ನೋಡ್ರೆ ಇಲ್ಲಿರುವ ತಂದೆ ತಾಯಿಯವರಿಗೆ ನಾವು ಸಹಾಯ ಮಾಡಬೇಕು. ಅಂತ ಮಕ್ಕಳಿಗೆ ನಾವು ಸಹಾಯ ಮಾಡಬೇಕಾಗ್ತದೆ. ಮತ್ತೆ ವಾಕ್ಯಗಳು ಗೊತ್ತಿದ್ದಂಥವ್ರಿಗೆ ನಾವು ವಾಕ್ಯಗಳನ್ನು ತಿಳಿಸ್ಬೇಕು. ಕ್ರಿಸ್ಮಸ್ ಅಂದ್ರೆ ಏನು ಅನ್ನೋದನ್ನು ನಾವು ತಿಳಿಸ್ಬೇಕು ದೇವ್ರ ಮಕ್ಕಳೇ. ಆದರೆ ಏನು ನಡೀತದೆ ನೋಡುವಾಗ ಎಲ್ಲವೂ ವಿಚಿತ್ರವಾಗಿ ನಡೀತದೆ, ಎಲ್ಲವೂ ಸಹ ಉಲ್ಟ ನಡೀತದೆ. ದೇವರಿಗೆ ಉಲ್ಟವಾಗಿ ನಡೀತದೆ. ಪ್ರತಿ ಕ್ರೈಸ್ತರಿಗೆ ಇದೆ. ಎಷ್ಟೋ ಮಂದಿ ಪ್ರಪಂಚದಲ್ಲಿದ್ದಾರೆ. ರೋಡ್ ಸೈಡಲ್ಲಿದ್ದಾರೆ, ಬಟ್ಟೆಗಳೆಲ್ಲ ದಿಗಂಬರರಾಗಿ ಜೀವಿಸ್ತಾ ಇದ್ದಾರೆ. ಇಂಥರ ಬೇರೆ ಯಾವ ದೊಡ್ಡ ದೊಡ್ಡ ಶ್ರೀಮಂತರಿದ್ದಾರೆ. ಅದರಲ್ಲಿ ಯಾರು ಗೊತ್ತಾ? ಬಡವರಿದ್ದಲ್ಲ, ಅವರು ಮಾತ್ರ ದೇವರು ಕೊಡ್ತಾರೆ. ಆದರೆ ದೊಡ್ಡ ಸಂಪಾದನೆ ಮಾಡುವಂಥವ್ರು ಇವ್ರು ಏನು ಮಾಡ್ತಾರೆ? ಹಣನ ಕೊಟ್ಟರೆ ಸಭೆಗೆ ಅಷ್ಟೇ ಹೊರತು ಅವ್ರು ಸಭೆ ಒಳಗೆ ಹೋಗಲ್ಲ. ಈ ಪಾರ್ಶ್ವವಾದ ಬೇಕು, ದಸಮ ಕೊಡ್ತಾನ ನೋಡಿ. ಸಭೆಗೆ ಬರ್ತದೆ, ನೀವು ಎಷ್ಟೇ ಕಾಣಿಕೆ ಕೊಟ್ಟರು ವೇಸ್ಟ್ ಇರ್ತಾರೆ. ಸಭೆಗೆ ಬಂದು ದೇವರ ವಾಕ್ಯವನ್ನು ಕೇಳಿ ನಿಮ್ಮ ಹೃದಯವನ್ನು ಶುದ್ಧಪಡಿಸ್ಕೊಂಡಿದ್ರೆ ಎಷ್ಟು ಕಾಣಿಕೆ ಕೊಟ್ಟರು, ಎಷ್ಟು ಪ್ರಾರ್ಥನೆ ಮಾಡಿದ್ರು ಅದು ಎಂದಿಗೂ ವೇಸ್ಟ್ ಅಲ್ಲ. ಹೇಗೆ ಹೃದಯ ಬದಲಾಗಬೇಕು ದೇವರ ಮಕ್ಕಳೇ. ಇಲ್ಲಿ ನೋಡುವಾಗ ಪ್ರತಿ ಕ್ರೈಸ್ತರಿಗೆ ಎಷ್ಟು ಮಂದಿ ಪ್ರಪಂಚದಲ್ಲಿದ್ದಾರೆ. ಅವರನ್ನು ಕಾಪಾಡಬೇಕ್ರೆ, ಅವರನ್ನು ಕಾಪಾಡೋಕೆ ಎಷ್ಟೋ ಜನ ನಾಟಕ ಹೋಗ್ತಿದ್ದಾರೆ ದೇವರ ಮಕ್ಕಳೇ. ದೇವರಿಗೆ ಸಂತೋಷ ಪಡ್ಬೇಕಾದ್ರೆ ನಾವು ದೇವರಿಗೆ ಮೆಚ್ಚುಗೆ ಅದರಲ್ಲಿ ನಾವು ಜೀವಿಸಬೇಕು. ಈ ರೀತಿ ಯಾರಿದ್ದಾರೆ ಹೇಳ್ತಾರೆ? ಯಾವ ರೀತಿ ಇದ್ದಾರೆ ದೇವರ ಮಕ್ಕಳು? ಈ ರೀತಿ ಯಾರಿದ್ದಾರೆ? ಅದಕ್ಕೆ ದೇವರೇ ನೋಡಿದ್ರೆ ಈ ರೀತಿ ಯಾರು ದೇವರನ್ನ ಮೆಚ್ಚಿಸಿ ನಡೀತಾರೋ ಆಗ್ತಾರೆ. ದೇವರು ಹೇಳ್ತಾರೆ ಗೊತ್ತಾ? ದೇವರು ಮೆಚ್ಚುವರಿಗೆ ವಾಕ್ಯದ ಪ್ರಕಾರ ಜೀವಿಸುವಂತವ್ರಿಗೆ ದೇವರನ್ನು ಮಾಡಿ. ಮತ್ತಾಯನ ಸುವಾರ್ತೆ 25:34 ಓದೋಣ. ಮತ್ತಾಯ 25:34. ನೋಡಿ, ನನ್ನ ತಂದೆಯ ಆಶೀರ್ವಾದವನ್ನು ಹೊಂದಿದವರೇ, ಲೋಕ ಉಂಟಾಗುವ ನಿಮಗೋಸ್ಕರ ಆಶೀರ್ವದಿತವಾಗಿದೆ. ಲೋಕ ಉಂಟಾಗುವಂತೆ ಮುಂಚಿತವಾಗಿ ನೆನ್ಮನಿ ಅದೇನೊಂದು ಮಾತನಾಡಿದ್ರೆ, ನನ್ನ ತಂದೆಯ ಆಶೀರ್ವಾದ ಹೊಂದಿದವರು ಬನ್ನಿರಿ, ಲೋಕಾನ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸಾಕ್ಷಿಯನ್ನು ತಿಳ್ಕೊಳ್ರಿ. ಅಂದ್ರೆ ಲೋಕ ಉಂಟಾಗ ಮುಂಚಿತವಾಗಿ ಪರಲೋಕ ಸೃಷ್ಟಿಯಾಗಿರ್ತದೆ, ಸ್ವರ್ಗ ಸೃಷ್ಟಿಯಾಗಿದೆ. ಯಾರು ದೇವರಿಗೆ ಮೆಚ್ಚುಗೆಯಾದ ಕಾರ್ಯವನ್ನು ಈ ಭೂಲೋಕದಲ್ಲಿ ಮಾಡ್ತಾರೋ ಅಂತ ಜನರಿಗೆ ಬನ್ರಿ, ಲೋಕ ಉಂಟಾಗ ಮುಂಚಿತವಾಗಿ ಉಂಟು ಮಾಡಿದ ಪರಲೋಕದಲ್ಲಿ ನಿಮಗೆ ಸ್ವಾಸ್ಥ್ಯವನ್ನು ಕೊಡ್ತೀನಿ, ನಿಮಗೆ ಬಹುಮಾನವನ್ನು ಕೊಡ್ತೀನಿ ನಿಮ್ಮದಾಗ ಹೇಳ್ತಾರೆ. ಯಾಕೋಸ್ಕರ ಅವ್ರು ಏನ್ ಮಾಡಿದ್ರೆ, ಯಾಕೆ ದೇವರ ಬಹುಮಾನ ಕೊಡ್ತಾರೆ? ಅವರು ಈ ಭೂಲೋಕದಿಂದಾಗ ಏನ್ ಮಾಡಿದ್ರು ನೋಡಿದ್ರೆ, ಕಂಟಿನ್ಯೂ ಮಾಡಿ. ಲೋಕದಲ್ಲಿ ಬಿದ್ದಿದ್ದೇನು, ನನ್ನನ್ನು ಆರೈಕೆ ಮಾಡುವುದಕ್ಕೆ ಬಂದಿರಿ, ಸೆರೆಮನೆಯಲ್ಲಿದ್ದೇನು, ನನ್ನನ್ನು ನೋಡುವುದಕ್ಕೆ ಬಂದಿರಿ ಎಂದು ಹೇಳುವನು. ಅದಕ್ಕೆ ನೀತಿವಂತನು, ಸ್ವಾಮಿ, ಯಾವಾಗ ನೀನು ಹಸಿದಿದ್ದನ್ನು ಕಂಡು ನಿನಗೆ ಊಟಕ್ಕೆ ಕೊಟ್ಟೆವು, ಇಲ್ಲವೇ ನೀನು ಬಾಯಾರಿದ್ದನ್ನು ಕಂಡು ಕುಡಿಯುವುದಕ್ಕೆ ಕೊಟ್ಟೆವು, ಯಾವಾಗ ನೀನು ಪರದೇಶಿಯಾಗಿ ಇರುವುದನ್ನು ಕಂಡು ಸೇರಿಸಿಕೊಂಡೆವು, ಇಲ್ಲವೇ ನಿನಗೆ ಬಟ್ಟೆ ಇಲ್ಲದನ್ನು ಕಂಡು ಉಡುವುದಕ್ಕೆ ಕೊಟ್ಟೆವು, ಯಾವಾಗ ನೀನು ರೋಗದಲ್ಲಿ ಬಿದ್ದಿದ್ದನ್ನು ಅಥವಾ ಸೆರೆಮನೆಯಲ್ಲಿ ಇದ್ದುದನ್ನು ಕಂಡು ನಿನಗೆ ನೋಡುವುದಕ್ಕೆ ಬಂದೆವೆಂದು ಉತ್ತರವಾಗಿ ಹೇಳು. ನೋಡಿ, ಕೊನೆ ಟೈಮಲ್ಲಿ ಅವ್ರು ಆಶ್ಚರ್ಯ ತಂದ್ರೆ, ಸ್ವಾಮಿ ನಾವು ಯಾವಾಗ ಊಟವನ್ನು ಕೊಟ್ಟು, ಯಾವಾಗ ನಿಮಗೆ ಬಟ್ಟೆಯನ್ನು ಕೊಟ್ಟು ಅಂತ ಅವರೇ ಒಂದು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ದೇವ್ರ ವಾಕ್ಯ ಇರ್ತದೆ. ಹೌದು, ಅರ್ಥ
ಕೊಡಬೇಕ್ರೆ ಅದು ನಾನು ಹಸಿದಿದ್ದನು ನನಗೆ ಊಟಕ್ಕೆ ಕೊಟ್ಟಿದ್ದೀರಿ. ಹಸಿದಿಂದ ಜನರಿಗೆ ಊಟವನ್ನು ಕೊಡಬೇಕು, ಚೆನ್ನಾಗಿ ಉಣ್ಣೋರಿಗೆ ಊಟ ಕೊಡೋದಲ್ಲ ಪ್ರೇ. ಯಾರೇ ಊಟ ಇಲ್ಲವೋ, ಯಾರು ಈ ಲೋಕದಲ್ಲಿ ಊಟ ಇಲ್ಲದ ನಡಕಿದ್ರು ಅಂಥವ್ರಿಗೆ ಊಟವನ್ನು ಕೊಡಬೇಕಂದ್ರೆ ಅಷ್ಟು ಮಾತು ಹೇಳ್ತದೆ. ದೇವರಿಗೆ ನಾನು ಬಾಯಾದ ನನಗೆ ಕುಡಿದು ಕೊಟ್ಟಿರಿ. ಬಾಯಾದ ಜನಗಳಿಗೆ ನೀರನ್ನು ಕೊಡಬೇಕಾಗ್ತದೆ. ಅಂದ್ರೆ ದೇವರ ವಾಕ್ಯವನ್ನು ನೀರನ್ನು ಕೊಡಬೇಕು. ಬಾಯಾದ ಜನಗಳು ಯಾರು ದಾಹದಿಂದ ಇರ್ತಾರೆ, ಅವರು ದೇವರಿಗೋಸ್ಕರ ಜೀವಿಸ್ತಾರೆ, ಅಂಥವ್ರಿಗೆ ದೇವರ ವಾಕ್ಯವನ್ನು ತಿಳಿಸಬೇಕಾಗ್ತದೆ. ಆಮೇಲೆ ಅದೇ ಪರದೇಶಿಯಾಗಿ ನಾನು ನನ್ನನ್ನು ಸೇರಿಸಿಕೊಂಡಿದ್ದೀರಿ. ಪರದೇಶಿಯಾಗಿದೆ ನನ್ನನ್ನು ಸೇರಿಸ್ಕೊಂಡಿದ್ರಿ. ಅಷ್ಟು ಮಾತ್ರವಲ್ಲ, ನನ್ನನ್ನು ಸೇರಿ ಬಟ್ಟೆಗಳವರಾಗಿ ನನ್ನ ಆರೈಕೆ ಮಾಡೋದಕ್ಕೆ ಬಂದಿರಿ, ಸರಿಯಿದ್ದನು ನನ್ನನ್ನು ನೋಡೋದಕ್ಕೆ ಬಂದಿರಿ ಎಂದು ಹೇಳಿದನು. ಅದಕ್ಕೆ ನೀತಿವಂತರು, ಸ್ವಾಮಿ ಯಾವಾಗ ನೀನು ಹಸಿದನ್ನು ಕಂಡು ನನಗೆ ಊಟಕ್ಕೆ ಕೊಟ್ಟೆವು, ಇಲ್ಲವೇ ನೀನು ಬಾಯನ್ನು ಕುಡಿಯೋದಕ್ಕೆ ಕೊಟ್ಟೆವು? ಯಾವಾಗ ನೀನು ಪರದೇಶಿಯನ್ನು ಕಂಡು ಸೇರಿಸಿಕೊಂಡವು, ಇಲ್ಲವೇ ನಿನಗೆ ಬಟ್ಟೆಗಳನ್ನು ಕಂಡು ಊಟಕ್ಕೆ ಕೊಟ್ಟೆವು? ಯಾವಾಗ ನೀನು ರೋಗದಲ್ಲಿ ಬಿದ್ದೆ ಅಥವಾ ಸರಿ ರೀತಿಯನ್ನು ಕಂಡು ನೀನು ನೋಡೋದಕ್ಕೆ ಬಂದುವೆಂದು ಉತ್ತರವಾಗಿ ಹೇಳಿದರು. ಅದಕ್ಕೆ ಅದನ್ನು ಈ ಸಹೋದರಲ್ಲಿ ಕೇವಲ ಅಲ್ಪನಾದವರಿಗೆ ಏನು ಮಾಡಿದರೋ ಅದು ನನಗೆ ಮಾಡಿದಾಗಾಯಿತು. ಯಾವ ವ್ಯಕ್ತಿಗೆ ಅಲ್ಪವಾದ ವ್ಯಕ್ತಿಗಳಿಗೆ ಏನು ಮಾಡ್ತೀವೋ ಅದು ದೇವರಿಗೆ ಮಾಡಿದಂತೆ ಅಂತ. ಅದಕ್ಕೆ ದೇವರೆಂದರೆ ನೀತಿವಂತರೇ, ನೀವು ತಂದೆ ಆಶೀರ್ವಾದ ಹೊಂದಿದ್ದೀರಿ, ಬನ್ನಿ ಶ್ವಾಸವಾಗಿ ಕೊಡ್ರಿ ಅಂತ ದೇವರಿಗೆ. ಅನಾಥರಿಗೆ ಬಡವರಿಗೆ ನಾವು ಏನು ಮಾಡ್ತೀವಿ? ನನಗೆ ಮಾಡಿದಾಗೆ ಅಂತ ಹೇಳಿದ್ರೆ ದೇವರು. ನೀವು ಯಾರು ದಿಕ್ಕಿಲ್ಲದಂಗೆ ಏನು ಮಾಡಿದ್ರೆ ನನಗೆ ಮಾಡಿದಾಗೆ ಅಲ್ವಾ? ನೋಡುವಾಗ ಕ್ರಿಸ್ತಪೂರ್ವ ಸೌಲನು ಅನೇಕ ಜನರನ್ನು ಹೊಡೆದು ಸಾಯಿಸ್ತಾ ಇದ್ದಾರೆ. ಆಗ ದೇವರು ಹೇಳಿದ್ರು, ಯಾಕೆ ಪೌಲನನ್ನು ಹಿಂಸೆ ಮಾಡ್ತಾರೆ? ನೋಡ, ಅವನು ಸಭೆಯ ಜನರನ್ನು ನೋಡಿದರೆ ಆಗ ದೇವರು ಇದ್ದಾರೆ, ಯಾಕೆ ಅವನನ್ನು ಹಿಂಸೆ ಮಾಡ್ತಾ ಇದ್ದೀವಿ? ಕೇವಲವಾದ ಈ ಭೂಮಿಯಲ್ಲಿರುವಂಥ ದಿಕ್ಕಿಲ್ಲದವರಿಗೆ, ವಿಧಿವರಿಗೆ, ಅನಾಥರಿಗೆ ನಾವು ಸಹಾಯವನ್ನು ಮಾಡುವಾಗ ದೇವರಿಗೆ ಮಾಡಬೇಕಿದೆ. ಅದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮಾಡಬೇಕಾಗ್ತದೆ ಪ್ರತಿಯೊಬ್ಬ ಮಗುವೆ. ಅದರಿಂದ ಇದೆಲ್ಲವನ್ನು ಮಾಡಬೇಕಾದ್ರೆ ನಮ್ಮ ಹೃದಯ ಶುದ್ಧವಾಗಬೇಕು. ನೋಡಿ, ನೋಡುವಾಗ ಪ್ರಪಂಚದಲ್ಲಿ ಹೇಳಿದ್ರೆ ಮೊದಲೇ 350 ಕೋಟಿ ಜನರಿದ್ದಾರೆ, 350 ಕೋಟಿ ಕ್ರೈಸ್ತರು. ಅದು ನೋಡುವಾಗ ಎಷ್ಟು ಹಣ ಖರ್ಚು ಮಾಡ್ತಾರೆ. ಇವ್ರಿಗೆ ಯಾವ್ದಾದ್ರು ಒಟ್ಟುಗಾರು ಸಹ ಆ ಒಂದು ಬಡವರ ಮೇಲೆ ದಿಕ್ಕಿದೆಯಾ? ಅವ್ರ ಮೇಲೆ ಕಾಳಜಿ ಇರ್ತಾರೆ. ಎಲ್ಲ ತಮ್ಮ ತಮ್ಮ ಮನೆ ಬೆಳಗ್ಗೆ ಲೈಟ್ ಹಾಕೊಂಡಿದ್ದಾರೆ, ತಮ್ಮ ತಮ್ಮ ಮನೆಗಳಲ್ಲಿ ಬಿರಿಯಾನಿ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಒಂದು ವೇಳೆ ದೇವ್ರನ್ನ ಮೆಚ್ಚುವಂಥ ಕಾರ್ಯಕ್ರಮ ಮಾಡ್ತಾರೆ. ಅಟ್ಲೀಸ್ಟ್ ಒಂದು ಕಾರ್ಯಕ್ರಮ ಇಟ್ಕೊಂಡು ಯಾರು ಪಾಸ್ಟ್ನ ಕರೆಸಿ, ನಿಜವಾದ ಪಾಸ್ಟ್ನ ಕರೆಸಿ ಆ ಗ್ರಾಮಕ್ಕೆ ಸುವಾರ್ತೆ ತಲುಪಿಸಿದಾರ. ಎಲ್ಲವೂ ನೀವು ಮನಸ್ಸು ಬಂದು ಮಾಡ್ತಾ ಇರ್ತಾರೆ. ನೀವು ಲೋಕಕ್ಕೆ ಬೆಳಕಾಗಿ ಅಂತ ಹೇಳಿದ್ರೆ ಆ ಲೈಟ್ನ ಎಳಿಸ್ಕೊಂಡು ಅವನ್ನ ಉದ್ಧಾರ ಮಾಡ್ತಾರೆ. ಲೈಟ್ ಹೇಳ್ಕೊಂಡ್ರೆ ಅವನು ಉದ್ಧಾರ ಮಾಡ್ತಾ ಇದ್ದಾರೆ. ಇವತ್ತು ಉರಿತದೆ, ನಾಳೆಗೆ ಕೆಟ್ಟಿರುತ್ತೆ. ಆದ್ರೆ ಪ್ರತಿದಿನ ಉರಿಬೇಕು, ಲೋಕಕ್ಕೆ ಬೆಳಕಾಗಬೇಕು ನಾವು. ಮತ್ತೆ ಭೂಮಿಗೆ ಉಪ್ಪು ಹಾಕಬೇಕು ನಾವು. ಉಪ್ಪು ನೋಡಿ, ಉಪ್ಪು ಏನೇ ನೀವು ಎಷ್ಟೇ ನೀವು ಅಡುಗೆ ಮಾಡಿದ್ರು ಸಹ, ಬಿರಿಯಾನಿ ಮಾಡಿದ್ರು, ಒಳ್ಳೊಳ್ಳೆ ಒಗ್ಗರಣೆ ಹಾಕಿದ್ರು ಸಹ, ನೀವು ಕೊನೆಗಾಲ ಉಪ್ಪನ್ನು ಹಾಕಿಲ್ಲ ಅಂದ್ರೆ ಅದು ಖಂಡಿತ ತಿನ್ನಕ್ಕಾಗಲ್ಲ. ಅದೇ ರೀತಿ ಕ್ರೈಸ್ತರಾದ ನಾವು ಲೋಕದಲ್ಲೆಲ್ಲ ಜನರಿಗೆ ಬೆಳಕಾಗಿರ್ಬೇಕು. ನಮ್ಮನ್ನು ನೋಡಿ ಅನೇಕ ಜನರು ಆ ಬೆಳಕಿನ ಕಡೆಗೆ ಓಡ್ಬಿಡ್ಬೇಕು. ಮತ್ತೆ ಭೂಮಿಗೆ ನಾವು ಉಪ್ಪಾಗಿರ್ಬೇಕು. ಅಂದರೆ ನಾವು ಅನೇಕ ದಿಕ್ಕಿದವರಿಗೆ ನಾವು ಉಪ್ಪಾಗಿ ಟೇಸ್ಟ್ ಆಗಿರ್ಬೇಕು. ಇವತ್ತು ನಾವೇನು ಮಾಡ್ತಿದ್ರೆ ಹೃದಯವನ್ನು ಕೆಡಿಸಿಕೊಂಡು ಎಲ್ಲವನ್ನು ಹಾಳು ಮಾಡಿಕೊಂಡು ಈ ಲೋಕದಲ್ಲಿ ನಾನು ಕ್ರಿಸ್ಮಸ್ ಮಾಡ್ತಾಯಿದ್ದೇನೆ ಎಂಬುದಾಗಿ ಎಲ್ಲರೂ ಪಾಪದ ಮೇಲೆ ಪಾಪ ಮಾಡಿಕೊಂಡು ನರಕಕ್ಕೆ ಸಿದ್ಧವಾಗುತ್ತಾರೆ. ಇರ್ತಾರೆ ದೇವ ಮಗುವೆ ಆಲೋಚನೆ ಮಾಡ್ರಿ. ಇಲ್ಲಿ ಕೋಟ್ಯಾನು ಕೋಟಿ ಹಣವನ್ನು ಖರ್ಚು ಮಾಡಿದ್ರೆ ದಿಕ್ಕಿಲ್ಲದವೇ ಸಹಾಯ ಮಾಡ್ತಾರೆ. ಇದ್ರ ಮೂಲಕ ದೇವ್ರು ಸಂತೋಷ ಪಡ್ತಾನ? ದೇವರು ಸಂತೋಷ ಪಡೋದಲ್ಲ. ಅಲಂಕಾರ, ಬಿರಿಯಾನಿ ಎಲ್ಲವನ್ನು ತಿಂದುಕೊಂಡು ಲಾಸ್ಟ್ ರಾತ್ರಿಗೆ ಏನೋ ರಮ್ಮು ಗಿಮ್ಮು ಎಲ್ಲರೂ ಕೂತ್ಕೊಂಡು ಹೊಡೆದಾಡ್ತಾ ಇರ್ತಾರೆ. ಅನ್ಯರುವಾಗಿ ಹೊಡೆದಾಡ್ತಾರೆ, ಕ್ರೈಸ್ತರಾಗಿ ಹೊಡೆದಾಡ್ತಾರೆ. ಇದನ್ನು ದೇವರು ಸಂತೋಷ ಪಡ್ತಾನೆ. ದೇವರು ಅದಕ್ಕಾಗಿ ನಮಗೆ ಜನ್ಮ ಕೊಟ್ಟ, ಅದಕ್ಕಾಗಿ ದೇವರು ನಮಗೆ ಜೀವಿತವನ್ನು ಕೊಟ್ಟ. ದೇವ ಮಗುವೆ ಈಗ ನೋಡಿ, ಒಬ್ಬ ವ್ಯಕ್ತಿ ದೂರದಲ್ಲಿ ಕೆಲಸ ಮಾಡ್ತಾರೆ. ಅವರು ಕೆಲಸ ಮುಗಿಸಿದ ಮೇಲೆ ಅವ್ರು ಎಲ್ಲಿ ಬರ್ತಾರೆ? ಬೇರೆಯವ್ರ ಮನೆಗೆ ಹೋಗ್ತಾರ, ಅವ್ರ ಮನೆಗೆ ಹೋಗ್ತಾರ, ಅವ್ರ ಮನೆಗೆ ಹೋಗ್ತಾರೆ. ಅದೇ ರೀತಿ ನಾವು ದೂರದಿಂದ ಬಂದಿದ್ವಿ. ಎಲ್ಲೋ ಲೋಕದಿಂದ ಈ ಭೂಮಿ ಉಂಟಾಗ ಮುಂಚಿತವಾಗಿ ನಾವೆಲ್ಲರೂ ಸೃಷ್ಟಿಸಲ್ಪಟ್ಟಿದ್ದವು. ಇವತ್ತು ನೀವು ಇಲ್ಲಿ ಬಂದು ಕುಳಿತಿದ್ರೆ ಇನ್ನು ನಾನು ಆರಿಸ್ಪಡಲ್ಲ ನಿಮ್ಮ ದೇವರು ಜಗತ್ತು ಉತ್ಪತ್ತಿಯಾಗ ಮುಂಚಿತವಾಗಿ ಆರಿಸಲ್ಪಟ್ಟಿದ್ದಾರೆ. ತಂದೆ ತಾಯಿ ಕೂಡಿದ್ರೆ ಮಕ್ಕಳಾಗಲ್ಲ. ಆಲೋಚನೆ ಮಾಡ್ರಿ.
ದೇವರು ಕೊಡಬೇಕು. ದೇವರು ಕೊಟ್ಟರೆ ಮಾತ್ರ, ದೇವರು ಆ ವರವನ್ನು ಕೊಟ್ಟರೆ ಮಾತ್ರ ಈ ಭೂಮಿಯಲ್ಲಿ ಬರಲಿಕ್ಕೆ ಸಾಧ್ಯ. ದೇವರುಗಳು ಎಷ್ಟೋ ಜನ ಮದುವೆ ಆಗಿದ್ರೆ ಅವರೆಲ್ಲರೂ ಮಕ್ಕಳಾಗ್ತದ. ಇದು ಸಂತೋಷಕ್ಕೋಸ್ಕರ ಮದುವೆ ಅನ್ನೋದು ಸಂತೋಷಕ್ಕೋಸ್ಕರ. ದಾಂಪತ್ಯ ಜೀವಿತ ಅನೇಕ ಪರಿಶುದ್ಧ ಬಂತು. ದೇವರು ಕೋಟ್ಯಾನು ಕೋಟಿ ಜನರ ಮಧ್ಯದಲ್ಲಿ ದೇವರು ನಿನ್ನನ್ನು ಉಳಿಸಿ ಈ ಭೂಮಿಯಲ್ಲಿ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಬೇಕಾದ ದೇವರು ನಮ್ಮನ್ನು ಕಳಿಸುವಾಗ ನಾವೇನು ಮಾಡ್ತಿದ್ರೆ ದೇವರಿಗೆ ಸೇರಿಸ್ತಾ ಇದ್ದೇವೆ. ದೇವರಿಗೆ ಸೈಡ್ ಹೊಡೆದು ಮಾಡಬಾರದ ಕಾರ್ಯಗಳನ್ನ ಮಾಡಿ ಏನು ಮಾಡ್ತಿದ್ದೀವಿ, ಲೋಕದಲ್ಲಿ ಸ್ವೇಚ್ಛೆಯಾಗಿ ಜೀವಿಸ್ತಾ ಇದ್ದೇವೆ. ಮನಸ್ಸು ಬಂದಿಗೆ ಜೀವಿಸ್ತಾ ಇದ್ದೀವಿ. ಮನಸ್ಸು ಬಂದಿಗೆ ಆರಾಧನೆ, ಮನಸ್ಸು ಬಂದಿಗೆ ಹಾಡು, ಮನಸ್ಸು ಬಂದಿಗೆ ಕೊಡ್ತಾ. ದೇವರೇ, ನೀವು ಅನೇಕ ಸಲ ಇಷ್ಟು ವರ್ಷ ನಂದು ಬಂದಿವೆ, ನಾನು ಒಂದು ವೇಳೆ ಇಷ್ಟು ವರ್ಷ ನಾನು ತಪ್ಪು ಮಾಡಿ ನಾನು ಕ್ಷಮಿಸಪ್ಪ. ನಾನು ತಪ್ಪು ಮಾಡಿ ನನ್ನ ಅನೇಕ ಜನ ತಪ್ಪದಲ್ಲಿ ನಡೀತಾ ಇದ್ದೇವೆ. ಅದಕ್ಕೆ ನಾವು ಈ ದಿನದಲ್ಲಿ ನಾವು ಕುಡಿದ್ರೆ ಅವರು ಏಸು ಕ್ರಿಸ್ತನ ಬಗ್ಗೆ ಹೇಳಿ ಎಲ್ಲವನ್ನು ನಾವು ಬಂದಿದ್ದಾರೆ. ಯಾಕಂದ್ರೆ ನಾವು ಏನೇ ಕಾರ್ಯಕ್ರಮ ಮಾಡಲು ದೇವರು ಮೆಚ್ಚಬೇಕು. ನಮ್ಮನ್ನು ಸೃಷ್ಟಿ ಮಾಡಿದಂತ ದೇವರು ನಮ್ಮನ್ನ ದೇವ ಮಕ್ಕಳ. ಯಾಕಂದ್ರೆ ಈ ಲೋಕದಲ್ಲಿ ನೋಡಿ ಯಾವ ಕೆಲಸ ಮಾಡಬೇಕಾದ್ರೂ ಸಹ ಒಬ್ಬ ವ್ಯಕ್ತಿ ಇರಲೇಬೇಕು. ಒಂದು ವಾಹನ ಚಲಿಸಬೇಕಾದ್ರೆ ಒಬ್ಬ ವ್ಯಕ್ತಿ ಬೇಕು, ಒಂದು ಹೆಲಿಕಾಪ್ಟರ್ ಓಡಿಸಬೇಕು ಒಬ್ಬ ವ್ಯಕ್ತಿ ಬೇಕು. ಯಾರೇ ಮಾಡಬೇಕಾದ್ರೂ ಸಹ ಒಬ್ಬ ವ್ಯಕ್ತಿ ಕೆಲಸ ಮಾಡಿದ್ರೆ ಮಾತ್ರ ಕೆಲಸ ನಡೆದಿದೆ. ಈಗ ನೋಡಿ, ಸೂರ್ಯನು ಕೋಟಿ ವರ್ಷದಿಂದ ಉರಿತಾ ಇದ್ದಾನೆ, ಗಾಳಿ ಬೀಸ್ತಾ ಇದೆ. ಇವೆಲ್ಲವೂ ಯಾವ ರೀತಿ ಎಲ್ಲವೂ ದೇವರು ಕೆಲಸ ಮಾಡೋದ್ರಿಂದ ಇವೆಲ್ಲ ಬರ್ತದೆ. ಬಿಸಿಲು ಮಳೆ ಎಲ್ಲವೂ ಕೊಡ್ತದೆ ನಿಲ್ಲು. ಆದರೆ ಹಿಂದೆ ದೇವರು ಕೆಲಸ ಮಾಡ್ತಾರೆ. ದೇವರು ಹಗಲು ರಾತ್ರಿ ಕೆಲಸ ಮಾಡೋದ್ರಿಂದ ನಾವೆಲ್ಲರೂ ಸಂತೋಷವಾಗಿ ನಾವು ಜೀವಿಸ್ತಾ ಇದ್ದೀವಿ. ಆದರೆ ನಾವೇನು ಮಾಡ್ತಿದ್ದೀವಿ, ದೇವರು ಎಲ್ಲ ಥರದ ಹಣ್ಣುಗಳನ್ನು, ತರಕಾರಿಗಳ ಊಟಗಳನ್ನು ಎಲ್ಲವನ್ನು ಕೊಟ್ಟಿದ್ರೆ ನಾವೇನು ಮಾಡ್ತಾ ಇದ್ದೀವಿ, ಅದೆಲ್ಲವನ್ನು ಮಾಡ್ತಾ ತಿನ್ಕೊಂಡು ಮಾಡಿದ್ವಿ, ಮಾನಸಿಕವನ್ನು ಜೀವಿಸ್ತಾ ಇದ್ದೀವಿ. ಇವತ್ತು ಎಷ್ಟು ಕೋಳಿಗಳು ಬಲಿಯಿದ್ದಾವೆ, ಇವತ್ತು ಎಷ್ಟು ಮೇಕೆಗಳು ಬಲಿಯಿದ್ದಾವೋ, ಎಷ್ಟು ಪಶುಗಳು ಬಲಿಯಿದ್ದಾವೆ ಗೊತ್ತಿಲ್ಲ. ಅವೆಲ್ಲವೂ ನಮಗೋಸ್ಕರ ನಮ್ಮ ಪ್ರಾಣವನ್ನು ಕೊಡ್ತಾ ಇದ್ದಾರೆ. ದೇವರು ನಾವು ಚೆನ್ನಾಗಿದ್ದಾಗ ಎಲ್ಲರಿಗೂ ಕೊಡ್ತಾರೆ, ಅವರು ತಮ್ಮ ಪ್ರಾಣವನ್ನು ಕೊಡ್ತಾ ಇದ್ದಾರೆ. ಆದರೆ ಮನುಷ್ಯ ಮಾತ್ರ ದೇವರಿಗೆ ಏನು ಕೊಡ್ತಾರೆ. ಮನಸ್ಸು ಬಂದ ತಿಂತಾನೆ, ಮನಸ್ಸು ಬಂದ ಕುಡಿತಾನೆ, ಮನಸ್ಸು ಬಂದಂಗೆ ಇಷ್ಟ ಮಾಡ್ತಾನೆ, ಸೋಕೆ ಮಾಡ್ತಾರೆ. ಮನುಷ್ಯನ ನಡೆಯುವಂಥ ದಾರಿಯಲ್ಲಿ ಗರಿಕೆನು ಬೆಳೆಯುತ್ತದೆ. ಅಂತ ಶಾಪಗ್ರಸ್ತರ ಮನುಷ್ಯನು ಎಲ್ಲೋ ಒಬ್ಬ ಮಾತ್ರ ದೇವ್ರಿಗೋಸ್ಕರ ಕಷ್ಟಪಡ್ತಿದ್ದಾನೆ. ಅವನ್ನ ಏನು ಮಾಡ್ತಿದ್ದಾರೆ, ನೀವು ಮತಾಂತರ ಮಾಡ್ತಿದ್ರಿ. ಅಂದ್ರೆ ಎಷ್ಟೋ ಮಕ್ಕಳು ಕ್ರಿಶ್ಚಿಯನ್ ಸ್ಕೂಲ್ಗಳಲ್ಲಿ ಓದಿದ್ದಾರೆ, ಅಲ್ಲೇ ಮತಾಂತರ ಮಾಡ್ಬೋದಲ್ಲ. ಒಂದು ವೇಳೆ ಆ ಕಾಮಗೆರೆಯಲ್ಲಿ ಒಂದು ವೇಳೆ ಆ ಒಂದು ಹೋಲಿ ಕ್ರಾಸ್ ಎಷ್ಟು ಜನ ವಿಷಯಕ್ಕೆ ಸತ್ತೋದ್ರೆ, ಒಂದು ವೇಳೆ ಅದು ಹೇಳೋದಕ್ಕೋಸ್ಕರ ಎಷ್ಟೋ ಜನರನ್ನು ಅವರು ಬದುಕಿಸಿರ್ತಾರೆ. ಸಮಾಜದಲ್ಲಿ ಕ್ರೈಸ್ತ ಮಿಷನ್ಗಳು ಶಾಲೆಗಳನ್ನು ತೆರೆದಿದ್ದಾರೆ, ಹಾಸ್ಪಿಟಲ್ಗಳನ್ನು ತೆರೆದಿದ್ದಾರೆ, ಸಮಾಜದ ಅನಾಥಾಶ್ರಮನ ಎಷ್ಟು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಆದರೆ ಏನು ಮಾಡಿದ್ರೆ ಮಾತಾಡ್ತಾರೆ. ಈ ಒಂದು ಹಾಡಿನ ಮೇಗಿಗೆ ನೀರು ಕುಡಿಸಬೇಕಾದ್ರೂ ಸಹ ಆದಾಗ ಅದು ಕುಡಿಬೇಕು, ಯಾರು ಬಲವಂತ ಮಾಡಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ 25ನೇ ಅಧ್ಯಾಯದಲ್ಲಿ ಯಾವ ವ್ಯಕ್ತಿ ಯಾವ ಧರ್ಮನೂ ಸಹ ಪ್ರಚಾರಿಸಬಹುದಂತೆ ಇಷ್ಟ ಹೋಗ್ಬೋದು. ಆದರೆ ಇಲ್ಲಿ ಯಾರು ಸಹ ಹೋಗಿ ಬಲವಂತವಾಗಿ ಯಾರು ಹೋಗ್ತಾರೆ, ಅವ್ರು ಪ್ರಾರ್ಥನೆ ಮಾಡ್ತಾರೆ, ಒಳ್ಳೆಯದಾಗಿರ್ತಾರೆ. ಎಷ್ಟೋ ವ್ಯಕ್ತಿಗಳು ಯೇಸು ಕ್ರಿಸ್ತನ ಬಳಿಗೆ ಬಂದು ಬದಲಾಗಿದ್ದಾರೆ, ಕುಡಿಯೋದನ್ನು ಬಿಟ್ಟಿದ್ದಾರೆ, ವಿಚಾರ ಮಾಡೋದು ಬಿಟ್ಟಿದ್ದಾರೆ, ಹೆಂಡತಿ ಹೊಡೆಯೋದನ್ನು ಬಿಟ್ಟಿದ್ದಾರೆ, ಎಲ್ಲವನ್ನು ಬಿಟ್ಟು ಬದಲಾಗಿ ಜೀವಿಸ್ತಾ ಇದ್ದಾರೆ. ಇವರು ಅನ್ಬೇಕಾಗಿಲ್ಲ, ಕುಡಿ, ಹೆಂಡತಿ ಹೊಡಿ, ಮುಚ್ಚಿಸಿ, ಬಾರ್ಗಳನ್ನು ಮುಚ್ಚಿಸಿ, ಲಾಡ್ಜ್ಗಳನ್ನ ಮುಚ್ಚಿಸಿ, ಮೊಬೈಲ್ಗಳನ್ನ ಮುಚ್ಚಿಸಿ, ಇವೆಲ್ಲವೂ ಮನುಷ್ಯನ ಹಾಳು ಮಾಡ್ತಾರೆ. ಅದೆಲ್ಲ ಓಡಬೇಕು. ಪ್ರೇಯರ್ಗೆ ಮಾತ್ರ ಹೋಗಬಾರ್ದು. ಪ್ರೇಯರ್ಗೆ ಹೋದರೆ ಮಾತಾಡ್ತಾರೆ ಆಗುತ್ತೆ. ಕ್ರೈಸ್ತರು ಸಹಿತ ದೇವಸ್ಥಾನ ಹೋಗ್ತಾರೆ, ಅವ್ರು ಇಷ್ಟ ಬಗ್ಗೆ ಹೋಗಿ ಅವ್ರು ಮಾತಾಡ್ಕಡ್ರಿ. ಆದರೆ ದೇವ್ರ ಮಕ್ಕಳಿಗೆ ಯಾಕೆ ನೋಡುವಾಗ ಇವತ್ತು ಜನಗಳಿಗೆ ಒಳ್ಳೇದು ಬೇಕಾಗಿಲ್ಲ. ಸಮಾಜಕ್ಕೆ ಒಳ್ಳೇದು, ಕೆಡಗರು ಎಲ್ಲ ನಾಶ ಮಾಡಬೇಕಾಗಿದೆ. ದೇವರು ಕಳೆದ ಹೊಡೆಸಲಿ ಕೋರನ್ನ ಕೊಡ್ರೆ, ಯಾಕಂದ್ರೆ ಕ್ರೈಸ್ತರ ತಂಟೆಗೆ ಬಂದಕ್ಕೆ ಎಲ್ಲರನ್ನ ಹೊಡೆದು ಸಾಯಿಸಿದ್ರೆ. ಆಗ ಸಹ ಜನ ಬುದ್ಧಿಗಳು ಕಲಿದಲ್ಲ ನೋಡಿ ಮುಂದೆ ಏನು ನಡೀತದೆ ಅನ್ನೋದನ್ನ. ದೇವ್ರ ಮಕ್ಕಳೇ, ಇಲ್ಲಿ ಭಕ್ತಿಲಿ ಜನನ ಬೆಳೆಸ್ತದೆ. ಸಮಾಜವನ್ನು ಕ್ರೈಸ್ತರು ಕಾಪಾಡ್ತದೆ. ಒಬ್ಬ ವ್ಯಕ್ತಿಗೆ ಕುಡಿಬೇಡ ಅಂತ ಬಿಡ್ತದೆ. ಕೆಟ್ಟ ಕೆಲಸ ಮಾಡಬೇಡ ಅಂತ ಇದ್ದಾರೆ. ನೀನು ಮನುಷ್ಯನಾಗಿ ಬದುಕುವಂತಾಗಿಲ್ಲ ಅವ್ರು ಹೇಳ್ತಾರೆ. ಅದನ್ನ ಅರ್ಥ ಮಾಡಿಕೊಳ್ಳೋದು ದೊಡ್ಡ ಕೇತುವಾದಿಗಳು ಏನು ಮಾಡ್ತಾರೆ, ಅನೇಕ ಕಾರ್ಯಗಳನ್ನು ಮಾಡ್ತಾರೆ.
ಬರೀ ಯಾವ ಅಧಿಕಾರಿಗಳು ಬಂದರೂ ದೇವರ ವಾಕ್ಯವನ್ನು ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲ. ಯಾವ ಅಧಿಕಾರಿ ಅಲ್ಲ, ಈ ಭೂಮಿಲಿ ಯಾರು ಹುಟ್ಟಿಲ್ಲ ದೇವರ ವಾಕ್ಯವನ್ನು ತಡೆದು ನಿಲ್ಲಿಸುವಂತಾರೆ ಯಾರು ಇಲ್ಲ. ಒಂದು ವೇಳೆ ತಡೆದು ನಿಲ್ಲಿಸಿದ್ರೆ ಖಂಡಿತ ಎಷ್ಟೋ ಜನ ಚಕ್ರವರ್ತಿಗಳು ಪ್ರಪಂಚವನ್ನು ಆಳಿದಂತ ಎಷ್ಟೋ ನೆಬೂಕದ್ನೆಚ್ಚರನು ದೊಡ್ಡ ದೊಡ್ಡ ಚಕ್ರವರ್ತಿಗಳು ಮಣ್ಣಾಗೋಗಿದ್ದಾರೆ. ಹಿಟ್ಲರ್ ಮಣ್ಣಾಗೋಗಿದ್ದಾನೆ. ದೇವರ ಕಂಟಗೆ ಬಂದರೆ ಯಾರೂ ಸಹ ಬಿಡುಗಡೆ. ಅದರಿಂದ ದೇವರ ಮಗುವೆ ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ಆಲೋಚನೆ ಮಾಡ್ಕೊಳ್ತಾರೆ. ಇಲ್ಲಿರುವಾಗ ಅನೇಕ ಸಾವಿರ ಆಲೋಚನೆ ಮಾಡಬೇಕು. ಎಷ್ಟೋ ಜನರು ಈ ಒಂದು ಹಣವನ್ನು ವೆಚ್ಚ ಮಾಡಿ ಸಮಾಜದಲ್ಲಿ ಏನು ಮಾಡಿದ್ರೆ ಕ್ರಿಸ್ಮಸ್ ಈ ಸೆಲೆಬ್ರೇಷನ್ ಮಾಡಿಕೊಂಡು ಎಲ್ಲರೂ ಪಾಪದಲ್ಲಿ ಹೋಗ್ತಾರೆ. ಅದರಿಂದ ಆಲೋಚನೆ ಮಾಡಬೇಕಾಗಿದೆ. ಈ ದಿಕ್ಕಿಲ್ಲದವರಿಗೆ ಮತ್ತು ವಿಧಿವೀರಿಗೆ ನಾವು ಸಹಾಯ ಮಾಡುವಾಗ ನನಗೆ ಮಾಡಿದಾಗಿ ಅದನ್ನು ಬಿಟ್ಟು ನಾವು ಹೆಣ್ಣಿಗೆ ಅಲಂಕಾರ ಮಾಡಿಕೊಂಡು ಬೇಕಾದಷ್ಟು ವೆಚ್ಚಗಳನ್ನ ಮಾಡಿಕೊಂಡು ನಾನು ಮನೆಯನ್ನು ಗುಡಿಸ್ಕೊಬೇಡಿ ಅಂತ ಹೇಳಿದ್ರೆ ಗುಡಿಸ್ಕೊಳ್ಳೋಣ. ಯಾಕಂದರೆ ಮನೆ ಕ್ಲೀನಾಗಿದ್ದರೆ ನಮ್ಗೆ ರೋಗ ಬರಲ್ಲ, ಹೌದಲ್ವಾ? ಮನೆ ಅಲ್ಲಲ್ಲಿ ಕಸ ಅಲ್ಲಲ್ಲಿದ್ದರೆ ರೋಗ ಬರ್ತದೆ ಪ್ರೇ. ಮನೆ ಯಾವಾಗ ಕ್ಲೀನ್ ಇರಬೇಕು, ಚರ್ಚ್ ಯಾವಾಗ ಕ್ಲೀನ್ ಇರಬೇಕು. ಆದರೆ ಇದು ಭೌತಿಕವಾದದ್ದು ಭೌತಿಕವಾದದ್ದು. ಆದರೆ ಒಳಗಡೆ ಹೃದಯ ಶುದ್ಧವಾಗಬೇಕು. ಒಳಗಡೆ ಹೃದಯ ಶುದ್ಧವಾಗದೆ ನೀನು ಮೇಲೆ ಶುದ್ಧ ಮಾಡ್ಕೊಂಡ್ರೆ ಏನು ಪ್ರಯೋಜನ? ನಿನ್ನ ಸಭೆ ಮೇಲೆ ಲೈಟ್ ಹಾಕೊಂಡ್ರೆ ಏನು ಪ್ರಯೋಜನ? ನೀನು ಒಳ್ಳೆ ಬಟ್ಟೆಗಳನ್ನ ಹಾಕೊಂಡ್ರೆ ಏನು ಪ್ರಯೋಜನ? ಒಳಗಡೆ ವಿಚಾರ ಮಾಡುವಾಗ ಒಳಗಡೆ ಹೊಲಸು ಮಾತಾಡಿಕೊಂಡು ಬ್ಯಾಡ್ ಹ್ಯಾಬಿಟ್ ಮಾಡಿಕೊಂಡು ಒಳಗಡೆ ಒಳ್ಳೆ ಬಟ್ಟೆಗಳು ಹಾಕೊಂಡು ಸ್ವಲ್ಪ ಅಲ್ಲಿ ಸೆಟ್ ಮಾಡ್ಕೊಂಡ್ರೆ ಏನು ಪ್ರಯತ್ನ? ಆದರೆ ದೇವರು ಹೇಳಿದ್ರೆ ಹೃದಯವನ್ನು ಶುದ್ಧಪಡಿಸ್ಕೊಳ್ಬೇಕಾಗ್ತದೆ. ಹೃದಯವನ್ನು ಏನು ಮಾಡಿದೆ? ಶುದ್ಧ ಮಾಡ್ಕೊಳ್ಬೇಕು. ಯಾಕಂದ್ರೆ ಹೊರಗಡೆ ಎಲ್ಲರೂ ನಮ್ಮ ಅಣ್ಣ ತಮ್ಮಂದಿರ್ತಾರೆ. ಎಷ್ಟು ಜನ ಅಣ್ಣನ ತಮ್ಮಂದಿರು ದೇವರ ವಾಕ್ಯಗಳು ಗೊತ್ತಿರದೆ ನಾಶವಾಗುತ್ತದೆ, ಸರ್ವನಾಶವಾಗ್ತದೆ. ಎಲ್ಲರೂ ನರಕಕ್ಕೆ ಹೋಗ್ತಾರೆ ದೇವ್ರ ಮಕ್ಕಳೇ. ಅದರಿಂದ ದೇವ್ರ ಮಕ್ಕಳೇ ಮನೆಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ಯಾರು ಗೊತ್ತಾಗ್ತಾರೆ ಮನೆಯಲ್ಲಿ ಪ್ರಾರ್ಥನೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಏನಪ್ಪ ಅಲ್ಲೇ ಪ್ರಾರ್ಥನೆ ಮಾಡ್ತೀನಪ್ಪ, ಪ್ರಾರ್ಥನೆ ಮಾಡಿದ್ರೆ ಈ ಪ್ರಪಂಚ ಬದಲಾಗ್ತದೆ. ದೇವ್ರ ಮಕ್ಕಳೇ ಪ್ರಾರ್ಥನೆ ಮಾಡಬೇಕು. ಪ್ರತಿಯೊಬ್ಬರು ಕ್ರೈಸ್ತರು ಮಾತ್ರ ಪ್ರಾರ್ಥನೆ ಮಾಡಬೇಕು. ಮನೇಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತೀನಿ ಮಾಡೋದು ಕಷ್ಟನ. ಮನೇಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡೋದು ಕಷ್ಟ ಅಂದರೆ ಸಾವಿರ ಸ್ತೋತ್ರ, ಒಂದು ಬುಕ್ ಇಟ್ಕೊಂಡು ದೇವರ ಸ್ತೋತ್ರ, ಆ ಸ್ತೋತ್ರ, ಈ ಸ್ತೋತ್ರ. ನೋಡಿ ದೇವ್ರ ಮಕ್ಕಳೇ, ಊಟ ಮಾಡೋದು ಭಾಳ ಸುಲಭ. ನಾನೀಗ ಎಲ್ಲ ಪಾತ್ರಗಳಾಗಲಿ ಹೊರಗಡೆ ಪಾತ್ರಗಳು ತೊಳೆಯೋಣ, ನೀವೆಲ್ಲ ಬರೋದು ಬರೇ ಉಂಡಿ ಊಟ ಮಾಡಿ ಎಲ್ಲ ಪ್ರೋಗ್ರಾಮ್ ಊಟ ಮಾಡಿ ಎಲ್ಲ ಜಡ್ ಆಗಿರ್ತಾರೆ. ಅದನ್ನು ತೊಳೆದೇ 1 ಗಂಟೆ ಹಾಕ್ಬಿಟ್ಟು ಮಾಡಿದೆ. ಅಯ್ಯೋ ದುಷ್ಟರುಗಳು ಉಂಡು ತಟ್ಟೆಗಳು ಹಿಂಗೆ ಮಾಡೋರಲ್ಲಪ್ಪ. ಉಂಡು ತಟ್ಟೆಗಳು ಎಲ್ಲ ಜಡ್ಡು ತೊಳಿಬೇಕಾದ್ರೆ ಎಷ್ಟು ಕಷ್ಟ. ಉಂಡು ಊಟ ಎಷ್ಟು ಬಂದಂಗೆ ತೆಗ್ತದೆ, ಎಷ್ಟು ಹೋಗುತ್ತೆ. ಆದರೆ ಮಾಡುವಂಥದ್ದು ತೊಳಿಬೇಕಾದ್ರೆ ಎಷ್ಟು ಕಷ್ಟ ಇದೆ. ಆಲೋಚನೆ ಮಾಡಿದ ದೇವ ಮಗುವೆ, ನಾನು ಯಾಕೆ ಹೇಳಿದ್ರೆ ಈ ಲೋಕದಲ್ಲಿ ನಮ್ಮ ಹೃದಯ ಶುದ್ಧವಾಗಿರುತ್ತೆ. ಶುದ್ಧವಾಗಿದ್ದಾಗ ಮಾತ್ರ ಒಬ್ಬ ಪಾಪಿ ದೇವರ ಕಡೆ ತಿಳ್ಕೊಂಡ್ರೆ ಬಹಳ ಸಂತೋಷ. ಎಷ್ಟು ಜನ ಸಾಯಿಸೋದ್ರ ಚಿಂತೆ ಇಲ್ವಾ? ನಿಮ್ಮ ಮಕ್ಕಳು ಸಾಯ್ತಾ ಇದ್ರೆ ನಿನ್ನ ಮಗನಿಗೆ ಒಳ್ಳೆ ಎಜುಕೇಶನ್ ಕೊಡ್ತಾ ಇದೆಯಾ? ನಿನ್ನ ಮಗನಿಗೆ ಒಳ್ಳೊಳ್ಳೆ ಸ್ಕೂಲಿಗೆ ಸೇರ್ತಿದ್ಯಾ? ನಿನ್ನ ಮಗ ಒಳ್ಳೆ ಬುದ್ಧಿನ ಕಲಿತಾರ. ಮೊಬೈಲ್ ಮೂಲಕ ಭಯಂಕರ ಕೆಟ್ಟು ಹೋಗ್ತಾನೆ. ನಿನಗೆ ಗೊತ್ತಾ? ಮಾಡಬಾರ್ದ ಕೃತ್ಯಗಳನ್ನು ಮಾಡ್ತಾರೆ ಗೊತ್ತಾ? ನೀನೇತಿಲ್ಲ, ಅಯ್ಯೋ ನನ್ನ ಮಗ ಒಳ್ಳೆ ಎಜುಕೇಶನ್ ಕೊಟ್ಟಿದ್ದೀನಿ, ನನ್ನ ಮಗಳು ಡಾಕ್ಟರ್ ಆಗ್ತಾಳೆ, ಏನು ನಮ್ಗೆ ನೀರು ಕಾಣಿಸ್ಕೊಳ್ತಾರೆ, ಅವ್ರು ಕೆಟ್ಟಿ ಕೆರವಾಗ್ತಾನೆ ನಿಮ್ಗೆ ಗೊತ್ತಿರ್ತಾರೆ. ದೇವರ ಮಕ್ಕಳಿಗೆ ಒಳ್ಳೆಯ ಶುದ್ಧವಂತ ವಾಕ್ಯವನ್ನು ಕಲಿಸಬೇಕಾಗ್ತದೆ. ವಾಕ್ಯವನ್ನು ಕಲಿಸುವಾಗ ಅವನು ಎಂದಿಗೂ ಸಹ ಪರಾಶ್ರಯಲ್ಲಿ ಮರಳಾಗುತ್ತೆ. ಪರಾಶ್ರಯಲ್ಲಿ ಮರಳಾಗಲ್ಲ. ಈ ಪಾಪದ ಕೃತ್ಯದಲ್ಲಿ ಅವನು ಹೋಗುವುದಿಲ್ಲ. ನಮ್ಮ ಮಕ್ಕಳನ್ನ ಯಾವ ರೀತಿ ಬಿಡುತ್ತದೆ? ಎಷ್ಟನೇ ಕ್ಲಾಸ್ ಸ್ಕೂಲ್ ಸೇರ್ತೀವಿ ಮಕ್ಕಳನ್ನ ಎಷ್ಟನೇ ಕ್ಲಾಸ್ ಸ್ಕೂಲ್ ಸೇರ್ತೀವಿ? ಕೆಲವರು 6 ಕ್ಲಾಸ್, ಕೆಲವರು 3 ವರ್ಷ 4 ವರ್ಷ ಸೇರ್ತಾರೆ ಬೆಸ್ಟಿಗೆ. ಆ ವಯಸ್ಸಲ್ಲೇ ಮಕ್ಕಳಿಗೆ ಲೋಕ ಜ್ಞಾನ ಕಲಿಸ್ತಾರೆ. ಆದರೆ ಯಾವ ಥರ ಬೈಬಲ್ ಇಟ್ಕೊಂಡು ನೀನು ವಾಕ್ಯನ ಕಲಿಸ್ತೀಯಾ? ಮಕ್ಕಳಿಗೆ ಕಲಿಮಗನೇ ಈ ವಾಕ್ಯ ಕಲಿಸ್ತೀಯಾ? ಈ ಲೋಕದ ಜ್ಞಾನ ಒಡೆದು ಕಲಿಸ್ತೀಯಾ? ಯಾಕೆ ಹಾಳಾಗತ್ತೆ? ರಾತ್ರಿ ಆಸಕ್ತಿ ಅವನು ಯಾವ ಥರ ಪ್ರಾರ್ಥನೆ ಮಾಡೋದನ್ನೇ ಈ ವಾಕ್ಯಗಳನ್ನು ಹೋಗಿ ದೇವರಿಗೆ ಹೇಳ್ತಾರೆ ಅಂತ ಯಾವ್ದಾದ್ರು ಹೇಳಿದ್ಯಾ? ಆಮೇಲೆ ಅಯ್ಯೋ ನನ್ನ ಮಗ ಕೆಟ್ಟೋಗುತ್ತಾ, ನನ್ನ ಮಗ ಸರಿಯಿಲ್ಲ. ನಿನ್ನ ಮಗ ಸರಿ ಏನು ಸರಿಯಿಲ್ಲ? ಮೊದಲು ನನ್ನ ಮಗ ಕೆಟ್ಟ ಕೆಲಸ ಮಾಡ್ತಾನೆ, ಗುಡ್ಡ ತಿಂತಾನೆ, ಏನನ್ನ ಕುಡಿತಾನೆ. ಯಾರ ಕಾರಣಕ್ಕೆ? ಅದಕ್ಕೆ ಕಾರಣ ನೀನೇ ಕಾರಣ.
ತಂದೆ ತಾಯಿಗಳೇ ಕಾರಣ. ನೀನು ಚಿಕ್ಕ ವಯಸ್ಸಿನಲ್ಲಿ ಯಾವ ರೀತಿ ಲೋಕದ ಜ್ಞಾನ ಕಲಿಸೋದು, ಒಳ್ಳೆ ಸ್ಕೂಲ್ ಸೇರಿದ್ರು, ಅದೇ ರೀತಿ ಪ್ರತಿದಿನ ಸಭೆ ಕರ್ಕೊಳ್ಬೇಕು, ವಾಕ್ಯಗಳನ್ನ ಕಲಿಸ್ಬೇಕು. ಆಗ ಯಾವುದು ಕೆಟ್ಟ ಬರಪ್ರೆ. ಯಾವತ್ತೋ ನೀವು ಬಂದ್ಬಿಟ್ಟು ಏನೋ ವಾಕ್ಯ ಕೇಳ್ಕೊಂಡ್ರೆ ಎಲ್ಲಿ ಬದಲಾಗ್ತದೆ ದೇವ್ರ ಮಕ್ಕಳ ಸಮಾಜ, ಎಲ್ಲಿ ನಿಮ್ಮ ಮನೆ ಬದಲಾಗ್ತದೆ. ಅದರಿಂದ ಇಲ್ಲಿ ದೇವರು ವಾಕ್ಯದ ದೇವರು ಸಂತೋಷ ಪಡಬೇಕಾದ್ರೆ ಗಮನಿಸಿ, ದೇವರು ಸಂತೋಷ ಪಡಬೇಕಾದ್ರೆ ನಾವು ಈ ರೀತಿ ಮಾಡಿದ್ರೆ ನಾವು ದಿಕ್ಕಿನವರನ್ನ ಪರಾಮರ್ಶಿಸಬೇಕಾಗ್ತದೆ, ವಿಧಿಗಳನ್ನ ಪರಾಮರ್ಶಿಸಬೇಕಾಗ್ತದೆ. ಆಗ ಒಬ್ಬ ಪಾಪಿ ಬದಲಾಗಬೇಕು, ಒಬ್ಬ ಪಾಪಿ ಬದಲಾಗಬೇಕು. ಪಾಪ ಅಂದ್ರೆ ಏನು? ದೇವರ ವಾಕ್ಯವನ್ನು ಮೀರಿ ನಡೆಯೋದೇ ಪಾಪ, ದೇವರ ಆಜ್ಞೆಗಳನ್ನು ಮೀರಿ ನಡೆಯೋದೇ ಪಾಪ. ಆ ಪಾಪಿ ಬದಲಾಗಬೇಕು. ಆ ಪಾಪಿ ಬದಲಾದಾಗ ದೇವರು ಸಂತೋಷ ಪಡ್ತಾರೆ, ದೇವರು ಸಂತೋಷ ಪಡ್ತಾರೆ. ಯಾಕಂದ್ರೆ ಈ ದೇವರು ವಾಕ್ಯಂದ್ರೆ ಒಬ್ಬರು ಅಂದ್ರೆ ಒಬ್ಬರಿಗೊಬ್ಬರು ಆಗಲ್ಲ ನೋಡಿ, ಒಬ್ಬರಂದ್ರೆ ಒಬ್ಬರು ಆಗಲ್ಲ. ನಾವೆಲ್ಲ ಕ್ರೈಸ್ತರು, ನಾವು ಪಾಸ್ಟರ್ ಬಿಡೋದ್ರೆ ಆ ಪಾಸ್ ಕಂಡ್ರೆ ಈ ಪಾಸ್ ಆಗಲ್ಲ, ಈ ಪಾಸ್ ಕಂಡ್ರೆ ಆ ಪಾಸ್ ಆಗಲ್ಲ. ಆಲೋಚನೆ ಮಾಡಿದ್ರ? ಅವ್ರು ಕಂಡ್ರೆ ಇವ್ರಿಗಾಗಲ್ಲ, ಇವ್ರು ಕಂಡ್ರೆ ಪ್ಲಾಸ್ಟಿಕ್ ಸಭೆ ಒಳಗೆ ನೋಡಿದ್ರೆ ಸಭೆಗೆ ಏನೋ ಸ್ವಲ್ಪ ಸಣ್ಣ ಸಣ್ಣ ತಪ್ಪದೆ, ಅವ್ರು ಕಂಡ್ರೆ ಇವ್ರಿಗಾಗಲ್ಲ, ಇವ್ರು ಕಂಡ್ರೆ ಅವ್ರು ಆಗಲ್ಲ. ನಮ್ಮ ಸಭೆಯಲ್ಲಿ ಸ್ವಲ್ಪ ಜನ ಇದ್ರೆ ಎಲ್ಲ ನಾನು ಈ ಬಿರುಗಾಳಿ ಸುಂಟು ಗಾಳಿಗಳೆಲ್ಲ ಹೊಟ್ಟೋದು ಸಭೆ ಬುಟ್ಟಿ. ಈ ಸ್ವಲ್ಪ ಅವ್ರಿಗೂ ಒಬ್ಬರು ಕಂಡ್ರೆ ಒಬ್ಬರು ಆಗಲ್ಲ. ಏನು ಸಣ್ಣ ತಪ್ಪು ತಪ್ಪಿರ್ತದೆ, ಒಬ್ಬರು ಕಂಡ್ರೆ ಒಬ್ಬರಾಗಲ್ಲ, ಇವ್ರು ಮುಖ ಬಿಸ್ಕೊಂಡು ಹೋಗೋದು. ಏನು ಬದಲಾಗಿದ್ದಾರೆ ಅಂದ್ರೆ ಸೈತಾನ. ದೇವರ ಮಕ್ಕಳು ಎಲ್ಲವನ್ನ ಸೇರಿಸ್ಕೋಬೇಕು. ದೇವರಿಗೋಸ್ಕರ ಎಲ್ಲವನ್ನ ಸೇರಿಸ್ಕೊಂಡು ಬಾಳ್ಬೇಕಾರೆ. ದೇವರ ನಂಬಿಕೆ ಅಂದ್ರೆ ಎಲ್ಲ ಕಷ್ಟಗಳಿಂದ ಬರ್ತಪ್ರೆ, ಅದನ್ನ ಸೇರಿಸ್ಕೊಂಡು ನಾವು ಬಾಳ್ಬೇಕು. ತರತರದ ಜನಗಳು ಬರ್ತಾರೆ, ತರತರದ ಜನಗಳು ಒಂದೊಂಥರ ಆಡ್ತಾರೆ. ಇವೆಲ್ಲವನ್ನ ಸೇರಿಸ್ಕೊಳ್ಬೇಕು. ಇವತ್ತು ನೋಡಿ ಒಬ್ಬರ ಕಂಡು ಒಬ್ಬರಲ್ಲ, ಎಲ್ಲರೂ ಕ್ರೈಸ್ತರೆ, ಎಲ್ಲ ನಮ್ಮ ಸಭೆ ಆದರೆ ಆ ಸಭೆ ಕೂಡ ಈ ಸಭೆ ಕೂಡ ಎಲ್ಲ ಹೇಳಿ ಗಜಿ ಮಾಡಿ ಲಾಸ್ಟ್ಗೆ ಸಭೆಯಲ್ಲಿರೋರು ಸರಿಗಿದಾರ, ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ಇವ್ರ ಕಂಡ್ರೆ ಅವ್ರಿಗಾಗಲ್ಲ. ಯಾಕೆ? ಏನೋ ತಪ್ಪು ನಡೆದಿದೆ, ತಪ್ಪು ಇಲ್ಲ ಸರಿಪಡಿಸ್ಕೊಳ್ರೆ. ತಪ್ಪು ಮಾಡೋರು ಯಾರಿದ್ದಾರೆ? ಎಲ್ಲರೂ ತಪ್ಪುಗಳು ಮಾಡಿದ್ದೀವಿ ಈ ಭೂಮಿಲಿ. ನೀವು ಸಭೆ ಒಳಗೆ ಬಂದರೂ ಸರಿ ಬದಲಾಗಿಲ್ಲ ಅಂದರೆ ದೇವರು ಸಂತೋಷ ಪಡ್ತಾನೆ ನೋಡಿ, ಖಂಡಿತ ಸಂತೋಷ ಪಡಲ್ಲಪ್ರೆ. ಇಲ್ಲಿ ಸಭೆ ಒಬ್ಬರಿಗೊಬ್ಬರಾಗಲ್ಪ್ರೆ, ನಾವು ನಾವು ಸಂತೋಷ ಪಡೋದಕ್ಕೆ ಇದೆಲ್ಲ ಮಾಡ್ತದೆ. ಆದರೆ ದೇವರು ಸಂತೋಷ ಪಟ್ಟರೆ ನಾವು ಬಡವರಿಗೆ ಸಹಾಯ ಮಾಡಬೇಕು. ಬಡವರಿಗೆ ಸಹಾಯ ಮಾಡಬೇಕು. ಅದನ್ನು ಬಿಟ್ಟು ಒಂದು ವೇಳೆ ನಮ್ಮನ್ನು ನಾವು ಅಲಂಕಾರ ಮಾಡ್ಕೊಂಡು ಖಂಡಿತವಾಗಿಯೂ ದೇವರು ಮೆಚ್ಚುವಲ್ಲಪ್ರೆ. ನಿನ್ನ ಹೆಂಡತಿ ಮೆಚ್ಬೋದು, ನೀನು ಮಾಡೋದ ಕೆಲಸ ನೋಡಿ ನಿನ್ನ ಹೆಂಡತಿ ಮೆಚ್ಬೋದು, ನಿನ್ನ ಮಕ್ಕಳು ಮೆಚ್ಬೋದು, ನಿಮ್ಮ ತಂದೆ ತಾಯಿಗಳು ಮೆಚ್ಬೋದು. ದೇವರು ಯಾವತ್ತೂ ಈ ಅಲಂಕಾರಗಳನ್ನ, ಈ ಆಡಂಬರಗಳಿಗೆ ಮೆಚ್ಚುವುದಿಲ್ಲ. ದೇವರು ಮೆಚ್ಚಬೇಕಾದ್ರೆ ನೀವು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಪ್ಪ ನೋಡಿ, ಕ್ಲಾಸ್ನಲ್ಲಿ ಓದ್ತಿದ್ರೆ ಮತ್ತೆ ನಮ್ಮ ಸುವಾರ್ತೆ 25-41 ವರ್ಷ ಮಕ್ಕಳಿ, ನಿಮಗೆ ಸತ್ಯವಾಗಿ ಹೇಳ್ತೀನಿ ಅಂದನು. ಆಮೇಲೆ ಆತನು ಎಡೆಗಳಲ್ಲಿ ಶಾಪಗ್ರಸ್ತರೆ ನಾನು ಬಿಟ್ಟು ಪಿಚಾಚಿಗೂ ಅವರ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಗೆ ಹೋಗಿರಿ. ಈ ಲೋಕದಲ್ಲಿ ನಾವು ಯಾರೇ ಆಗಿರ್ತಾರೆ, ದೇವರು ನಂಬಿದ ಮಕ್ಕಳಾಗಿರ್ಬೋದು, ಅನ್ಯರಾಗಿರ್ಬೋದು, ನಾವು ದೇವರಿಗೆ ಮೆಚ್ಚುಗೆಯಾದ ಕಾರ್ಯಕ್ರಮ ಮಾಡಿದ್ರೆ ಅವರು ಶಾಪಗ್ರಸ್ತರಾಗ್ತಾರೆ. ಶಾಪಗ್ರಸ್ತರಾಗಿ ನಿತ್ಯ ಬೆಂಕಿಯೊಳಗೆ ಹೋಗ್ರಿ. ಪಿಚಾಚಿಗೂ ಆತನ ದೂತರಿಗೂ ಸಿದ್ಧ ಮಾಡುವ ನಿತ್ಯ ಬೆಂಕಿ. ಕ್ಯಾನ್ಸರ್ ಬಂದು ಕ್ಯಾನ್ಸರ್ ಕಷ್ಟ ಇರಂತ ಸತ್ತ ಮೇಲೆ ಗೊತ್ತಾಗ್ತದೆ ಮನುಷ್ಯನ ಎಲ್ಲಿದ್ದೀನಿ ಅಂತ. ಅಲ್ಲಿ ಗಂಟ ಗೊತ್ತಾಗಲ್ಲ. ಸತ್ತ ಕ್ಷಣದಲ್ಲೇ ನಾನು ಎಲ್ಲೋಗಿ ಅಂತ ಗೊತ್ತಾಗ್ತದೆ ನೋಡಿ. ಸತ್ತ ಮೇಲೆ ನೀನು ಶರೀರ ಮಾಡ್ಬೋಯ್ತು, ಆದ್ರೆ ನಿನ್ನ ಉಸಿರು, ನಿನ್ನ ಆತ್ಮ ಎಲ್ಲರೂ ಹೋಗ್ಬೇಕಲ್ಲ. ಇದರಲ್ಲಿ ಯಾಕೆ ಕಳ್ಕೋಬೇಕು, ಇದರಲ್ಲಿ ವಿಶ್ರಾಂತಿ ಕಳ್ಕೋಬೇಕು. ಆದ್ರೆ ಮನುಷ್ಯನಿಗೆ ಗೊತ್ತಿಲ್ಲ ಇನ್ನೊಂದು ಲೋಕ ಇದೆ ಅಂತ ಗೊತ್ತಿರುತ್ತೆ. ಇನ್ನೊಂದು ಲೋಕ ಇದೆ, ಈ ಲೋಕದಲ್ಲಿ ಸತ್ತ ನಂತರ ನನಗೆ ಇನ್ನೊಂದು ಲೋಕ ಇದೆ, ಆ ಲೋಕಕ್ಕೆ ನಾನು ಹೋಗ್ಬೇಕು. ಈಗ ಶಾಶ್ವತದ ಲೋಕವನ್ನು ಹೋಗ್ಬೇಕು ಅನ್ನೋದೇ ಗೊತ್ತಿರ್ತಾರೆ. ಆ ಶಾಶ್ವತವಾದ ಲೋಕಕ್ಕೆ ಹೋಗ್ಬೇಕಾದ್ರೆ ಈ ಲೋಕದಲ್ಲಿ ಕಷ್ಟಪಡಬೇಕು. ನೋಡಿ, ಒಂದು ಕೆಲಸ ತಗೋಬೇಕಾದ್ರೆ ಎಷ್ಟು ಕಷ್ಟ ಈ ಲೋಕದಲ್ಲಿ. ಎಷ್ಟು ಕಷ್ಟಪಟ್ಟು ಓದಿ 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 ಕೆಲಸ. ಅದೇ ರೀತಿ ಶಾಶ್ವತದ ಲೋಕಕ್ಕೆ ಹೋಗ್ಬೇಕಾದ್ರೆ ನೀನು ಎಷ್ಟು ಕಷ್ಟಪಡಬೇಕು. ನೀನು ಹೋಗಿದ್ರೆ ಅನೇಕ ತೊಂದರೆಗಳು, ಕಷ್ಟಗಳು, ಎಷ್ಟೆಷ್ಟು ವೇದನೆ ಬರ್ತದೆ. ಅಣ್ಣನಿಂದ, ತಮ್ಮನಿಂದ, ಸಮಾಜದಿಂದ, ಅಧಿಕಾರಿಗಳಿಂದ, ಎಲ್ಲರಿಗೂ ಬರ್ತದೆ. ಎಲ್ಲವನ್ನ ಜಯಿಸಿನ ಹೋಗುದಾದ್ರೆ ನಮಗೆ ಪರಲೋಕ ಸಿಗ್ತದೆ. ಇಲ್ಲಾಂದ್ರೆ ಶಾಪಗ್ರಸ್ತರಾಗ್ತದೆ. ಶಾಪಗ್ರಸ್ತರು ಹೆಸರಿಗೆ ಕ್ರೈಸ್ತರಾಗಿಕೊಂಡು
ಸುಮ್ಮನೆ ಏನೋ ಒಂದು ಮನಸ್ಸು ಮಾಡ್ಕೊಂಡು ನೀನು ಕಾಲ ಕಳೆದ್ರೆ ನಿತ್ಯ ನರಕಕ್ಕೆ ಹೋಗ್ತೀಯಾ. ಅಲ್ಲಿ ಏನಂದ್ರೆ ಯಾಕಂದ್ರೆ ಅಲ್ಲಿ ದೇವರ 40 ನಾನು ಹಸಿದಿದ್ದನ್ನು ನೀವು ನನಗೆ ಊಟಕ್ಕೆ ಕೊಡಲಿಲ್ಲ, ನಾನು ಬಾಯಲ್ಲಿ ನೀವು ನನಗೆ ಕುಡಿದಕ್ಕೆ ಕೊಡಲಿಲ್ಲ, ಪರದೇಶಿಯಾಗಿದ್ದನು ನೀವು ನನ್ನನ್ನು ಸೇರಿಸಿಕೊಳ್ಳಿಲ್ಲ, ಬಟ್ಟಲನ್ನಾಗಿದ್ದನು ನೀವು ನನಗೆ ಉಡುವುದಕ್ಕೆ ಕೊಡಲಿಲ್ಲ, ರೋಗದಲ್ಲಿ ಬಿದ್ದನು ಸೆರೆಯಲ್ಲಿ ಬಿದ್ದನು ನೀವು ನನ್ನನ್ನು ಆರೈಕೆ ಮಾಡೋದಕ್ಕೆ ಬರಲಿಲ್ಲ ಎಂದು ಹೇಳ್ತೀವನು. ಅದಕ್ಕೆ ಅವರು ಸಹ ಸ್ವಾಮಿ, ಯಾವಾಗ ನೀವು ಹಸಿದಿದ್ದನು, ನಿನ್ನ ಬಾಯಾಗಿದ್ದನು, ನೀನು ಪರದೇಶ ಬಟ್ಟಲನ್ನಾಗಿದ್ದ, ರೋಗದಲ್ಲಿ ಬಿದ್ದನು, ಸೆರೆಯಲ್ಲಿದ್ದುದನ್ನು ಕಂಡು ನೀವು ಉಪಕಾರ ಮಾಡದೆ ಓದಿವು ಅನ್ನೋರು. ಆಗ ಆತನು, ನೀವು ಈ ಕೇವಲ ಅಲ್ಪವಾದವರಿಗೆ ಒಬ್ಬರಿಗೆ ಏನು ಮಾಡದೆ ಓದಿಯೋ ಅದನ್ನು ನನಗೆ ಮಾಡದೆ ಹೋದಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳ್ತೀನಿ ಅನ್ನೋನು. ಮತ್ತು ಅವರು ನಿತ್ಯ ಶಿಕ್ಷೆಗೂ ನೀತಿವಂತರು ನಿತ್ಯ ಜೀವಕ್ಕೆ ಹೋಗೋರು. ನೀವು ಈ ಲೋಕದಲ್ಲಿ ಒಬ್ಬ ಅಲ್ಪನಿಗೆ ಏನು ಮಾಡಲ್ಲ ಅದು ನನಗೆ ಮಾಡಲ್ಲ, ಅದರಿಂದ ನೀವು ನಿತ್ಯ ಬೆಂಕಿ ಹೋಗ್ರಿ. ನೀತಿವಂತರು ನಿತ್ಯ ಜೀವಕ್ಕೆ ಹೋಗ್ತಾರಂತೆ. ಯಾಕಂದ್ರೆ ಸತ್ಯವಿದೆ ಅಂತಂದ್ರೆ ಯೇಸು ಕ್ರಿಸ್ತನು ಬರುವಾಗ ಇನ್ನೇನು ಯೇಸು ಕ್ರಿಸ್ತನು ಬರ್ತಾರೆ, ಯೇಸು ಕ್ರಿಸ್ತನು ಬರ್ತಾರೆ ಬರುವಾಗ ಈ ಪ್ರಪಂಚ ಎಲ್ಲ ನಾಶ ಆಗ್ತದೆ ನೋಡಿ. ಪ್ರಕಟಣೆ ಗ್ರಂಥ ನೋಡಿ, ಪ್ರಕಟಣೆ ಗ್ರಂಥ 1ನೇ 7ನೇ ವಚನ ನೋಡ್ರಿ. ಪ್ರಕಟಣೆ ಗ್ರಂಥ 7ನೇ 1ನೇ ವಚನ ಓದಿಕೊಳ್ಳೋಣ. ಇದಾದ ಮೇಲೆ 1:7ನೇ ವಚನ, ಈಗೋ ನೋಡಿ ಮೇಘಗಳೊಂದಿಗೆ ಬರ್ತಾ ಇದ್ದೇನೆ. ಈಗ ಮೇಘಗಳಂದ್ರೆ ಇಲ್ಲಿ ಮೇಲ್ಕಂಡ ಮೋಡ, ಅದು ಆಕಾಶ ಅಲ್ಲ, ಅದು ಮೇಘ. ಮಳೆಯ ನೀರು, ಸಮುದ್ರದ ನೀರು ಆವಿಯಾಗಿ ಮೇಲೆ ಮಂಜುಗಡ್ಡೆ ಕಟ್ಟಿದ್ದಪ್ಪ, ಮಂಜುಗಡ್ಡೆ ಆಗಿಪ್ರೆ. ನೀವು ತಿಳ್ಕೊಂಡ್ರೆ ಅದು ಆಕಾಶ ಅಲ್ಲಪ್ರೆ. ಈ ಒಂದು ಆಕಾಶ ಹೋಗ್ಬೇಕಂದ್ರೆ ಈ ಮೇಘಗಳನ್ನು ದಾಟಿ ಹೋಗ್ಬೇಕು. ಎಲ್ಲರೂ ಆಕಾಶ ಅಂತ ಕೇಳಿದ್ರೆ ಅದು ನೀರು, ಅದಕ್ಕಾಗಿ ಭಯಂಕರವಾದ ಮಳೆ ಬರುವಾಗ ತಡೆಯಕ್ಕಾಗಲ್ಲಪ್ರೆ. ಸಮುದ್ರದ ನೀರು ಆವಿಯಾಗಿ ಅಲ್ಲಿ ಮಂಜುಗಡ್ಡೆಯಾಗಿ ಮಾರ್ಪಟ್ಟಿದೆ ನೋಡಿ. ದೇವರು ಯಾವ ರೀತಿ ಮಾಡಿದ ನೋಡಿದ್ರೆ, ನಮ್ಮ ಮೇಲೆ ಬೀಳದೆ ಕೋಟಿ ವರ್ಷಗಳಂತೆ ಅದಕ್ಕೆ ಯಾವುದೇ ಆಧಾರಗಳಿದೆ ಅನ್ನೋದನ್ನೇ ನಮ್ಮ ಜ್ಞಾನದ ದೇವರು ಸೃಷ್ಟಿ ಮಾಡಿದ್ದಾರೆ. ಅದಕ್ಕೆ ಮೇಘಗಳಿಂದ ಬರ್ತೀನಿ, ಆಕಾಶದಿಂದ ಮೇಘವನ್ನು ದಾಟಿ ಬರ್ತೀನಿ, ನಾನು ಮೇಘಗಳಿಂದ ಬರ್ತೀನಿ. ಆಗ ಎಲ್ಲರ ಕಣ್ಣುಗಳು ಏನಂದ್ರೆ, ಎಲ್ಲರ ಕಣ್ಣುಗಳಂದ್ರೆ ಯಾರು ಮಾನವನ ಶರೀರವನ್ನ ಧರಿಸಿಕೊಂಡು ಬಂದಿದ್ದಾರೋ, ಯಾರಿಗೆ ಆಲ್ರೆಡಿ ಸತ್ತೋಗಿದ್ದಾರೋ, ಯಾರಿಗೆ ಆಲ್ರೆಡಿ ಜೀವಿಸಿದ್ದಾರೆ ಎಲ್ಲರೂ ನೋಡ್ದಂದ್ರೆ ನೋಡಿ ಮಗಳೇ, ಅದು ಎಲ್ಲ ಕುಲದವರು ಪ್ರೇ ಯಾರಲ್ಲಿ ಕುಲ ಅಂತ ಎಲ್ಲವನ್ನು ಕುಲ ಮಾಡಿದ್ರೆ ಆ ಜಾತಿ ಈ ಜಾತಿ ಅಂತ ಎಲ್ಲ ಮಾಡೋದು, ಎಲ್ಲರೂ ಬಾಯ್ ಬಿಡ್ತಾರೆ. ಅಯ್ಯೋ ನಾವು ಮೋಸ ಓದುವಲ್ಲ, ಅಯ್ಯೋ ನಾವು ಪ್ರಾರ್ಥನೆ ಓದಲಿಲ್ಲ, ಪಾಸ್ಟ್ ಮಾತು ಕೇಳಲಿವಲ್ಲ, ಅಯ್ಯೋ ನಿಂಗನಾಪುರಲ್ಲಿರುವಂಥ ಪಾಸ್ಟ್ ಎಷ್ಟು ಬಡ್ಕೊಂಡ್ರು, ನಾವು ಅವ್ರ ಮಾತನ್ನು ಕೇಳಲಿಲ್ಲ, ನಾವು ಬದಲಾಗಿಲ್ವಲ್ಲ ಅಂತ ಅವತ್ತು ನೀನು ಬಾಯಿ ಬಡ್ಕೊಂಡ್ರೆ ನೀನು ಯಾರು ಕಾಪಾಡ್ತಾರೆ? ಅಯ್ಯೋ ಆ ಸಭೆ ಬಿಟ್ಟು ಓದುವಲ್ಲ, ಯಾರ ಮಾತು ನಂಬ್ಕೊಂಡು ನಾವು ಹಾಳಾಗಲ್ಲ, ಲೋಕದಲ್ಲಿ ಮಾಡಬಾರ್ದ ಕಾರ್ಯಗಳನ್ನ ಮಾಡುವಲ್ಲ, ಸಭೆಗೆ ಹೋಗಿ ಮಾಡಬಾರ್ದ ಕಾರ್ಯಗಳನ್ನ ಮಾಡೋದ್ರೆ ಎಷ್ಟೋ ಜನ ಬಾಯಿ ಬಡ್ಕೊಳ್ತಾರೆ, ಮತ್ತೆ ಎದೆಯನ್ನು ಬಡ್ಕೊಳ್ತಾರೆ. ನೋಡಿಲ್ಲ ಸತ್ತೋಗ್ತಕ್ಕೆ ಈಗ ಸತ್ತೋರು ಯಾರು ಮನೇಲಿ ಸತ್ತೋಗ್ಬಿಟ್ರೆ ಏನ್ ಮಾಡ್ತಾರೆ? ಒಳ್ಳೆ ಬರೀ ಹೇಳ್ತಾರ ಎದೆನ ಬಡ್ಕೊಳ್ತಾರೆ. ಅಯ್ಯೋ ನಮ್ಮನ್ನು ಬಿಟ್ಟು ಹೋದಲ್ಲ, ಆ ಗೋಳನ್ನು ನೋಡಕ್ಕಾಗಲ್ಲ ಸತ್ತರ ಮನೆಗೆ ಹೋದಾಗ. ಆದರೆ ಎಲ್ಲರೂ ಎದನ್ನ ಬಡ್ಕೊಳ್ತಾರೆ. ಯಾವ ರೀತಿ ಸನ್ನಿವೇಶ ನೋಡಿದ್ರೆ ಇದನ್ನ ಬಿಟ್ಟು ಯೇಸು ಕ್ರಿಸ್ತನು ಬರ್ತಾನೆ, ನೀವು ಶುದ್ಧವಾಗಿರಿ, ನಿಮ್ಮ ಹೃದಯ ಶುದ್ಧವಾಗಿರಿ, ನೀವು ದೇವರ ಕಡೆ ಸಿದ್ಧವಾಗಿ ಅಂತ ಬಿಟ್ಟು ಕ್ರಿಸ್ಮಸ್ ಬಂತು, ಕುಡಿರಿ, ತಿನ್ರಿ, ಆಡ್ರಿ, ಕೇಕ್ ಕಟ್ ಮಾಡ್ರಿ, ಎಲ್ಲರೂ ನಾಶವಾಗ್ರಿ, ಬಿರಿಯಾನಿ ತಿನ್ಕೊಳ್ಳಿ, ಶುದ್ಧ ಮಾಡ್ಕೊಳ್ಳಿ, ಎಲ್ಲ ಮನೆ ಶುದ್ಧ ಮಾಡ್ಕೊಳ್ಳಿ, ಅಲಂಕಾರ ಮಾಡ್ಕೊಳ್ಳಿ, ನಿನ್ನ ಮಾತ್ರ ಏನಿದೆ ಹಂಗೆ ಇರು. ಸ್ವಲ್ಪ ಮೇಲೆ ಸ್ವಲ್ಪ ಬಟ್ಟೆಗಳು ಹಾಕಷ್ಟು ಹೊಸ ಬಟ್ಟೆಗಳು ಹಾಕೋ ಸಾಕು, ಒಳಗಡೆ ಹೇಗಾರು ಇರಲಿ. ಈ ರೀತಿಯಾಗಿ ಎಲ್ಲರೂ ಸದ್ಯಕ್ಕೆ ಇಲ್ಲಿ. ಆದರೆ ಹಿರಿದವರು ಕಾಣಿದ್ರೆ ಯೇಸು ಕ್ರಿಸ್ತನ ಸಿಲುಬೆಗೆ ಹಾಕಿದ ಜನರು ನೋಡ್ತಾರೆ ಅಂದ್ರೆ ಯಾವ ರೀತಿ ನೋಡುತ್ತೆ. ಯಾಕಂದ್ರೆ ಯೇಸು ಕ್ರಿಸ್ತ ಬರುವಾಗ ಲೋಕ ನೋಡಿ, ಯೋಹಾನ 5:28 ವರ್ಷ ಇರುತ್ತೆ. ಯೋಹಾನ 5:28 ವರ್ಷ ನೋಡಿರ್ತಾರೆ. ಯೋಹಾನ 5:28. ಅದಕ್ಕೆ ಆಶ್ಚರ್ಯ ಪಡಬೇಡ್ರಿ, ಸಮಾಧಿಗಳಲ್ಲಿರಲು ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಎಲ್ಲ ನೋಡಿ.
ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ಈ ಕ್ರಿಶ್ಚಿಯನ್ಗಳು ಏನು ಮಾಡಿದ್ರೆ ಅವ್ರೇನಂದ್ರೆ ಊಟ ಹಾಕುವಾಗ ಏನು ಮಾಡ್ತಾರೆ ಬಿಟ್ರೆ ಒಂದು ಪೆಟ್ಟಿ ಮಾಡಿ ಪೆಟ್ಟಿಗೆ ಹಾಕೊಂಡು ಹಾಕ್ತಾರೆ. ನೋಡಿ, ನೀವು ರೈತರು ಒಬ್ಬರೇ ಒಂದು ಬೀಜವನ್ನು ಒಳಗಡೆ ಹಾಕುವಾಗ ದೇಹವನ್ನು ಹಾಕಿದ್ರೆ ಬರೀ ಬೀಜ ಹಾಕ್ತೀರ, ಬರೀ ಬೀಜ ಹಾಕ್ತೀರ. ಆ ಬೀಜ ಸತ್ತೋದ್ರೆ ಮಾತ್ರ ಪುನಃ ಊಟಕ್ಕೆ ಸಾಧ್ಯ. ಅದೇ ರೀತಿ ಕ್ರೈಸ್ತರು ಬೀಜವನ್ನ ಏನು ಮಾಡ್ತಾರೆ, ಕ್ರೈಸ್ತನ ಪೆಟ್ಟಿಗೆ ಹಾಕೊಂಡು ಹಾಕ್ತಾರೆ. ಇವರು ಒಂದಿನ ಎದ್ದು ಬರ್ತಾರಂತಪ್ರೆ. ಅದೇ ರೀತಿ ಬರೀ ಕ್ರೈಸ್ತರು ಮಾತ್ರ ಅಲ್ಲಪ್ರೆ, ಯೇಸು ಸ್ವಾಮಿ ನಂಬಿರೋರು ಮಾತ್ರ ಅಲ್ಲಪ್ರೆ. ಹಾಗಾದ್ರೆ ಅದಕ್ಕೆ ಆಶ್ಚರ್ಯ ಪಡಬೇಡ್ರಿ, ಸಮಾಧಿಯಲ್ಲಿ ಇರೋರು ಆತ್ಮ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರ್ತದೆ. ಹೇಗೆ ಸತ್ತಿರ್ಲಿಪ್ರೆ, ಅವನ ಒಂದ್ ವೇಳೆ ಸುಜೋನ್ ಮಾಡಿರಲಿ, ಅವನ ಸುಟ್ಟಾಕಿರ್ಲಿ, ಯಾವ ಒಂದ್ ವೇಳೆ ಹಿಂದೂ ಪ್ರಕಾರ ಅವನು ಮಾಡಿದ್ರ, ಇದರ ಮುಸ್ಲಿಂ ಪ್ರಕಾರ ಮಾಡಿದ್ರ, ಇದರ ಬುದ್ಧಿದ್ದವರು ಯಾವ ರೀತಿ ಮಾಡಿದ್ರ, ಎಲ್ಲರೂ ಯೇಸು ಕ್ರಿಸ್ತನು ಬರುವಾಗ ಎದ್ದಾಡ್ತಾರೆ. ಅಲಾಫ್ ಪೀಪಲ್, ಇಡೀ ದೇಶದ ಎಲ್ಲಾ ಜನರು ಯಾರೆಲ್ಲ ಮಾಡಿಸಿದರೆ ಸಮಾಜಕ್ಕೆ ಎದ್ದು ಬರ್ತಾರೆ. ಎದ್ದು ಬಂದಾಗ ಇರ್ತದೆ, ಎಲ್ಲಿ ಎದ್ದು ಹೊರಗೆ ಬರೋರು ಬರೋ ಕಾಲ ಬರ್ತದೆ. ಒಳ್ಳೆಯದನ್ನು ಮಾಡೋರಿಗೆ ಜೀವಕ್ಕಾಗಿ ಪ್ರೋತ್ಸಾಹ, ಒಳ್ಳೆಯದನ್ನು ಮಾಡೋರಿಗೆ ಪರಲೋಕದ ಸ್ಥಾನ, ಪರಲೋಕಕ್ಕೆ ಹೋಗ್ತಂದ್ರೆ. ಕೆಟ್ಟದನ್ನು ನಡೆಸೋರಿಗೆ ತೀರ್ಪಿಗಾಗಿ ಪ್ರೋತ್ಸಾಹ. ಆಗ ತೀರ್ಪಾಗ್ತಂದ್ರೆ ನರಕದಲ್ಲಿ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 3 ವರ್ಷ ಅಲ್ಲ, 1000 ವರ್ಷ ಅಲ್ಲ, ಹಾಗಾದ್ರೆ 2000 ವರ್ಷ ಅಲ್ಲ, 3000 ವರ್ಷ ಅಲ್ಲ, ಕೋಟಿ ಕೋಟಿ ಯುಗಾಂತರವರೆಗೂ ನರಕದಲ್ಲಿ ಬೇಕಂತಾರೆ. ಅದಕ್ಕಾಗಿ ಸದಪುರುಷನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ದೇವರ ಸರಿಸಮಾನದ ವ್ಯಕ್ತಿ, ಈ ಲೋಕದಲ್ಲಿ ಯಾರು ನರಕಕ್ಕೆ ಹೋಗಬಾರಂತ ಯೇಸು ಕ್ರಿಸ್ತನ ಪೂರ್ವವಾಗಿ ಪ್ರಾಣವನ್ನು ಕೊಟ್ಟಿರ್ತಾರೆ. ಇದನ್ನ ಅರ್ಥ ಮಾಡಿಕೊಳ್ಳದೆ, ದೇವರ ತ್ಯಾಗವನ್ನು ಅರ್ಥ ಮಾಡಿಕೊಳ್ಳದೆ, ಯೇಸು ಕ್ರಿಸ್ತನ ಪ್ರೀತಿನ ಅರ್ಥ ಮಾಡಿಕೊಳ್ಳದೆ, ಏನ್ರಿ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದಾಗ ಯಾವ ರೀತಿ ಮಾಡ್ತಾ ಇದ್ದಾರನ್ರಿ. ತಲೆಗೆ ಮುಳ್ಳಿನ ಕಿರೀಟವನ್ನು ಹಾಕಿದರೆ, ಈಟಿಗೆ ಚುಚ್ಚಿದರೆ, ಆಗ ಎಲ್ಲ ರಕ್ತವನ್ನು ಸುರಿಸಿದರಪ್ರೆ. ಇದು ಗೊತ್ತಿದ್ರೆ ಯೇಸು ಸ್ವಾಮಿ ಹುಟ್ಟಿದ್ರು ಅನ್ಕೊಂಡು ನಲ್ತ್ಕೊಂಡು ಆಡ್ಕೊಂಡು ಜನಗಳನ್ನ ದಿಕ್ಕು ತಪ್ಪಿಸಿ ನಾವೆಲ್ಲರ ನಾಶಕ ಕೊಡ್ತಿದ್ರಪ್ರೆ. ಜನರಿಗೆ ಒಳ್ಳೆ ಸಂದೇಶವನ್ನು ಕೊಡ್ತಲ್ಲ. ನೋಡಿಬ್ರಿ ಏನಂದ್ರೆ ಪ್ರಕಟಣೆ ಗ್ರಂಥ ನೋಡ್ರಿ 20-14 ನೋಡ್ರಿ, ಯಾರು ಎಲ್ಲೆಲ್ಲಿ ಸತ್ತಿದ್ದಾರೆ ಎಲ್ಲರೂ ಓದ್ಬೋದ್ರಂತೆ. ಹಾ 13 ನೋಡಪ್ಪ. ಹಾ ನೋಡಿ, ಸಮುದ್ರ ಅಂದ್ರೆ ಇಲ್ಲಿ ಸಮುದ್ರ ಇದೆಲ್ಲ ಅದಲ್ಲಪ್ರೆ. ಸಮುದ್ರ ಅಂದ್ರೆ ಈ ಭೂಮಿಗೆ ಸಮುದ್ರ ಅಂತ ಹೇಳ್ತಾರಪ್ರೆ. ಈ ಒಂದು ಜಾಗಕ್ಕೆ, ಈ ಭೂಮಿಗೆ ಸಮುದ್ರ ರೀತಿ ಇದು. ಇಲ್ಲಿ ವಾಸ ಎಲ್ಲರೂ ಸಹ ಈ ಒಂದು ಸಮುದ್ರದ ಮೇಲೆ ಅಂದ್ರೆ ಭೂಮಿ ಮೇಲೆ ವಾಸ ಮಾಡ್ತಾರೆ ಇಬ್ಬರೇ. ಅದೇ ಸಮುದ್ರ ನೀರಿನಲ್ಲಿ ಬಿದ್ದವರು ಸಹ ದೇವರಂತೆ ಒಪ್ಪುತ್ತಾರಂತೆ. ಹಾ ನೋಡಿ, ಸಮುದ್ರವು ತನ್ನೊಳಗೆ ಸತ್ತವನ್ನು ಒಪ್ಪಿಸಿದ್ದು, ಮೃತ್ಯುವನ್ನು ಸಾವು ಯಾಕೋ ಸತ್ತ ಬರೀತಾರಪ್ರೆ. ಸುಮ್ಮನೆ ಮನೆ ಸತ್ತ ಬರೀತಾರೆ, ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ. ಆ ಸಾವು ಸಹ ಹೇಳ್ತಂತೆ ಇವನು ಯಾಕೆ ಸತ್ತ ಅಂತ ದೇವರು ಒಪ್ಪಿಸ್ತಂತೆ. ನೋಡಿ, ಮೃತ್ಯು ಪಾತಾಳವು ಅಂದ್ರೆ ಯಾರೆಲ್ಲ ಸತ್ತಿಗೆ ಪಾತಾಳಕ್ಕೆ ಹೋಗಿದಾರಪ್ರೆ. ಭೂಮಿ ಕೆಳಗೆ ಪಾತಾಳ ಇದೆ, ಪಾತಾಳ ಕೆಳಗೆ ಯಾತನೆ ಸ್ಥಳ ಇದೆ. ಆ ಒಂದು ಪಾತಾಳ ಸಹ ಏನಂದ್ರೆ ಇಷ್ಟು ಜನ ಬಂದರ ದೇವರನ್ನ ಅಂತ ನಾವು ದೇವ ಒಪ್ಪಿಸ್ತಂತೆ. ಆಮೇಲೆ ಸಾಕು ನೋಡಿ ನೋಡಿ, ಪ್ರತಿಯೊಬ್ಬರಿಗೆ ಅವನವನ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಾಯಿತು. ಆಮೇಲೆ ಮೃತ್ಯು ಪಾತಾಳು ಬೆಂಕಿ ಕೆರೆಗೆ ದೊಬ್ಬಲ್ಪಟ್ಟವು. ಆ ಬೆಂಕಿಯ ಕೆರೆ ಎರಡನೇ ಮರಣವು. ಯಾವನ ಹೆಸರು ಜೀವವಾದ ಪಟ್ಟಿಯಲ್ಲಿ ಬರದಾಗ ಕಾಣಲ್ವೋ ಅವನೇನಲ್ಲದೆ ಬೆಂಕಿ ಒಳಗೆ ಬೆಂಕಿ ಕೆರೆಗೆ ನೋಡಿ, ಬೆಂಕಿ ಕೆರೆಗೆ ಹಾಕಲ್ಪಡ್ತಾನೆ ದೇವ ಮಗುವೆ. ಎಲ್ಲ ಸಮುದ್ರ, ಮೃತ್ಯು, ಪ್ರತಿಯೊಂದು ಇದು ಜೀವಗ್ರಂಥ ಪ್ರೇರಿ ಕ್ರೈಸ್ತರ ಗ್ರಂಥ ಅಲ್ಲ. ಇದು ಮಹಾಜ್ಞಾನದಲ್ಲಿ, ಮಹಾಜ್ಞಾನಾಡಕವಾಗಿದೆ. ಇದು ಕ್ರೈಸ್ತರ ಗ್ರಂಥ ಅಲ್ಲ. ಇದು ಪ್ರಪಂಚದಲ್ಲಿ ಎಲ್ಲರೂ ಸಹ ಇದನ್ನು ಓದಬೇಕಾಗ್ತದೆ. ಇದು ಸೈನ್ಸ್ಗೂ ಮಿಗಿಲಾಗುತ್ತದು. ಈ ಜ್ಞಾನ ಯಾರಿಗೆ ಅರ್ಥ ಇದೆ ಪ್ರಪಂಚದಲ್ಲಿ? ಈ ಜ್ಞಾನ ಅರ್ಥವಾಗಿದೆ. ಕೆಲವರು ಮತಚಂದ್ರವಾದ ಮತಗ್ರಂಥ ಅಂತ ಹೇಳಿದ್ರಪ್ಪ, ಮತಗ್ರಂಥ ಅಂತ. ಇದು ಎಲ್ಲರನ್ನ ಕುರಿತು ಬರೆಯಲ್ಪಟ್ಟಿದೆ. ನಮ್ಮ ಭಾರತ ದೇಶವನ್ನು ಕುರಿತು ಬರೆಯಲ್ಪಟ್ಟಿದೆ. ಇಡೀ ದೇಶದಲ್ಲಿ ಯಾವ ದೇಶನೇ ಎಲ್ಲ ದೇಶಗಳ ಕುರಿತು ಬರೆಯಲ್ಪಟ್ಟಿದೆ ದೇವಮಗುವೆ. ಇದು ದೇವರು ಬರೆಸಿರುವುದು, ಮನುಷ್ಯರಲ್ಲ, ದೇವರು ಬರೆಸಿರುವುದು. ಯಾಕಂದ್ರೆ ಎಲ್ಲರೂ ಬರೆದ, ಎಲ್ಲರೂ ಸಮುದ್ರ ತನ್ನ ಪುಸ್ತಕದ ಮೃತ್ಯು ಪುಸ್ತಕದ ಯಾವನ ಏಸು ಜೀವವಾದ ಪುಸ್ತಕದಲ್ಲಿ ಬರೆದಿಲ್ವೋ ಅವರೆಲ್ಲರೂ ಬೆಂಕಿ ಕೆರೆಗೆ ತಪ್ಪಲ್ಪಡ್ತಾರೆ. ಎರಡನೇ ಮರಣದಿಂದ ತಪ್ಪಿಸ್ಕೋಬೇಕು. ಒಂದು ಮರಣ ಭೌತಿಕವಾದ ಮರಣ ಇರ್ತದೆ. ಪ್ರತಿಯೊಬ್ಬರಿಗೆ ಭೂಮಿಲಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಭೌತಿಕವಾದ ಮರಣ
ಮಾಡಿದ್ರೆ ಅವರು ಸಾಯಲೇಬೇಕು. ಪ್ರತಿಯೊಬ್ಬನು ಈ ಲೋಕದಲ್ಲಿ ಹುಟ್ಟಿದ ಪ್ರತಿಯೊಬ್ಬನು ಮರಣಿಸಲೇಬೇಕು. ಆದರೆ ಮರಣಿಸಿದ ನಂತರ ನೀನು ಎಲ್ಲಿ ಹೋಗ್ತೀಯಾ, ಎಲ್ಲಿ ವಾಸ ಮಾಡ್ತೀಯಾ, ಅದು ಅದನ್ನು ರಹಸ್ಯವಾಗಿದೆ. ದೇವರುಗಳ ಆಲೋಚನೆ ಮಾಡ್ರಿ ನಿಮ್ಮ ಜೀವನದಲ್ಲಿ. ಕ್ರಿಸ್ಮಸ್ ಬಂದಿದ್ದಾಗಿ ಅನೇಕ ಕ್ರೈಸ್ತರು ಮಾಡಬಾರದ ಪಾಪಗಳನ್ನು ಮಾಡಿಕೊಂಡು ಅನೇಕ ಅನ್ಯರು ಸಹ ಪಾಪದಲ್ಲಿ ಜೀವಿಸಿಕೊಂಡು ನಮ್ಮ ಹೃದಯವನ್ನು ಕೆಡಿಸಿಕೊಂಡು ಪಾಪದಲ್ಲಿ ನಾಶ ಹೋಗ್ತದೆ, ಬೆಂಕಿಗೆ ಹೋಗ್ತದೆ. ಅವರ ಅಲಂಕಾರಗಳು, ಅವರ ಡ್ಯಾನ್ಸ್ಗಳು, ಅವರ ಎಲ್ಲ ಕಾರ್ಯಗಳು ನೋಡುವಾಗ ದೇವರಿಗೆ ನೋವು ತರುವಂತ ಮಾತಾಗಿದೆ ಪ್ರೇ. ದೇವರ ಮನಸ್ಸನ್ನು ಅರ್ಥ ಮಾಡ್ಕೊಳ್ತಾರೆ ಪ್ರೇ. ದೇವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ ಮನಸ್ಸು ಬಂದಾಗ ಜೀವಿಸ್ತಾರೆ ಪ್ರೇ. ಎಲ್ಲರೂ ತಮ್ಮ ತಮ್ಮ ದಾರಿಗಳು ಹೋಗ್ತಾರೆ ಪ್ರೇ. ಎಲ್ಲರೂ ಪಂಗಡಗಳು ಮಾಡಿಕೊಂಡು ಆ ಜಾತಿ ನಾನು ಈ ಜಾತಿ ಅನ್ಕೊಂಡು ಮಾಡಿಕೊಂಡು ಎಲ್ಲರೂ ಯಾವ್ಯಾವ ಕಾರ್ಯಗಳನ್ನು ಮಾಡ್ಕೊಳ್ತಾರೆ ಪ್ರೇ. ಅದು ದೇವರು ನೊಂದುಕೊಂಡು ಹೇಳ್ತಾರೆ ಪ್ರೇ. ಯೆಶಾಯ 1ನೇ ನೋಡ್ರಿ ಪ್ರೇ. ಯೆಶಾಯ 1:2 ನೋಡ್ರಿ. ಏನಂತ ದೇವರು ಸೃಷ್ಟಿಕರ್ತನ ಪರಮಾತ್ಮನು ನಮ್ಮೆಲ್ಲರನ್ನ ಸೃಷ್ಟಿ ಮಾಡಿದ ಪರಮಾತ್ಮ ಹೇಳ್ತಾರೆ ಏನಂತ ನೊಂದುಕೊಂಡು ಪ್ರೇ. ನೊಂದುಕೊಂಡು ಹೇಳ್ತಾರೆ ಪ್ರೇ. ಏನಂತ ಹೇಳ್ತಾರೆ ನೋಡ್ರಿ. ಯೆಶಾಯ 1:2 ನೋಡಿ. ಆಕಾಶ ಮಂಡಲವೇ ಆಲಿಸು, ಭೂಮಂಡಲವೇ ಕೇಳು. ನೋಡಿ, ದೇವರು ಯೆಹೋವನ ಸೃಷ್ಟಿಕರ್ತನ ಪ್ರೇ. ದೇವರು ಮಾತನಾಡ್ತಾ ಇದ್ದಾನೆ. ನಾನು ಸಾಕಿ ಸಲಗಿದ ನನ್ನ ಮಕ್ಕಳೇ ನನಗೆ ದ್ರೋಹ ಮಾಡಿದ್ದಾರೆ. ಎತ್ತು ಯಜಮಾನನನ್ನು ನೋಡಿ. ಎತ್ತಿಗೆ ದೇವ್ರ ಮಕ್ಕಳೇ ತನ್ನ ಯಜಮಾನ ಬರ್ತದೆ ಪ್ರೇ. ಒಂದು ಹಸುಗೆ ಇವನೇ ನನ್ನ ಯಜಮಾನ ಅಂತ ಗೊತ್ತು. ಅದು ಮೂಕ ಪ್ರಾಣಿಗೆ ನೋಡ್ರಿ ತನ್ನ ಯಜಮಾನ ಬಿಟ್ಟರೆ ಬೇರೆ ವ್ಯಕ್ತಿಗಳಿಗೆ ಅದು ಯಾವುದು ಪಾಲಿಸೋದಿಲ್ಲ ಪ್ರೇ. ನನ್ನ ಯಜಮಾನ ಇವನೇನಂತ ಗೊತ್ತು. ಅದು ಮೂಕ ಪ್ರಾಣಿಗೆ. ಒಂದು ನಾಯಿಗೆ ಗೊತ್ತು ಇವರು ನಮ್ಮ ಮನೆಯವರು ಗೊತ್ತು. ಮತ್ತೆ ಕತ್ತೆಗೆ ತನ್ನ ಕೊಡಗೆ ಗೊತ್ತು ಪ್ರೇ. ಆದರೆ ಮಾನವರಿಗೆ ನಾನು ಯಾರನ್ನೇ ಗೊತ್ತಿಲ್ಲ. ನಾನು ಯಾರನ್ನೇ ಗೊತ್ತಿಲ್ಲದೆ ಮನಸ್ಸು ಬಂದಂಗೆ ಜೀವಿಸ್ತದೆ ಅಂತ ದೇವರು ನೊಂದುಕೊಂಡು ಹೇಳ್ತಾರೆ. ನೊಂದುಕೊಂಡು ಅಲ್ಲಿ ಕಂಟಿನ್ಯೂ ಮಾಡೋದೇ. ನೋಡಿದ್ರೆ ದ್ರೋಹವನ್ನು ಮಾಡಿ 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 ಪೆಟ್ಟಿಗೆ ಗುರಿಯಾಗಿರುತ್ತೆ. ನೋಡಿ, ಪ್ರತಿಯೊಬ್ಬ ಮನುಷ್ಯ ನೋಡಿದ್ರೆ ಪ್ರತಿದಿನ ಪಾಪ ಜೀವಿಸ್ತದೆ ಪ್ರೇ. ಅವ್ನು ಮಾಡುವಂಥ ಮಾತುಗಳಾಗಿರ್ಬೋದು. ಏನು ಪ್ರತಿದಿನ ದೇವರು ಇರುವಂಥ ಕಾರ್ಯಗಳನ್ನು ಮಾಡಿ 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 ಪ್ರತಿದಿನ ಪಾಪದ ಮೂಟನೆ ಜಾಸ್ತಿ ಮಾಡ್ತಾರೆ ಪ್ರೇ. ಅದಕ್ಕಾಗಿ ಶತಪುರುಷನಾದ ಯೇಸು ಕ್ರಿಸ್ತನ ತಂದೆಯಾದ ದೇವರು ಪರಮಾತ್ಮನು ಯೇಸು ಕ್ರಿಸ್ತನಲ್ಲಿ ಲೋಕ ಕಳಿಸ್ತಾರೆ ಪ್ರೇ. ಯಾಕೆ ಎಂಬುದನ್ನು ಪ್ರೇ ಯೇಸು ಕ್ರಿಸ್ತನಿಗೆ ದೇವರ ಸಿದ್ಧ ಮಾಡಿ ಆ ಯೇಸು ಕ್ರಿಸ್ತನನ್ನ ಏನಿದ್ರೆ ಪಾಪದ ರಕ್ಷಣೆಗಾಗಿ ಕಳಿಸ್ತಾರೆ ಪ್ರೇ. ಯಾಕೆ ಯೇಸು ಕ್ರಿಸ್ತನ ಮೂಲಕವಾಗಿ ಮಾತ್ರ ಪಾಪ ಪರಿಹಾರಕ್ಕೆ ಸಾಧ್ಯ. ರಕ್ತದಾನ ಇಲ್ಲದೆ ಪಾಪ ಪರಿಹಾರ ಇಲ್ಲ. ಆ ಸತಪೂರ್ಣವಾದ ಯೇಸು ಕ್ರಿಸ್ತನ ಲೋಕದಲ್ಲಿ ಬಂದು ಎಷ್ಟು ಕಷ್ಟಪಡ್ತಾರೆ ಪ್ರೇ. ಎಷ್ಟು ಕಷ್ಟವನ್ನು ಪಟ್ಟಿದ್ದಾರೆ ಪ್ರೇ. ಎಷ್ಟು ತ್ಯಾಗವನ್ನು ಮಾಡಿದ್ದಾರೆ. ಪ್ರಪಂಚದಲ್ಲಿ ಒಳ್ಳೊಳ್ಳೆ ಮಾತನಾಡಿದ್ರೆ ಅಂತ ವ್ಯಕ್ತಿನ ಯೇಸು ಕ್ರಿಸ್ತನ ಸಿಲುಬೆಗೆ ಏರಿಸಿದ್ದಾರೆ ಪ್ರೇ. ಅನೇಕರು ನೋಯಿಸಿದ್ದಾರೆ ಪ್ರೇ. ಈಗಲೂ ಸಹ ನೋಯಿಸುವ ಕಾರ್ಯಗಳನ್ನು ಮಾಡಿದ್ರೆ ಮಕ್ಕಳೇ. ಅದಕ್ಕೆ ಯೇಸು ಕೂತಿದ್ರೆ ನಾನು ಬರ್ತಾ ಇದ್ದೀನಿ. ನೋಡಿ, ಯೋಹಾನ 14:1 ನೋಡ್ರಿ. ಸುವಾರ್ತಿ ರಾಜನಿಗೆ ಫೋನ್ ಮಾಡು. ಮೆಸೇಜಲ್ಲಿ 28 ನಂಬರ್ ಇದೆ. ನೋಡಿದ್ರೆ ಮಕ್ಕಳೇ, ಕೊನೆಯಾಗಿ ನೋಡೋಣ. ಯೋಹಾನ 14:1 ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ದೇವರ ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ. ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿ ಹೋಗುತ್ತೀನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆಕೊಂಡು ಹೋಗಿ. ಎಷ್ಟು ಅದ್ಭುತವಾದ ಮಾತಾಡಿದ್ರೆ, ನನ್ನನ್ನು ನಂಬಿರಿ,
ಮೊದಲು ದೇವರು ನಂಬಿರಿ. ನನ್ನನ್ನು ಬಿಟ್ಟರೆ ಯಾರು ಸಹ ನಂಬೇಡ್ರಿ, ಬೇರೆ ಯಾರು ನಂಬೇಡ್ರಿ ನೀವು. ಯೇಸು ಕ್ರಿಸ್ತನ ಹೇಳುವಂಥ ಮಾತು. ಯಾಕಂದರೆ ಈ ಲೋಕದಲ್ಲಿ ನೀವು ಮನುಷ್ಯರು ನಂಬರೆ ಮೋಸ ಹೋಗ್ತೀರಿ. ಏನಂತಂದ್ರೆ ಮೋಸ, ನಾನು ದೇವರು ನೋಡಿದ್ದೀನಿ, ನನ್ನ ಹತ್ರ ದೇವ್ರು ಮಾತಾಡಿದ್ರು, ನನ್ನ ಕನಸಲ್ಲಿ ದೇವ್ರು ಬಂದರು, ನನಗೆ ಹಿಂಗೆ ಹೇಳಿದ್ರು ಹಂಗೆ ಹೇಳಿದ್ರು, ಏನು ಹೇಳಿ ಕಥೆಗಳನ್ನ ಹೇಳಿ ಸಭೆಗಳನ್ನ ತುಂಬಿಸ್ಬಿಟ್ಟಿದ್ದಾರೆ. ಯಾರಲ್ಲಿ ಈ ಲೋಕದ ಬೋಧಕರುಗಳಿಂದ ನಾನು ದೇವರನ್ನು ನೋಡಿದೆ, ರಾತ್ರಿ ನಾನು ದೇವ್ರ ಜೊತೆ ಮಾತಾಡಿದ್ರು, ನನ್ನ ದೇವ್ರು ಹಂಗೇ ಕಾಣ್ಬಿಟ್ರು. ಇದನ್ನು ಹೇಳಿ ಹೇಳಿ ಏನು ಮಾಡಿದ್ರೆ, ಓ ಮನುಷ್ಯನ ಮೇಲೆ ದೇವ್ರು ಬರ್ತದೆ, ಈ ರೀತಿ ದೇವರನ್ನು ಹೇಳ್ಕೊಂಡು ಎಲ್ಲರನ್ನ ನಾವು ನಂಬೇಡ್ರಿ. ಎಲ್ಲ ಮೋಸ ಮಾಡ್ತಿದ್ದಾರೆ. ಯಾಕಂದರೆ ನಾನು ತಂದೆ ಬೆಳೆದಿದ್ದೆ, ತಂದೆ ನನ್ನ ಕಳಿಸಿದ್ದಾನೆ. ನಾನು ಹೇಳೋದನ್ನ ಕೇಳಿ, ನಾನು ನಂಬ್ರಿ. ಯಾಕಂದರೆ ಎಲ್ಲ ಜನರ ಮೋಸ ಮಾಡ್ತಾ ಇದ್ದಾರೆ. ನಾನು ದೇವ್ರು ನೋಡಿದ್ದೀನಿ, ನನ್ನ ಹತ್ರ ದೇವ್ರು ಮಾತಾಡೋದು ಅಂತ ಇದನ್ನು ನಂಬೇಡ್ರಿ. ನನ್ನನ್ನು ಮಾತ್ರ ನಂಬ್ರಿ, ನನ್ನ ವಾಕ್ಯಗಳನ್ನು ನಂಬ್ರಿ. ಯಾಕಂದರೆ ನನ್ನ ತಂದೆಯ ಮನೆಯಲ್ಲಿ ಬಹಳ ದಿನಗಳಿವೆ, ಅಲ್ಲದಿದ್ದರೆ ಹೇಳಿದ್ರೇನು ನಿಮಗೆ ಸ್ಥಳವನ್ನು ಸಿದ್ಧ ಮಾಡೋದಕ್ಕೆ ಹೋಗಿದ್ದೀನಲ್ಲ. ಯೇಸು ಕ್ರಿಸ್ತರು ಇಲ್ಲಿದ್ದಾರಾ? ಯೇಸು ಕ್ರಿಸ್ತರು ಇಲ್ಲ ಬರೇ, ಅವ್ರು ಹೋಗಿದ್ದಾರೆ ಮರಣವನ್ನ ಈ ಲೋಕದಲ್ಲಿ ನಮಗೆಲ್ಲರಿಗೂ ತ್ಯಾಗ ಮಾಡಿ ಪ್ರಾಣವನ್ನು ಕೊಟ್ಟು ಅವ್ರು ಮರಣಿಸಿ ಎಲ್ಲೋಗಿದ್ದಾರೆ, ತಂದೆ ಬಳಿದೆ ಅಂತ. ಎಲ್ಲಿದ್ದಾರೆ ಅಂದ್ರೆ ಪ್ರಕಟಣೆ ಗ್ರಂಥ 3:21 ವಚನ ನೋಡ್ರಿ. ಯೇಸು ಕ್ರಿಸ್ತರು ಏನು ಮಾಡ್ತಾರೆ ಗೊತ್ತಪ್ಪ ಅಲ್ಲಿ ನೋಡ್ರಿ. ಪ್ರಕಟಣೆ ಗ್ರಂಥ 3:21 ನೋಡಿ. ನಾನು ಜಯವಂತಿ ನನ್ನ ತಂದೆಯೊಡನೆ ನೋಡಿಬ್ರಿ. ಎಲ್ಲ ಯೇಸು ಕ್ರಿಸ್ತರು ನಾನು ಜಯವಂತಿ. ಏನು ಜಯವಂತಿದ್ದಾರೆ? ಯೇಸು ಕ್ರಿಸ್ತನ ಶರೀರದ ಮೂಲಕ ಜಯವಂತಿದ್ದಾರೆ. ಮೊದಲಾಗಿ ಶರೀರವನ್ನು ಹತೋಟಿಗಿಡಬೇಕು. ಇವತ್ತು ಕ್ರೈಸ್ತರಿಗೆ ಶರೀರನ ಹತೋಟಿಲ್ಲ. ಅವ್ರ ಶರೀರ ಅವ್ರ ಮೇಲೆ ನಂಬಿಕೆ ಇಲ್ಲಪ್ರೆ. ಮೊದಲು ಶರೀರವನ್ನು ಜಯಿಸಬೇಕ್ರೆ. ಭಕ್ತನಾಗಿದ್ರೆ ಮೊದಲು ಶರೀರವನ್ನು ಜಯಿಸ್ತಾನೆ. ಆ ಶರೀರನ ಜಯಿಸಿದವನು ಬಾಯನ್ನು ಜಯಿಸ್ತಾನೆ. ಯೇಸು ಕ್ರಿಸ್ತರು ಹೇಳುವಂಥ ಮಾತು, ನಾನು ಜಯ ಹೊಂದಿದ್ದೀನಿ ಮತ್ತು ಕಣ್ಣಿನ ಆಸೆ. ನನಗೆ ಎಲ್ಲವನ್ನ ತೋರಿಸ ಸಹಿತ ಎಲ್ಲವನ್ನ ನಾನು ಬದಿಗೊತ್ತಿದ್ದೀನಿ. ದೇವ್ರು ಬಿಟ್ಟರೆ ನನಗೆ ಏನು ಬೇಡ ಅಂತ ಹೇಳಿದ್ದೀನಿ. ಮತ್ತು ಬದುಕು ಬಾಳಟಪ್ಪ ಎಲ್ಲವನ್ನ ಜಯಿಸಿ ಲೋಕದಲ್ಲಿ ಶೋಧನೆಗಳು, ಕಷ್ಟಗಳು, ವೇದನೆಗಳು ಬಂದು ಇವತ್ತು ಹೇಳ್ತಾರೆ ಸುಳ್ಳು ಬೋಧಕರು, ಯೇಸುವನ್ನು ನಂಬಿದರೆ ಏನು ಕಷ್ಟಗಳು ಬರುವುದಿಲ್ಲ, ಯೇಸುವನ್ನು ನಂಬಿದರೆ ಎಲ್ಲ ಪರಿಹಾರ ಆಗ್ತದೆ ಹೇಳ್ತಾರೆ ಪ್ರೇ. ಎಲ್ಲ ದೇವರು ಪ್ರೇ ಯೇಸುವನ್ನು ನಂಬಿದ ಮೇಲೆ ಪ್ರೇ ಸ್ವಂತ ಮನೆಯವರು ನಮ್ಮ ಹಿಡ್ಕೊಡ್ತಾರೆ ಪ್ರೇ. ಸ್ವಂತ ಮನೆಯವರು ನಮ್ಮ ಮೇಲೆ ಕೆಂಡ ಬರ್ತಾರೆ ಪ್ರೇ. ಹಿಂಸೆಗಳ ಮಧ್ಯದಲ್ಲಿ ಹೋಗ್ಬೇಕಾದ ಪ್ರೇ. ಕ್ರಿಸ್ತ ಪೂರ್ವದಲ್ಲಿ ಸಿಂಹದ ಗವಿಗೆ ಹಾಕಿದರೆ ಪ್ರೇ, ಗರಗಸದಲ್ಲಿ ಕೂತಿದ್ದಾರೆ. ಅಂಥ ಕಷ್ಟ ಬಂದಿದೆ ನಮಗೆ. ಅಂಥ ಕಷ್ಟ ಬಂದರೂ ಸಹ ದೇವ್ರನ್ನ ಬಿಟ್ಟಿಲ್ಲ ಅವರು. ಗರಗಸದಲ್ಲಿ ಕೂದಲು ಸಹ ಏನೇ ಮಾಡಿದ್ರು ಸಹ ಅವರ ಏನು ಮಾಡಿದ್ರೆ ಅವರ ದಿಗಂಬರನಾಗಿ ಮಾಡಿದ್ದಾರೆ ಪ್ರೇ. 1ನೇ ಶತಮಾನದಲ್ಲಿ ಅವರು ಕಂಡ್ರೆ ನಿಜವಾದ ಕ್ರೈಸ್ತರು. ಎಲ್ಲವನ್ನ ಬಿಟ್ಟು ಆಸ್ತಿ ಪಾಸ್ತಿನ ಮಾಡಿ ದೇವರು ಕೊಟ್ಟಿದ್ದಾರೆ ದೇವ್ರ ಮಕ್ಕಳೇ. ಇವತ್ತೇನಿದ್ದಾರೆ ನೀವು ದೇವ್ರ ಕೂಡ ಎಲ್ಲ ಸಿಕ್ಕಿಬಿಡ್ತಾರೆ, ಏನು ಕಷ್ಟಪಡಲ್ಲ. ಸುಳ್ಳು ಬೋಧಕ, ನೀವು ಕಾಣಿಕೆ ಕೊಡ್ರಿ, ನಿಮ್ಗೆ ಅದು ಕೊಡ್ತಾನೆ, ನಿಮ್ಗೆ ಇದು ಕೊಡ್ರಿ ಅದು ಕೊಡ್ತಾನೆ. ಇವನು ಕೊಟ್ಟು ಇವನು ಬೆಳಿತಾನೆ ಹೊರತು ಜನರೆಲ್ಲ ನರಕ ಸೇರ್ತಾ ಇದ್ದಾನೆ. ಯೇಸು ಕ್ರಿಸ್ತರು ನಂಬುವಾಗ ಪ್ರೇ ಅನೇಕ ಕಷ್ಟಗಳು ಬರ್ತವೆ. ಅಕ್ಕ ಯೇಸು ಕ್ರಿಸ್ತರನ್ನೇ ಬಿಟ್ಟಿಲ್ಲ ಸೈತಾನು. ಆತ ಹಿಂಬಾಲದ ಶಿಷ್ಯರನ್ನು ನೋಡ್ರಿ ಪ್ರೇ, ಹೆಜ್ಜೆಗೂ ಕಷ್ಟಗಳನ್ನು ಅನುಭವಿಸಿದ್ದಾರೆ ಪ್ರೇ. ಈ ತ್ಯಾಗ ಯಾರು ಗೊತ್ತಿರ್ರಿ? ಯೇಸು ಕ್ರಿಸ್ತರು ಹುಟ್ಟಿದ್ದಾರೆ, ತಿನ್ನಿ ಕುಡಿ ಮಜಾ ಮಾಡ್ರಿ, ಬಿರನೆತ್ತೀನಿ ಹಾಳಾಗೋಗಿ ಕುಡಿದ್ರಿ. ಈ ರೀತಿ ಎಲ್ಲ ಸಭೆಗಳು ಹೇಳಿ 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 ಎಲ್ಲರನ್ನ ಅರ್ಪಿದ್ದಾರೆ ಮಾಡ್ತಾರೆ. ಆದರೆ ಯೇಸು ಕ್ರಿಸ್ತ ಅಂದರೆ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಲಿಕ್ಕೆ ಹೋಗಿದ್ದೀನಿ, ನಾನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬರ್ತೀನಿ. ನಾನು ತಿರುಗಿ ಬರ್ತೀನಿ, ತಿರುಗಿ ಬಂದು ನಿಮ್ಮೆಲ್ಲರನ್ನ ಕರ್ಕೊಂಡು ದೇವ್ರ ಮಕ್ಕಳು. ಅದರಿಂದ ಎಲ್ಲರೂ ಸಹ ನಾವು ನೋಡ್ತೀವಿ, ಹೊಸ ಬಟ್ಟೆಗಳು ಹಾಕೋಣ, ಮನೆಗಳನ್ನ ಕ್ಲೀನ್ ಮಾಡೋಣ, ಸಂತೋಷ. ಆದರೆ ಇವೆಲ್ಲವನ್ನು ಮಾಡಿಕೊಂಡು ಮಾಡಬೇಕಾದ್ರೆ ಮಾಡಿದಂದ್ರೆ ಬೆಸ್ಟ್. ನಾವು ಹೊಸ ಬಟ್ಟೆ ಹಾಕಬೇಡಿ ಅಂತ ಹೇಳ್ತಲ್ಲ, ಮನೆಯ ಕ್ಲೀನ್ ಮಾಡಿ ಅಂತ ಹೇಳ್ತಾರ, ಮಾಡ್ಕೊಬೇಡಿ ಅಂತ ಹೇಳ್ತಾರ. ಮಾಡಿಕೊಳ್ಳೋಣ, ಅದು ಧರ್ಮ. ಆದರೆ ನಿನ್ನ ಹೃದಯ ಎಂಬ ಮನೆಯ ಕ್ಲೀನ್ ಮಾಡ್ಕೋ. ನಿನ್ನ ಮನೆಯನ್ನು ಹೃದಯ ಎಂಬ ಮನೆಯ ಕ್ಲೀನ್ ಮಾಡ್ಕೋ. ನಿನ್ನ ತುಟಿ ಎಂಬ ಬಾಗಿಲನ್ನು ಸರಿ ಮಾಡ್ಕೋ. ನಿನ್ನ ತುಟಿದು ಬಾಗಿಲು ಇದನ್ನು ಸರಿಪಡಿಸ್ಕೋ. ನಿನ್ನ ತುಟಿಲಿ ವಟ ಹೊಲಸು ಮಾತು ಇದು ದೇವ್ರು ಮೆಚ್ಚುತ್ತಾನಪ್ರೆ. ಆಗ ಈ ಒಂದು ಹಬ್ಬ ದೇವರು ಇಷ್ಟಪಡ್ತಾನೆ, ದೇವರಿಗೂ ನಮಗೂ. ಈ ಹಬ್ಬ ಕ್ರಿಸ್ಮಸ್ ಅನ್ನೋದು ಮನುಷ್ಯರಿಗೆ ಪ್ರಯೋಜನ. ದೇವರೆಲ್ಲ ನೋಡಿ ದುಃಖ ಪಡ್ತಾನೆ, ವೇದನೆ ಪಡ್ತಾನೆ. ಅಯ್ಯೋ ನನ್ನ ಮಗಳ ನೋಡು, ಈ ಕ್ರಿಸ್ಮಸ್ ಅಂತ ಹೇಳ್ಕೊಂಡು ಹೆಸರು ಎಷ್ಟು ಹಾಳಾಗ್ತಿದ್ದಾರೆ, ಎಷ್ಟು ಮೋಸ ಮಾಡ್ತಿದ್ದಾರೆ ನೋಡಿ ಅಂತ ದೇವರು ದುಃಖ ಪಡ್ತಾರೆ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ಇವತ್ತು ಬೆಳಗಿನ ಸಮಯದಲ್ಲಿ ನಾನು ಇವತ್ತು ಮುಂದೆ ಒಂದು ಕ್ರಿಸ್ಮಸ್ ಮೂಲಕವಾಗಿ
ದೇವರು ಮಹಿಮೆ ಆಗ್ತದೆ. ದೇವರು ನಮ್ಮನ್ನು ಮೆಚ್ಚಬೇಕಾಗ್ತದೆ. ಅದರಿಂದ ಈ ಲೋಕದ ದೇವರು ಮೆಚ್ಚುವಂಥ ಕಾರ್ಯಕ್ರಮವನ್ನು ಏನು ಮಾಡ್ತದೆ ನಾವು ಮಾಡಬೇಕಾಗ್ತದೆ ಮಕ್ಕಳೇ. ಅದರಿಂದ ಈ ಒಂದು ಬೆಳಗಿನ ಸಮಯದಲ್ಲಿ ದೇವರು ಈ ವಾಕ್ಯದ ಮೂಲಕ ನಮ್ಮೆಲ್ಲರನ್ನು ಆಶೀರ್ವದಿಸುವುದಾಗಿ ನಾನು ಹೇಳ್ತಾ, ನಾವೆಲ್ಲರೂ ಈ ಸಮಯದಲ್ಲಿ ಮುಖ್ಯವಾಗಿ ಹಾಡನ್ನು ಹಾಡುವ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ನಂತರ ಒಂದು ವಿಶೇಷವಾದ ಗೀತೆ ಇರ್ತದೆ, ಒಂದು ವಿಶೇಷವಾದ ಗೀತೆ ಇರ್ತದೆ. ಅಂದರೆ ಈ ಸಮಯದಲ್ಲಿ ಒಂದು ಹಾಡನ್ನು ಹಾಡಿ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇರುವಾತ ತಂದೆ ಯೆಹೋವ ನಮ್ಮನ್ನು